ಹರೇ ಕೃಷ್ಣ. ಗೋಪಿ ಸೇನೆಯ ವೈಷ್ಣವರಿಗೆಲ್ಲ ನನ್ನ ಪಂಚಾಂಗ ಪ್ರಣಾಮಗಳು. ಹರೇ ಕೃಷ್ಣ. ಇಂದಿನ ಗೋಪಿ ಸೇನೆಯ ಕಾರ್ಯಕ್ರಮಕ್ಕೆ ಇಲ್ಲಿ ನೆರೆದಿರುವ ಎಲ್ಲ ಮಾತಾಜಿಯವರಿಗೆ ನನ್ನ ಸ್ವಾಗತ ಸುಸ್ವಾಗತ. ಮೊದಲನೆಯದಾಗಿ ಮಂಗಲಾಚರಣೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಾಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುಂ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಗೋಪಿ ಸೇನೆಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮದ ಮೊಟ್ಟ ಮೊದಲಿಗೆ ವೈಷ್ಣವ ಭಜನೆಯೊಂದಿಗೆ ಪ್ರಾರಂಭಿಸೋಣ. ಈ ದಿನದ ವೈಷ್ಣವ ಕೀರ್ತನೆಯನ್ನು ಭಕ್ತಿನಿ ಆಶಾ ಮಾತಾಜಿಯವರು ಹಾಡಲಿದ್ದಾರೆ. ಇವರು ಗೋಪಿ ಸೇನೆಯ ಕಾರ್ಯಕ್ರಮದಲ್ಲಿ ಕಂಪೇರಿಂಗ್ ಮತ್ತು ವೈಷ್ಣವ ಭಜನೆಯನ್ನು ತುಂಬಾ ಚೆನ್ನಾಗಿ ಸೊಗಸಾಗಿ ಹಾಡ್ತಾರೆ ಮತ್ತು ಇವರು ದುಬೈ DDY ಕನ್ನಡ ಗ್ರೂಪ್ ನಲ್ಲಿಯೂ ಸಹ ಇವರು ತಮ್ಮ ಕೃಷ್ಣ ಭಕ್ತಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಮಾತಾಜಿಯವರು ತುಂಬಾ ವಿನಮ್ರ ಭಕ್ತರು. ಅವರು ಭಕ್ತಿ ಸೇವೆಯಲ್ಲಿ ಯಾವಾಗಲೂ ಮುಂದೆ ಇರ್ತಾರೆ. ಇವರಿಗೆ ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಸ್ವಾಗತಿಸೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಕೃಷ್ಣ. ಮಾತಾಜಿ ಆಶಾ ಮಾತಾಜಿ ಹರೇ ಕೃಷ್ಣ. ಪ್ರಣಾಮಗಳು ಮಾತಾಜಿ. ಮಾತಾಜಿ, ಇಲ್ಲಿ ನೆರೆದಿರುವ ಎಲ್ಲಾ ವೈಷ್ಣವಿಯರಿಗೆ ನನ್ನ ದಂಡವತ್ ಪ್ರಣಾಮಗಳು. ಮಾತಾಜಿ, ನನ್ನ ಮಾತು ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅಲ್ವಾ? ಎಸ್ ಮಾತಾಜಿ, ಕೇಳಿಸ್ತಿದೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದು ಹಾಡು ವಾದಿರಾಜರ ರಚನೆ.
ಹೆಜ್ಜೆ ನೋಡೋಣ ಬಾರೆ, ಗೋಪಾಲ ಕೃಷ್ಣನ ಗೆಜ್ಜೆಯ ಕಾಲಿನ ಅರ್ಜುನ ಸಾರಥಿ ಮೂರ್ಜಗದೊಡೆಯನ ಹೆಜ್ಜೆ ನೋಡೋಣ ಬಾರೆ, ಗೋಪಾಲ ಕೃಷ್ಣನ ಗೆಜ್ಜೆಯ ಕಾಲಿನ ಅರ್ಜುನ ಸಾರಥಿ ಮೂರ್ಜಗದೊಡೆಯನ ಹೆಜ್ಜೆ. ಮತ್ಸ್ಯನಾಗಿ ವೇದವ ತಂದವನಂತೆ, ಕೂರ್ಮನಾಗಿ ಭೂಧರ ಪೊತ್ತವನಂತೆ, ಮತ್ಸ್ಯನಾಗಿ ವೇದವ ತಂದವನಂತೆ, ಕೂರ್ಮನಾಗಿ ಭೂಧರ ಪೊತ್ತವನಂತೆ, ವರಾಹ ನರಹರಿಯಾಗಿ ದುರುಳರ ಸೀಳಿದ, ವರಾಹ ನರಹರಿಯಾಗಿ ದುರುಳರ ಸೀಳಿದ, ಚೆಲುವ ರೂಪದಿ ದಾನವ ಬೇಡಿ ತುಳಿದ ಪುಟ್ಟ ಹೆಜ್ಜೆ ನೋಡೋಣ ಬಾರೆ. ಸೂರ್ಯಕೋಟಿ ಪ್ರಕಾಶದಿ ಮೆರೆವನ, ಚಂದ್ರಕೋಟಿ ಶೀತಲದಿಂದ ಬರುವನ, ಸೂರ್ಯಕೋಟಿ ಪ್ರಕಾಶದಿ ಮೆರೆವನ, ಚಂದ್ರಕೋಟಿ ಶೀತಲದಿಂದ ಬರುವನ, ಮಂದೆಯ ಕಾಯುತ ಮೈಯೆಲ್ಲ ಧೂಳು, ಮಂದೆಯ ಕಾಯುತ ಮೈಯೆಲ್ಲ ಧೂಳು, ಚಂದದಿಂದ ಕೊಳಲನೂದೂತ ಬರುತ್ತೀಹ ಹೆಜ್ಜೆ ನೋಡೋಣ ಬಾರೆ. ಮಾತೃದ್ರೋಹವ ಮಾಡಿದ ಪರಶುರಾಮನ, ಪಿತೃವಾಕ್ಯ ಸಲ್ಲಿಸಿದ ಶ್ರೀರಾಮನ, ಕೃಷ್ಣಾವತಾರನ ಬೌದ್ಧ ಸ್ವರೂಪನ, ಕೃಷ್ಣಾವತಾರನ ಬೌದ್ಧ ಸ್ವರೂಪನ, ಹಯವ ನೀರಿದ ಕಲ್ಗಿ ಹಯವದನನ ದಿವ್ಯ, ಹಯವ ನೀರಿದ ಕಲ್ಗಿ ಹಯವದನನ ದಿವ್ಯ ಹೆಜ್ಜೆ ನೋಡೋಣ ಬಾರೆ, ಗೋಪಾಲ ಕೃಷ್ಣನ ಗೆಜ್ಜೆಯ ಕಾಲಿನ ಅರ್ಜುನ ಸಾರಥಿ ಮೂರ್ಜಗದೊಡೆಯನ ಹೆಜ್ಜೆ, ಕೃಷ್ಣನ ಹೆಜ್ಜೆ, ಗೋಪಾಲ ಕೃಷ್ಣನ ಹೆಜ್ಜೆ. ಹರೇ ಕೃಷ್ಣ ಮಾತಾಜಿ. ಈ ದಾಮೋದರ ಮಾಸದ ಶುಭ ಸಂದರ್ಭದಲ್ಲಿ ಗೋಪಿಸೇನಾ ತಂಡದವರು ನನಗೆ ಈ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಇದಕ್ಕೆ ನಾನು ಅವರಿಗೆ ತುಂಬಾ ಆಭಾರಿಯಾಗಿರ್ತೀನಿ. ಮತ್ತೆ ಮತ್ತೆ ಈ ತರ ಅವಕಾಶಗಳು ನನಗೂ ಸಿಗ್ತಾ ಇರಲಿ ಭಗವಂತನ ಸೇವೆ ಮಾಡಕ್ಕೆ ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತಾ, ಭಗವಂತ ದಾಮೋದರನ ಕೃಪೆ ಎಲ್ಲರ ಮೇಲೆ ಸದಾ ಇರ್ಲಿ ಅಂತ ಪ್ರಾರ್ಥನೆ ಮಾಡುತ್ತಾ ನಾನು ಇವತ್ತಿನ ಹಾಡನ್ನ ಸಂಪನ್ನ ಮಾಡ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಆಶಾ ಮಾತಾಜಿ ಅವರೇ, ತುಂಬಾ ಚೆನ್ನಾಗಿ ಭಗವಂತನ ಮಹಿಮೆ ಮತ್ತು ರೂಪದ ಬಗ್ಗೆ ತುಂಬಾ ಚೆನ್ನಾಗಿ ಸೊಗಸಾಗಿ ವರ್ಣಿಸಿದಿರ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ, ಪ್ರಣಾಮಗಳು ಮಾತಾಜಿ. ಹೀಗೆ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರಿ ಮಾತಾಜಿ. ನಿಮ್ಮ ಒಂದು ಆಶೀರ್ವಾದ ಬೇಕು ನಮಗುವೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ನಮ್ಮ ಮುಂದಿನ ಕಾರ್ಯಕ್ರಮ ಪ್ರವಚನ ಕಾರ್ಯಕ್ರಮವಾಗಿದೆ. ಪ್ರವಚನ ಕಾರ್ಯಕ್ರಮವನ್ನ ನಡೆಸ್ಕೊಳಕ್ಕೆ ನಮ್ಗೆಲ್ಲರಿಗೂ ಚಿರಪರಿಚಿತರಾದ ಆದರಣೀಯ ಲೀಲಾಮಯಿ ಜಾಹ್ನವಿ ದೇವಿದಾಸಿ ಮಾತಾಜಿಯವರು ನಡೆಸ್ಕೊತಾ ಇದ್ದಾರೆ. ಮಾತಾಜಿಯವರು ಮೂಲತಃ ಮೈಸೂರಿನವರು. ಇವರು ದುಬೈನಲ್ಲಿ ವಾಸವಾಗಿದ್ದಾಗ ಕೃಷ್ಣ ಭಕ್ತಿ ಜೀವನವನ್ನ ಪ್ರಾರಂಭ ಮಾಡ್ತಾರೆ. ಮಾತಾಜಿಯವರು ಪರಮ ಪೂಜ್ಯ ಜಯಪತಾಕ ಮಹಾರಾಜರವರಿಂದ ದೀಕ್ಷೆಯನ್ನು ಪಡೆದು ತಮ್ಮ ಭಕ್ತಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಮಾತಾಜಿಯವರು ಮೈಸೂರಿನ ದಟ್ಗಳ್ಳಿ ಇಸ್ಕಾನ್ ನಲ್ಲಿ ತಮ್ಮ ಸಕ್ರಿಯ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಮತ್ತು ಹೆಚ್ಚು ಹೆಚ್ಚು ಭಕ್ತರನ್ನು ಭಕ್ತಿಯ ಸತ್ಸಂಗಕ್ಕೆ ಸೇರಿಸ್ತಾ ಇದ್ದಾರೆ ಮತ್ತು ಗೋಪಿ ಸೇನೆಯ
ಕಾರ್ಯಕ್ರಮದ ಮೇಲ್ವಿಚಾರಣೆಯ ಜವಾಬ್ದಾರಿಯನ್ನು ಸಹ ನಡೆಸ್ಕೊಡ್ತಾ ಬರ್ತಿದ್ದಾರೆ. ಮತ್ತು ಗೋಪಿ ಸೇನೆಗೆ ಹೊಸ ಹೊಸ ಪ್ರವಚನಕಾರರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದಾರೆ. ಮಾತಾಜಿಯವರು ದೇವಸ್ಥಾನದ ಶ್ರೀ ರಾಧಾರಾಣಿಯ ಸೇವೆಯಲ್ಲಿ ಮತ್ತು ದೇವಸ್ಥಾನದ ಪ್ರತಿಯೊಂದು ಉತ್ಸವಗಳ ಆಚರಣೆಗಳಲ್ಲಿ ತಮ್ಮ ಸಕ್ರಿಯ ಭಕ್ತಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಮಾತಾಜಿಯವರಿಗೆ ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಸ್ವಾಗತಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಲೀಲಾಮಯಿ ಜಾನವಿ ದೇವಿದಾಸಿ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಕೇಳಿಸ್ತೈತಾ ಮಾತಾಜಿ? ಎಸ್, ಯಾ ಕೇಳಿಸುತ್ತಲ್ಲ ಮಾತಾಜಿ ಇವಾಗ? ಹಾ ಎಸ್ ಮಾತಾಜಿ ಕೇಳಿಸ್ತೈತೆ. ಒಂದ್ ನಿಮಿಷ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ನನ್ನ ಪ್ರಣಾಮಗಳು. ತುಂಬಾ ಒಳ್ಳೆಯ ಒಂದು ಗೀತೆ ಭಜನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಒಂದು ನಿಮಿಷ. ಹರೇ ಕೃಷ್ಣ. ಕಾರ್ತಿಕ ಮಾಸದ ಒಂದು ಶುಭ ಗಳಿಗೆಯಲ್ಲಿ, ಶುಭ ಮಾಸದಲ್ಲಿ ಸೇರಿರುವ ಎಲ್ಲಾ ಭಕ್ತರ ಚರಣಾರವಿಂದದಲ್ಲಿ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭಿಸಿದರೆ ಇಂದಿನ ಪ್ರವಚನದ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಸೊ ಕಾರ್ತಿಕ ತಿಂಗಳಂದ್ರೆ ಆ ಭಕ್ತಿ ಒಂದು ಸುಗಂಧ ಬರ್ತಾ ಇರುತ್ತೆ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಕೃಷ್ಣನಲ್ಲದೆ, ಕೃಷ್ಣನ ಆಕ್ಟಿವಿಟೀಸ್ ಅಲ್ಲದೆ ಬೇರೆ ಏನನ್ನು ಯೋಚಿಸಕ್ಕೆ ಕಾರ್ತಿಕ್ ತಿಂಗಳೇ ಬಿಡಲ್ಲ ನಮ್ಗೆ. ಸೊ ನಾವೇ ಹೋಗ್ಬೇಕಂತ ಹೇಳಿದ್ರು ಇದರಿಂದ ಎಲ್ಲಿಯೋ ಆ ಕಡೆ ಈ ಕಡೆ ನಮ್ಗೆ ಅಲ್ಲಾಡ್ದಂಗ್ ಕೃಷ್ಣ ಹ್ಯಾಸ್ ಏನೋ ಪ್ಲಾನ್ ಇರುತ್ತೆ, ಎಲ್ಲಾನು ಪ್ಲಾನ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಸೊ ಕೇಳ್ಸತ್ತಾ ಮಾತಾಜಿ? ವಿಡಿಯೋ ಆನ್ ಆಗಿಲ್ಲ ವಿಡಿಯೋ ಆನ್ ಮಾಡಿ ಮಾತಾಜಿ, ವಿಡಿಯೋ ಆನ್ ಮಾಡಿ. ವಿಡಿಯೋ ಆನ್ ಇದೆ ಅಲ್ಲ? ಆನ್ ಇದೆ ಮಾತಾಜಿ. ಮೇ ಬಿ ಹಾಟ್ಸ್ಪಾಟ್ ಹಾಕ್ಬೇಕಾ? ಎಲ್ಲ ಏನದು ಶ್ಯಾಮಕಾಂತ ಮಾತಾಜಿ, ನಮ್ದು ವಿಡಿಯೋ ಆನ್ ಇದೆ ಇಲ್ಲಿ. ಮಾತಾಜಿ ವಿಡಿಯೋ ಬರ್ತಾ ಇದೆ. ಅವ್ರಿಗೆ ತಳ್ಕೊಳಕ್ ಹೇಳಿ, ಈ ತರ ಸೈಡಿಗೆ ಮಾಡ್ಕೊಂಡ್ರೆ ಬರ್ತಾ ಇದೆ ಮಾತಾಜಿ. ಸರಿ ಮಾತಾಜಿ. ಹರೇ ಕೃಷ್ಣ. ಇದೆ ಮಾತಾಜಿ. ಬರ್ತಾ ಇದೆ ಅಲ್ವಾ? ಹಾ ಎಸ್ ಮಾತಾಜಿ. ಮೇ ಬಿ ಅದ್ರಲ್ಲಿ ಏನೋ ಇದ್ ಮಾಡ್ತಾರಲ್ವಾ. ಶ್ಯಾಮಕಾಂತ ಮಾತಾಜಿ, ಹರೇ ಕೃಷ್ಣ. ಶಿ ಇಸ್ ದ ಹೋಸ್ಟ್. ಮೇ ಬಿ ಏನೋ ಸೇವೆಗೆ ಹೋಗಿದಾರ ಅನ್ಕೋತೀನಿ. ಓಕೆ, ಕೇಳಿಸುತ್ತಲ್ವಾ? ಆಡಿಯೋ ಕೇಳಿಸುತ್ತಲ್ವಾ? ಎಸ್ ಮಾತಾಜಿ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ,
ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇನ್ನು ವಿಷಯ ತುಂಬಾ ಗಹನವಾದದ್ದು, ಜಾಸ್ತಿ ಸಮಯವನ್ನ ನಾವು ವೇಸ್ಟ್ ಮಾಡದೆ ಇಂದಿನ ಮೇನ್ ಟಾಪಿಕ್ಗೆ ಹೋಗೋಣ. ಎಲ್ಲರೂ ಒಂದು ಕಾಯ್ತಾ ಇರೋ, ಇಡೀ ವರ್ಷದಲ್ಲಿ ನಮ್ಮ ಆಧ್ಯಾತ್ಮ ಜೀವನದಲ್ಲಿ ನಾವು ಈ ತಿಂಗಳಿಗೆ ಕಾಯ್ತಾ ಇರ್ತೀವಿ. ಇದು ಒಂದ್ ತಿಂಗಳು ಅನ್ಸತ್ತೆ ನಾವು ಫುಲ್ಲಿ ಎಷ್ಟು ಎನ್ಗ್ರಾಸ್ ಆಗಿರ್ತೀವಿ, ಎಷ್ಟು ಇದ್ರಲ್ಲಿ ಮುಳುಗಿರ್ತೀವಿ ಅಂತ ಹೇಳಿದ್ರೆ, ಭಕ್ತಿಯಲ್ಲಿ ಆಧ್ಯಾತ್ಮದಲ್ಲಿ. ನಮ್ಗೆ ಬೇರೆ ಎಲ್ಲದಕ್ಕೂ ಪ್ರಯಾರಿಟಿ ಲಿಸ್ಟ್ ಅಲ್ಲಿ ನಾವು ಅದನ್ನ ಲಾಸ್ಟ್ ಗಿಟ್ಟು ಭಕ್ತಿನ ತುಂಬಾ ನಾವು ಲಿಸ್ಟ್ ಅಲ್ಲಿ ಫಸ್ಟ್ ಪ್ಲೇಸ್ ಕೊಡ್ತೇವೆ. ಸೊ ಕಾರ್ತಿಕ್ ತಿಂಗಳೇ ಹಾಗೆ. ಕಾರ್ತಿಕ್ ತಿಂಗಳದು ಅಂತ ಹೇಳಿದ್ನಲ್ಲ, ಭಕ್ತಿಯ ಸುಗಂಧನೆ ಮನೆ ಒಳಗೆ ಆಚೆ ಈಚೆ ಎಲ್ಲಿ ನೋಡಿದ್ರದು ನಮ್ಗೆ ಆ ಸುವಾಸನೆ ಬರ್ತಾ ಇರುತ್ತೆ. ಸೊ ಎಲ್ಲರಿಗಿನ ಮೊದಲಾಗಿ ನಾನು ಇವತ್ತು ವೇದಾವತಿ ಸೇವನೆ ಮಾತಾಜಿಯವರ ಪ್ರಭುಜಿಯವರು ನೆನ್ನೆ ತೀರ್ಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವರಿಗೆ ಗೋಲೋಕಧಾಮ ಪ್ರಾಪ್ತಿಯಾಗ್ಲಿ ಅನ್ನುವ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೀನಿ. ಅವರು ನಮ್ಮ ಗ್ರೂಪಿನ ಒಂದು ಆಕ್ಟಿವ್ ಸದಸ್ಯರು, ಮತ್ತೆ ನಮ್ಮ ಮನೆ ಎದುರುಗಡೆ ಇದ್ರು. ನಮ್ಮ ದಟ್ಗಳ್ಳಿಯ ಇಸ್ಕಾನ್ ಅಲ್ಲಿ ತುಂಬಾ ಸೇವೆಯನ್ನು ಮಾಡಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ದುಃಖದ ವಿಚಾರ. ಆದ್ರೆ ಕಾರ್ತಿಕ್ ತಿಂಗಳಲ್ಲಿ ಭಗವಂತನ ಏನ್ ಇಚ್ಛೆ ಇದೆಯೋ ಗೊತ್ತಿಲ್ಲ. ಅವರು ಚಾಂಟಿಂಗ್ ಮಾಡ್ತಿದ್ರು, ಭಾಗವತಂ ಓದ್ತಿದ್ರು. ಅದಕ್ಕೆ ಹೇಳಿದ್ರೆ, ಈಗ ನಾನು ಅಮರೇಂದ್ರ ಪ್ರಭು ಅವರ ಒಂದು ಲೆಕ್ಚರ್ ಕೇಳ್ತಾ ಇದ್ದೆ, ಇದೇ ನನ್ನ ಕೊನೆ ಕಾರ್ತಿಕ ಆಗಿದ್ರೆ ಅನ್ನೋ ಒಂದು ಇದರಿಂದ, ಉತ್ಸಾಹದಿಂದ, ಒಂದು ಏನೋ ಡಿಟರ್ಮಿನೇಷನ್ ಇಂದ, ಯಾರಿಗ್ ಗೊತ್ತು ಅಂತ ಗೊತ್ತಿಲ್ಲ, ನೆಕ್ಸ್ಟ್ ಮಿನಿಟ್ ನಮ್ಗೆ ಗೊತ್ತಿಲ್ಲ ಅಲ್ವಾ. ಹಾಗಾಗಿ ಆ ಒಂದು ಸತ್ಯವನ್ನ, ಕಹಿ ಸತ್ಯವನ್ನ ನಾವು ಅರ್ಥಕೊಂಡು ಕಾರ್ತಿಕ್ ತಿಂಗಳದ ಪ್ರಯೋಜನವನ್ನ ನಾವು ಪಡೆಯೋಣ. ನಮ್ಗೆ ಭಗವಂತ ಎಲ್ಲಾನು ಈ ಒಂದು ಮೆಗಾ ಆಫರ್ ಕೊಟ್ಟಿದ್ದಾರೆ. ಈ ತಿಂಗಳಲ್ಲಿ ಏನು ಮಾಡಿದ್ರು 1000 ಪಾಲು ನಮ್ಗೆ ಅದರ ಪುಣ್ಯ ಸಿಗುತ್ತೆ. ಒಂದು ಭಾಗವತಂದು ಒಂದು ಶ್ಲೋಕ ಓದಿದ್ರೆ 18,000 ಶ್ಲೋಕ ಓದಿದಷ್ಟು ಪುಣ್ಯ ಸಿಗುತ್ತಂತೆ. ಭಾಗವತಂದು 18,000 ಶ್ಲೋಕ ಓದ್ಲಿಕ್ಕೆ, ಅದು ಮನನ ಮಾಡ್ಲಿಕ್ಕೆ ನಮ್ಮಿಂದ ಈ ಜನ್ಮದಲ್ಲಿ ಸಾಧ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ. ಓದಿರ್ತೀವಿ, ಬಟ್ ಮನನ ಮಾಡಿ ಅದನ್ನ ಸರಿಯಾಗಿ ನಮ್ಮ ಜೀವನದಲ್ಲಿ ಇಳಿಸ್ಕೊಳ್ಳೋ ಅಷ್ಟು ನಮ್ಗೆ ಸಮಯ, ಅದರಲ್ಲೂ ಮಾತಾಜಿಗಳಿಗೆ ಅಷ್ಟೊಂದು ಸಮಯ ಸಿಗತ್ತೋ ಇಲ್ವೋ ಅದರದ್ದು ಗೊತ್ತಿಲ್ಲ ನಮ್ಗೆ. ಬಟ್ ನಮ್ಮ ಪ್ರಯತ್ನ ಜಾರಿ ಇರ್ಬೇಕು. ಹಾಗಾಗಿ ಈ ತಿಂಗಳು ನಮ್ಗೆ, ಕಾರ್ತಿಕ ತಿಂಗಳು ನಮ್ಗೆ ಒಳ್ಳೆ ಒಂದು ಸದವಕಾಶವನ್ನು ಕೊಡ್ತಾ ಇದೆ ನಮ್ಮ ಜೀವನದಲ್ಲಿ. ಇದನ್ನ ನಾವು ಪೂರ್ಣವಾಗಿ ಇದರ ಲಾಭವನ್ನು ಪಡಿಬೇಕು. ನಾವು ಇವಾಗ ದಾಮೋದರ ಲೀಲೆಯನ್ನ ಕೇಳ್ತೇವೆ, ದಾಮೋದರ ಅಷ್ಟಕವನ್ನು ಹಾಡ್ತೇವೆ. ಎಲ್ಲರೂ ಯೂಶಲಿ ನಾವು ಈ ಗ್ರೂಪ್ ಅಲ್ಲಿ ಇರೋಂತ ಇವಾಗ ಯಾರು ಇಷ್ಟು ಜನ ಸೇರಿದಿರೋ ಎಲ್ಲರೂ ಖಂಡಿತವಾಗಿಯೂ ನೀವು ಮಾಡ್ತೀರಾ ಅನ್ಕೊಡ್ತೀನಿ. ದಾಮೋದರ ಅಷ್ಟಕ ಹಾಡೋದೆಲ್ಲ ಇಷ್ಟು ಜನ ಸೇರಿದ್ದೀರಾ ಇವಾಗ. ಆದ್ರೆ ನಮ್ಗೆ ಇದ್ರದ್ದು ನಾವ್ ಇದರಿಂದ ಏನ್ ಕಲಿಬೇಕಾಗಿದೆ? ಯಾಕಂದ್ರೆ ಎಲ್ಲರೂ ಲೀಲೆನ್ ಕೇಳ್ತಾ ಇದ್ದೀರಾ, ಅದನ್ನೇ ರಿಪೀಟ್ ಮಾಡೋದ್ರಲ್ಲಿ ಏನಿದಿಲ್ಲ, ಅತಿಶಯ ಇಲ್ಲ. ಎಲ್ಲರಿಗೂ ದಾಮೋದರ ಲೀಲೆ ಗೊತ್ತಿರೋದೆ. ಸೊ ಯಾರಿಗಾದ್ರೂ ಗೊತ್ತಿಲ್ವಾ ಇಲ್ಲಿ ಸೇರಿರೋರಲ್ಲಿ? ಯಾರು ಗೊತ್ತಿಲ್ಲ ಆದ್ರೆ ಹೇಳಿ. ಸೊ ಎವ್ರಿ ಒನ್ ನೋಸ್, ರೈಟ್? ಹರೇ ಕೃಷ್ಣ. ಸೊ ಎಲ್ಲರಿಗೂ ಗೊತ್ತಿದೆ ಅನ್ಕೊಳ್ತೀನಿ. ದಾಮೋದರ್ ಲೀಲೆಯಿಂದ ನಾವೇನ್ ಕಲಿಬೇಕಾಗಿದೆ? ಸೊ ಅದ್ರಲ್ಲಿ ಏನ್ ಅಡಗಿದೆ? ಲೈಕ್ ಈಗ ಭಗವದ್ಗೀತೆ ನಮ್ಗೆ ಇಷ್ಟು ಉಪದೇಶಗಳನ್ನು ಕೊಟ್ಟಿದ್ದಾರೆ.
ಎಷ್ಟು ಅದರಲ್ಲಿ ನಮ್ಗೆ 700 ಶ್ಲೋಕದಲ್ಲಿ ಪ್ರತಿ ಒಂದು ಶ್ಲೋಕದಲ್ಲಿ ನಮ್ಗೆ ನಮ್ಮ ಜೀವನಕ್ಕೆ ಬೇಕಾಗಿರೋ ಇನ್ಸ್ಟ್ರಕ್ಷನ್ ಇದೆ. ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕ. ಅದೇ ರೀತಿ ದಾಮೋದರ ಲೀಲೆಯಲ್ಲಿ ಏನ್ ಲೆಸನ್ಸ್ ನಾವು ಕಲಿಬಹುದು, ಏನ್ ಪಾಠವನ್ನು ಕಲಿಬಹುದು, ನಮ್ಗದು ಏನ್ ಕಲಿಸ್ತಾ ಇದೆ, ಅದನ್ನ ನಾವು ಇವತ್ತು ಶಾರ್ಟ್ ಆಗಿ ನಾವು ತಿಳ್ಕೊಳ್ಳೋಣ. ಇದರಲ್ಲಿ ಈ ಒಂದು ದಾಮೋದರ ಅಷ್ಟಕವನ್ನು ತಿಳ್ಕೊಂಡಾಗ, ದಾಮೋದರ ಲೀಲೆ ಅಂತ ತಿಳ್ಕೊಂಡಾಗ ಇದ್ರಲ್ಲಿ ಇಷ್ಟೊಂದು ಇದೆಯಾ ಕಲಿಯಕ್ಕೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ನಮ್ಗೆ. ಬಟ್ ನಾವು ಓವರ್ ಆಲ್ ಮೇಲಿಂದ ಹೇಳ್ತೀವಿ, ಇದು ತುಂಬಾ ಒಳ್ಳೇದಂತೆ, ತುಂಬಾ ಪುಣ್ಯ ಸಿಗತ್ತೆ ಇದೆಲ್ಲ ಅಂತ ಹೇಳ್ಕೊಂಡು ನಾವು ಹೇಳ್ತೀವಿ. ಆದ್ರೆ ಮೇನ್ ಇದ್ರಲ್ಲಿ ನಾವು ಏನನ್ನ ಇದ್ ಮಾಡ್ಬೋದು ಅಂತ ಕೆಲವೊಂದು ಪಾಯಿಂಟ್ಸ್ ನಾವು ಡಿಸ್ಕಸ್ ಮಾಡೋಣ. ಯಾರಿಗೆ ಏನಾದ್ರು ಎಕ್ಸ್ಟ್ರಾ ನಿಮ್ಗೆ ಹಂಚ್ಕೊಳ್ಲಿಕ್ಕಿದ್ರು ಕೊನೆಗೆ ದಯವಿಟ್ಟು ಹಂಚ್ಕೊಳ್ಳಿ. ಇಲ್ಲಿ ನಾವ್ ಏನ್ ನೋಡ್ತಾ ಇದೀವಿ ಫಸ್ಟ್ ಆಫ್ ಆಲ್ ಅಂತ ಹೇಳಿದ್ರೆ, ದಾಮೋದರ ಅಷ್ಟಕದಲ್ಲಿ ನೋಡ್ತೀವಿ. ದಾಮೋದರ ಲೀಲೆ ಶಾರ್ಟ್ ಆಗಿ ನಾನು ಜಸ್ಟ್ ಹೇಳೋದಾದ್ರೆ, ಹೇಗೆ ಕೃಷ್ಣ ಇದನ್ನ ಬೆಣ್ಣೆನ ಕದಿಲಿಕ್ಕೆ ಹೋದಾಗ ಹೇಗೆ ಇವರು ಯಶೋದಮಯ್ಯ ಅವ್ರಿಗೆ ಅವರ ಬೆನ್ನ ಹತ್ತಿ ಹೋಗಿ ಅವರನ್ನ ಏನ್ ಮಾಡ್ತಾರೆ, ಹಿಡಿತಾರೆ. ಅವರನ್ನ ಹಿಡಿಬೇಕಾದ್ರೆ, ಭಗವಂತನನ್ನ ಹಿಡಿದು ಕಟ್ಟಬೇಕಾದ್ರೆ ಅವ್ರಿಗೆ ಎಷ್ಟು ಪ್ರಯತ್ನ ಪಟ್ರು. ಫಸ್ಟ್ ಆಫ್ ಆಲ್ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಬೇರೆ ಯಾವ್ದಕ್ಕಾದ್ರೂ ಪ್ರಯತ್ನ ಹಾಕ್ತೀವಿ, ಆದ್ರೆ ನಮ್ಮ ಆಧ್ಯಾತ್ಮಕ್ಕೆ ನಾವು ಬೆವರು ಸುರಿಸ್ಬೇಕಂದ್ರೆ ನಾವೇನ್ ಮಾಡ್ತೀವಿ, ಇದ್ರ ಅಗತ್ಯ ಇದೆಯಾ ಅಂತ ನಮ್ಮನ್ನ ನಾವೇ ಪ್ರಶ್ನೆ ಹಾಕೊಳ್ತೀವಿ. ಹೌದು, ಇದರ ಅಗತ್ಯ ಇದೆ. ಸೊ ವಿ ಹ್ಯಾವ್ ಟು ಪ್ರಸ್ಪೈರ್ ಫಾರ್ ದ ಡಿವೋಷನಲ್ ಸರ್ವಿಸ್. ದಟ್ ಇಸ್, ವಿ ಹ್ಯಾವ್ ಟು ವರ್ಕ್ ವೆರಿ ವೆರಿ ಹಾರ್ಡ್. ನಾವು ತುಂಬಾ ಕಷ್ಟಪಟ್ಟು ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಇದು ಸಾಧ್ಯ. ಭಗವಂತ ಅದನ್ನ ನೋಡ್ತಾರೆ. ಭಗವಂತ ನಾವು ಎಷ್ಟು ಚೆನ್ನಾಗ್ ಶ್ಲೋಕ ಹೇಳ್ತೀವಿ, ಎಷ್ಟು ಚೆನ್ನಾಗ್ ಸಂಸ್ಕೃತದಲ್ಲಿ ಹೇಳ್ತೀವಿ, ಎಷ್ಟೊಂದು ಹೇಳ್ತೀವಿ ಅಂತ ನೋಡಲ್ಲ, ನಮ್ಮ ಎಷ್ಟು ಎಫರ್ಟ್ ಇದೆ, ನಮ್ಮ ಪ್ರಯತ್ನ ಎಷ್ಟಿದೆ ಅನ್ನೋದನ್ನ ಭಗವಂತ ನೋಡ್ತಾನೆ. ಸೊ ನಾವು ಈಗ ಅಕಸ್ಮಾತ್ ನಮಗೆ ಪ್ರಧಾನಮಂತ್ರಿ ಮೋದಿಯವರು 2:30 ಗಂಟೆಗೆ ನಮ್ಗೆ ಮೀಟ್ ಮಾಡ್ಲಿಕ್ಕೆ ಕರ್ದಿದ್ದಾರೆ ಅನ್ಕೊಳ್ಳಿ, ಮಿಡ್ ನೈಟ್. ಅವಾಗ ಏನ್ ಮಾಡ್ತೀವಿ? 2:30 ಗಂಟೆಗೆ ಯಾರು ಹೋಗ್ತಾರೆ ಬಿಡು ಅಂತ ಮಲ್ಕೊಳ್ತೀವ? ಅವತ್ ನೈಟ್ ನಾವ್ ಮಲ್ಗೋದೇ ಇಲ್ಲ. ಯಾಕೆ ಹೇಳಿ? ಕರ್ದಿರೋರು ಯಾರು? ಪ್ರಧಾನಮಂತ್ರಿಗಳು ಕರ್ದಿದ್ದಾರೆ. ಒಪ್ಪ, ಜೀವನದಲ್ಲಿ ಯಾರಿಗೆ ಈ ಚಾನ್ಸ್ ಸಿಗುತ್ತೆ? ನಮ್ಗ್ ಚಾನ್ಸ್ ಸಿಕ್ಕರೆ ನಾವ್ ಬಿಡಕ್ಕಾಗತ್ತಾ ಅಂತ ಏನ್ ಮಾಡ್ತೀವಿ? ಅವತ್ ಮಲ್ಗೋದೇ ಇಲ್ಲ. ಅಷ್ಟೊಂದು ಕಾತಿರುತ್ತೆ ನಮ್ಗೆ. ಬೇಗ ಹೇಳ್ಬೇಕು, ರೆಡಿ ಆಗ್ಬೇಕು, ಹೇಳೋದೇನು, ಮಲ್ಗೋದೇ ಬೇಡ ಅವತ್ತು. ಅಷ್ಟು ಚೆನ್ನಾಗಿ ನಾವು ರೆಡಿ ಆಗ್ಬಿಟ್ಟು ಏನ್ ಮಾಡ್ತೀವಿ, ಅವತ್ತು ಅವರನ್ನ ನೋಡಕ್ ಹೋಗ್ತೀವಿ. ಅದೇ ರೀತಿ ನಾವು ಇವಾಗ ಇವ್ರೀಗ ನಮ್ ಕರ್ದಿರೋರು ಯಾರು? ಇವಾಗ ನಮ್ಮ ದೇಶದ ಪ್ರಧಾನಮಂತ್ರಿ, ಆಯ್ತಾ? ಇದಕ್ ನಮ್ದು ಇಷ್ಟೊಂದು ಉತ್ಸುಕತೆ ಇದೆ, ಇಷ್ಟೊಂದು ಕಾತರತೆ, ಅಷ್ಟು ತಯಾರಿ ಇದೆ ನಮ್ದು. ಹಾಗಿದ್ರೆ ಈ ಜಗತ್ತಿನ ಒಡೆಯ ಈ ನಮ್ಗೆ ಕರಿತಾ ಇರ್ಬೇಕಾದ್ರೆ ನಾವು ಮಲ್ಕೊಂಡಿದ್ರೆ ನಮ್ಮಂಥ ಮೂರ್ಖರು ಯಾರು ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಕಾರ್ತಿಕ ತಿಂಗಳಲ್ಲಿ ನಾವು ಯಾವಾಗ್ಲೂ ಬೆಳಿಗ್ಗೆ ಬೇಗ ಎದ್ದು ಅದಕ್ಕೆ ಶ್ರಮ ಪಡ್ಬೇಕು. ದಾಮೋದರ ಲೀಲೆಯಲ್ಲಿ ದಾಮೋದರನ್ನ ಕಟ್ಟಿ ಹಾಕ್ಲಿಕ್ಕೆ ಯಶೋದೆ ಎಷ್ಟು ಪ್ರಯತ್ನ ಪಟ್ಲೆ. ಬೆಳಿಗ್ಗೆ ಶುರು ಆಗಿದ್ದ ಅವನ್ಗೆ ಕಟ್ಲಿಕ್ಕೆ ಗೊತ್ತು, ಅವ್ನ್ ಕಟ್ಟಕ್ ಆಗ್ತಾ ಇಲ್ಲ, ಆದ್ರೂ ಬಿಡ್ತಾ ಇಲ್ಲ, ಮಾತೆ ಬಿಡ್ತಾ ಇಲ್ಲ. ಏನ್ ಮಾಡ್ತಾಳೆ? ಹಗ್ಗ ತರ್ಸಿ ಗೋಪಿಯರ್ ಮನೆಯಿಂದ ಕಟ್ಟಕ್ ಪ್ರಯತ್ನ ಪಡ್ತಾಳೆ. ಅದು ಆಗ್ತಾ ಇಲ್ಲ. 2 ಇಂಚ್ ಪ್ರತಿ ಸಾರಿ ಶಾರ್ಟ್ ಆಗ್ತಾ ಇದೆ, ಆದ್ರೆ ಅವಳು ಬಿಡ್ತಾ ಇಲ್ಲ, ಪ್ರಯತ್ನವನ್ನು ಬಿಡ್ತಾ ಇಲ್ಲ. ಬೆವರು ಸುರಿದು ಹೋಗ್ತಾ ಇದೆ ಯಶೋದೆ ಮಾತೆಗೆ, ಆದ್ರೆ ಮಾತೆ ಬಿಡ್ತಾ ಇದ್ದಾಳ? ಇಲ್ಲ. ಸೊ ನಮ್ಗೆ ಏನಂತ ಹೇಳಿದ್ರೆ, ನಾವ್ ಇದನ್ನ ಈ ಒಂದು ಚಿಕ್ಕ ಇದ್ರಲ್ಲಿ ನಾವು ಇನ್ಸಿಡೆನ್ಸ್ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ನಾವು ಹಾಗಿದ್ರೆ ಎಷ್ಟು ಪ್ರಯತ್ನ ಪಡ್ಬೇಕಲ್ವಾ ಕೃಷ್ಣನ ಪಡಿಬೇಕು, ಕೃಷ್ಣನ ಕೃಪೆ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ. ಸುಮ್ನೆ ಎಲ್ಲ ಈಸಿಯಾಗಿ ಸಿಕ್ಬಿಡತ್ತಾ? ಖಂಡಿತ ಇಲ್ಲ. ನಮ್ಗೆ ಎಲ್ಲ ಸಿಗ್ಬೇಕಂತ ಹೇಳಿದ್ರೆ ನಾವು ತುಂಬಾ ಪ್ರಯತ್ನ. ನಾವೇನ್ ಮಾಡ್ತೀವಿ ಅಂದ್ರೆ, ಅಷ್ಟೊಂದ್ ಕಷ್ಟನಾ? ಅಯ್ಯೋ ಇರ್ಲಿ ಬಿಡು, ಪರವಾಗಿಲ್ಲ ಬಿಡು, ನಾವ್ ಮನೇಲಿ ಮಾಡ್ಕೊತೀವಿ, ಪರವಾಗಿಲ್ಲ, ನಾವ್ ದೇವಸ್ಥಾನಕ್ಕೆ ಹೋದ್ರೆ ತೊಂದ್ರೆ ಇಲ್ಲ, ಪರವಾಗಿಲ್ಲ, ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ತೊಂದ್ರೆ ಇಲ್ಲ, ಕ್ಲಾಸ್ಗೆ ಪ್ರಿಪೇರ್ ಆಗ್ಬೇಕು, ಏನಂತೆ ಬಿಡು, ಯಾವ್ದೋ ಒಂದು ಲೆಕ್ಚರ್ ಕೇಳ್ಕೊಂಡ್ರಾಯ್ತು ಯೂಟ್ಯೂಬ್ ಅಲ್ಲಿ. ಸೊ ಈ ತರ ನಮ್ಮ ಎಂಡೆವರ್ ನಾವು ಹಾಕ್ತಿದ್ರೆ, ನಮ್ಮ ಪ್ರಯತ್ನ ನಾವು ಮಾಡದೇ ಇದ್ರೆ ಭಗವಂತನ ಒಲಿಸ್ಕೊಳ್ಳಿಕ್ಕೆ ವಿ ಹ್ಯಾವ್ ಟು ಪ್ರಸ್ಪೈರ್, ವಿ ಹ್ಯಾವ್ ಟು ನಮ್ಮ ಬೆವರು ಸುರಿಸು. ಮಾನವ ಶರೀರ ಸಿಕ್ಕಿದೆಲ್ಲ, ಇದನ್ನ ನಾವು ಕಷ್ಟ ಪಡ್ಬೇಕು ಭಗವಂತನ ಸೇವೆಗೆ. ಆವಾಗ ಭಗವಂತ ಅದನ್ನ ನೋಡ್ತಾನೆ. ನಾವು ಎಷ್ಟು ಇಂಟೆಲಿಜೆನ್ಸ್ ಇದ್ದೀವಿ, ನಾವು ಎಷ್ಟು ಶ್ಲೋಕಗಳನ್ನ ಮೆಮೊರೈಸ್, ಅದನ್ನ ಖಂಡಿತ ನೋಡಲ್ಲ. ಅದನ್ನ ನಾವೀಗ ಎಷ್ಟೊಂದು ನಮ್ಮ ವಿದೇಶಿ ಭಕ್ತರಿದ್ದಾರೆ, ಅವ್ರಿಗೆ ಸಂಸ್ಕೃತ ಬರುತ್ತಾ? ಸಮ್ ಶ್ಲೋಕ
ಪ್ರೊನೌನ್ಸಿಯೇಷನ್ ಅಲ್ಲಿ ಅವ್ರದ್ದು ಮಿಸ್ಟೇಕ್ ಇರುತ್ತೆ. ಚೈನೀಸ್ ಇವ್ರಿಗೆಲ್ಲ ಹರೇ ಕೃಷ್ಣ ಕೃಷ್ಣ ಹೇಳಕ್ಕೆ ಬರೋದಿಲ್ಲ ಅವ್ರಿಗೆ. ಜಪನೀಸ್ ಅವ್ರು ಕೃಷ್ಣ ಕಿನ್ನ ಏನೋ ಹಿಂಗೇನೋ ಹೇಳ್ತಾರೆ. ಅವರೇ ಹೇಳ್ತಾ ಇದ್ರು, ಎಷ್ಟೊಂದು ಡಿವೋಟಿಸ್ ಬರ್ತಾ ಇದ್ರು ನಾವು ದುಬೈ ಇರ್ಬೇಕಾದ್ರೆ. ಸೊ ದೇ ಯೂಸ್ ಟು ಕ್ರೈ, ವಿ ಕಾಂಟ್ ಸೇ ಕೃಷ್ಣ, ಕೃಷ್ಣ ಅನ್ನೋದು ನಮ್ಗೆ ಬರೋದೇ ಇಲ್ಲ ಅಂತ ಹೇಳಿ. ಸೊ ಈ ರೀತಿಯ ಒಂದು ಅದನ್ನ ಭಗವಂತ ನೋಡಲ್ಲ. ಅಲ್ಟಿಮೇಟ್ಲಿ ಏನ್ ನೋಡ್ತಾರೆ, ನಮ್ಮ ಭಕ್ತಿ ಭಾವ ಎಷ್ಟು ಪ್ಯೂರ್ ಇದೆ ಅಂತ. ಸೊ ವಿ ಹ್ಯಾವ್ ಟು ವರ್ಕ್ ವೆರಿ ಹಾರ್ಡ್. ಸೊ ಕೃಷ್ಣನ ಕೃಪೆ ಪಡಿಬೇಕಂದ್ರೆ ನಾವು ದಾಮೋದರ ಲೀಲೆಯಲ್ಲಿ ಹೇಗೆ ಯಶೋದಮಯ ಕಷ್ಟಪಟ್ಟು ಅವರನ್ನ ಕಟ್ಲಿಕ್ಕೆ, ಬೆಳಿಗ್ಗೆ 6 ಗಂಟೆ ಶುರು ಆಗಿದ್ದಂತೆ ಅವ್ರು ಕಟ್ಲಿಕ್ಕೆ, ಅದು ಸಾಯಂಕಾಲದವರೆಗೂ ನಡೀತು. ಆಗ ಹೋಗಿ ಅವರನ್ನ ಕಟ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಹಾಗಿದ್ರೆ ಇವನ್ ವಿ ಹ್ಯಾವ್ ಟು ವರ್ಕ್ ವೆರಿ ಹಾರ್ಡ್. ನಮ್ಮ ಸೇವೆಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಗೆ ಯಾವ್ದೋ ಸೇವೆ ಸಿಕ್ಕರೆ ಅದನ್ನ ನಾವು ಡೆಲಿಗೇಟ್ ಮಾಡ್ಬಿಡ್ತೀವಿ. ಮಾತಾಜಿ ಇದನ್ನೊಂಚೂರು ಮಾಡ್ತೀರಾ, ನನ್ಗೊಂದ್ ಸ್ವಲ್ಪ ಅಪ್ಪ ಸದ್ಯ ನನ್ಗೆ ಫ್ರೀ ಆಯ್ತು ಅನ್ನೋ ಒಂದು ಎಲ್ಲೋ ಒಂದು ಭಾವನೆ ಇರುತ್ತೆ. ಇಟ್ಸ್ ನಾಟ್ ಫಾರ್ ಎವ್ರಿ ಒನ್ ಇಟ್ ಅಪ್ಲೈಸ್, ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ಡೆಲಿಗೇಟ್ ಮಾಡ್ಬಿಡ್ತೀವಿ, ಇನ್ನೊಬ್ಬರಿಗೆ ಕೊಟ್ಬಿಡ್ತೀವಿ, ಸೇವೆಗಳನ್ನ ಕೊಟ್ಬಿಟ್ಟು ಆರಾಮಾಗ್ಬಿಡ್ತೀವಿ. ವಿ ಹ್ಯಾವ್ ಟು ಟೇಕ್ ಲಿಟಲ್ ಪೇನ್, ನೋ ಪೇನ್ ನೋ ಗೇನ್ ಅಂತ ಹೇಳ್ತಾರಲ್ವಾ, ಇಂಗ್ಲಿಷ್ ಅಲ್ಲಿ ಗಾದೆ ಇದೆ ಅಲ್ವಾ. ಸೊ ನಾವ್ ಅದನ್ನ ಪೇನ್ ಅನ್ನು ತಗೊಂಡಾಗ್ಲೇ ನಮ್ಗೆ ಗೇನ್ ಆಗೋದು, ನಮ್ಗೆ ಪ್ರಾಫಿಟ್ ಆಗೋದು. ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಕನ್ನಡದಲ್ಲಿ ಹೇಳಿದ ಹಾಗೆ. ಸೊ ನಾವು ಕಷ್ಟ ಪಡ್ಲೇಬೇಕಾಗ್ತದೆ. ಯಾವ್ದನ್ನು ಈಸಿಯಾಗಿ ಸಿಗೋದಿಲ್ಲ ಕಲಿಯುಗದಲ್ಲಿ. ಮತ್ತೆ ಭಕ್ತಿ ಹೇಗೆ, ಆಧ್ಯಾತ್ಮ ಹೇಗೆ ಈಸಿಯಾಗಿ ತಗೊಳ್ತೀವಿ ನಾವು? ನಮ್ಗೆ ಯಾಕೆ ಈಸಿಯಾಗಿ ಸಿಗ್ಬೇಕು? ನಾವು ಕಂಫರ್ಟ್ ಝೋನ್ ಇಂದ ಆಚೆ ಬರ್ಬೇಕು. ಯಶೋದಮಯ್ಯಗೆ ಅಷ್ಟು ಓಡೋ ಅಗತ್ಯ ಏನಿತ್ತು? ನಂದರಾಣಿ ಅವಳು ಯಾಕೆ ಓಡಿದ್ಲು ಅಷ್ಟು? ಓಡಿ 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 ಭಗವಂತನ ಕಟ್ಲಿಕ್ಕೆ ಅಷ್ಟು ಸುಲಭನ? ಸೊ ಕಟ್ಟಿ ಹಾಕಿದ್ಲು. ಅಗೇನ್ ಏನ್ ತೋರಿಸ್ತದು ಕಟ್ಬೇಕಾದ್ರೆ? 2 ಬೆರಳು ಶಾರ್ಟ್ ಆಗ್ತಿತ್ತಂದ್ರೆ, ಒಂದು ನಮ್ಮ ಪ್ರಯತ್ನ, ಇನ್ನೊಂದು ಭಗವಂತನ ಕೃಪೆ. ಅದೆಲ್ಲರಿಗೂ ಗೊತ್ತಿದೆ. ಇವೆರಡರಿಂದಾನೇ ನಾವು ಭಗವಂತನ ಕಟ್ಟಿ ಹಾಕ್ಲಿಕ್ಕೆ ಆಗುತ್ತೆ. ಅಂದ್ರೆ ಭಗವಂತನ ಕೃಪೆ ಪಡಿಬೇಕಂದ್ರೆ ನಮ್ಮ ಪ್ರಯತ್ನ ಸತತವಾಗಿರಬೇಕು. ಸತತವಾಗಿದ್ದಾಗ್ಲೇನೆ ಅದು ಸಾಧ್ಯ. ಮತ್ತೆ ನಾವ್ ಇದ್ರಲ್ಲಿ ಏನ್ ನೋಡ್ತಿದೆ ಅಂದ್ರೆ, ದ ಇಂಟಿಮೇಟ್ ರಿಲೇಶನ್ಶಿಪ್ ವಿತ್ ದ ಡಿವೈನ್. ಡಿವೈನ್ ಅಂತ ಹೇಳಿದ್ರೆ ಭಗವಂತನೊಟ್ಟಿಗೆ ನಮ್ಮ ಸಂಬಂಧ ಅದೇನಿರ್ಬೇಕು, ಇಂಟಿಮೇಟ್ ರಿಲೇಶನ್ಶಿಪ್. ಅದು ಒಂದು ಪವಿತ್ರವಾಗಿರ್ಬೇಕು. ಗಿವ್ ಅಂಡ್ ಟೇಕ್ ಬಿಸ್ನೆಸ್ ಇರ್ಬೇಕು. ಅದು ಮಟೀರಿಯಲ್ ಇದು ಇರತ್ತಲ್ಲ, ನಮ್ಮ ಡಿಮ್ಯಾಂಡ್ಸ್ ಇರತ್ತಲ್ಲ, ಭೌತಿಕವಾದ ನಮ್ಮ ಡಿಮ್ಯಾಂಡ್ ಲಿಸ್ಟ್ ಗಳಿರುತ್ತಲ್ಲ, ಅದಕ್ಕೋಸ್ಕರ ಭಗವಂತನ ಪೂಜೆ ಮಾಡೋದಲ್ಲ. ಭಗವಂತನಿಗೆ ಒಂದು ಶುದ್ಧವಾದ ಪ್ರೀತಿ ಪ್ರೇಮವನ್ನು ಕೊಡ್ಬೇಕು, ಆಗ ಅವರನ್ನ ಕಟ್ಲಿಕ್ಕೆ ಸಾಧ್ಯ. ಇಲ್ಲಿ ಯಶೋದೆ ಯಾಕೆ ಕಟ್ಟಿ ಹಾಕಿದ್ಲು ಅಂದ್ರೆ, ಅವನ್ಗೆ ಕಟ್ಟಿ ಹಾಕಿ ನನ್ನ ಮನೆಯ ಬೆಣ್ಣೆ ನಾನು ತೆಗೆದು ತಿನ್ನಿಸ್ಬಹುದು ಅನ್ನೋ ಒಂದು ಅವರಿಗೆ ಒಂದು ಇತ್ತು, ತಲೆಯಲ್ಲಿ ವಿಚಾರ ಇತ್ತು. ಸೊ ಹಾಗಾಗಿ ಅವರನ್ನ ಕಟ್ಟಿ ಹಾಕಿದ್ರು. ಹೊತ್ತು ಅವರಿಂದ ಏನನ್ನ ಪಡಿಬೇಕು ಅಂತಲ್ಲ. ನಾವು ಹಾಗೆ ನಮ್ಮ ಭಾವನೆ ಎಷ್ಟಿರ್ಬೇಕು, ನಾವು ಭಗವಂತನ ಸೇವೆ ಮಾಡ್ಬೇಕು. ಆಲ್ವೇಸ್ ಹ್ಯಾವ್ ಟು ರಿಮೆಂಬರ್ ಕೃಷ್ಣ ಅಂಡ್ ವಿ ಶುಡ್ ನಾಟ್ ಫರ್ಗೆಟ್ ಕೃಷ್ಣ. ಸತತಂ. ಸೊ ಭಗವದ್ಗೀತೆಯ 9ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಿದ್ದಾರೆ ಹೇಳಿ? ಸೊ 9.14. ಸೊ ಸತತಂ ನಾವು ಭಗವಂತನ ಏನ್ ಮಾಡ್ಬೇಕು, ನಾವು ಅವರನ್ನ ನೆನೆಸ್ತಾ ಇರ್ಬೇಕು. ಸೊ ಆಗ್ಲೇ ನಾವು ಸಾಧ್ಯ ಇದೆ. ಸತತಂ ಕೀರ್ತೆಯಂತೋ ಮಾಂ ಯತಂತಶ್ಚ ದೃಢಾವೃತಃ ನಮಸ್ಕಂಶ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ. ಸದಾ ನನ್ನ ವೈಭವಗಳನ್ನು ಹಾಡುತ್ತಾ ದೃಢ ಸಂಕಲ್ಪದಿಂದ ಪ್ರಯತ್ನವನ್ನು ಮಾಡುತ್ತಾ ನನಗೆ ನಮಸ್ಕಾರ ಮಾಡುತ್ತಾ ಈ ಮಹಾತ್ಮರು ಶಾಶ್ವತ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ. ಸೊ ಇದ್ರಲ್ಲಿ ಹೇಳ್ತಾ ಇದ್ದಾರೆ, ಮಹಾತ್ಮ ಅಂತವ್ರು ಅಂತ ಹೇಳಿ, ಸತತವಾಗಿ ನನ್ನನ್ನ ಪೂಜಿಸುವರು ಅವರು ಮಹಾತ್ಮರು ಅಂತ ಹೇಳಿ. ಬೇರೆ ನಮ್ಗೆ ಎಷ್ಟೇ ಕೆಲಸಗಳಿದ್ರು ಸತತವಾಗಿ ದೇವರನ್ನು ಸ್ತುತಿಸುವುದರಲ್ಲಿ ನಿರತನಾಗಿರ್ತೀವಿ. ನಾವು ಬೇರೆ ಮಾತುಗಳಲ್ಲಿ ನಾವು ಯಾವ್ದು ನಿರಾಕಾರವಾದ ನಮ್ಗೆ ಬೇಡ. ನಮ್ಗೆ ಸುಂದರವಾದ ಭಗವಂತನ ರೂಪ, ಗುಣ, ಗಾನ ಎಲ್ಲವನ್ನು ಮಾಡ್ಕೊಂಡು ನಾವು ಭಗವಂತನ ಯಾವಾಗ್ಲೂ ನೆನೆಸ್ತಾ ಇರ್ಬೇಕು. ಇದು ಕಾನ್ಸ್ಟಂಟ್ ಮೆಮೊರಿ, ನಾವು ಅವರನ್ನ ನೆನೆಸ್ತಾ ಇರ್ಬೇಕು. ಇದು ನಾವು ಯಶೋದೆಯ ದಾಮೋದರ ಲೀಲೆಯಲ್ಲಿ ಅವಳು ಸ್ಟಾರ್ಟಿಂಗ್ ಅಲ್ಲಿ ಬೆಣ್ಣೆ ಕಡಿತಾ ಇರ್ತಾಳಲ್ವಾ, ಅದ್ರಲ್ಲೂ ನೋಡ್ತೀವಿ. ಅವಳು ಭಗವಂತನ ನೆನೆಸ್ಕೊಂಡೇ ಹಾಡ್ತಾ ಹಾಡ್ತಾ, ಅದು ಒಂದು ಹಾಡ ಇದೆ. ಸೊ ಅವಳು ಏನ್ ಮಾಡ್ತಿರ್ತಾಳೆ, ಬೆಣ್ಣೆ ತೆಗಿತಾ ಇರ್ತಾಳೆ. ಅವ್ರಿಗೇನ್ ಪರಮಾತ್ಮ ಅಂತ ಗೊತ್ತಿದೆಯಾ? ಇಲ್ಲ, ಅವಳು ಪರಮಾತ್ಮನ ನೆನೆಸ್ತಿರೋದು. ಹಾಗೆ ನಮ್ಮ ಒಂದು ಚಿತ್ತದಲ್ಲಿ ನಾವು ಏನೇ ಕಾರ್ಯಗಳನ್ನ ಮಾಡ್ತಾ ಇದ್ರು ಭಗವಂತನ ನೆನೆಸ್ಕೊಂಡು ಮಾಡ್ತಿರ್ತಾರೆ. ಸೊ ಕಾನ್ಸ್ಟಂಟ್ ರಿಮೆಂಬರೆನ್ಸ್, ಅದು ಯಾವಾಗ್ಲೂ ಸತತವಾಗಿ ಭಗವಂತನ ನಾಮದಲ್ಲಿ ನಮ್ಗೆ ನಾವ್ ಮೇಲೆಯಿಂದ ಎಷ್ಟೇ ಕೆಲಸ ಮಾಡ್ತಿರೋಣ, ನಮ್ಗೆ ಎಷ್ಟೇ ಜವಾಬ್ದಾರಿ, ಪ್ರಿಸ್ಕ್ರೈಬ್ ಡ್ಯೂಟೀಸ್ ನಮ್ಗೆ ಇದ್ದೇ ಇದೆ. ಒಂದು
ಗೃಹಿಣಿಯ ಜೀವನದಲ್ಲಿ ಮಕ್ಕಳು, ಮನೆ, ಇದು ಪ್ರಸಾದಂ ಪ್ರಿಪ್ರೇಷನ್, ಎಷ್ಟೊಂದು ಸೇವೆ ಇರುತ್ತೆ. ಇದರ ಮಧ್ಯ ನಾವು ನಮ್ಮ ಚಿತ್ತದಲ್ಲಿ ಯಾವಾಗ್ಲೂ ಭಗವಂತನ ನೆನೆಸ್ಕೊಂಡು ನಾಮಸ್ಮರಣೆ ಮಾಡ್ಕೊಂಡು ಮನಸ್ಸಲ್ಲೇ ಮಾಡ್ತಾ ಇರ್ಬೇಕು. ಏನೇ ಮೇಲಿಂದ ಮಾಡ್ತಾ ಇದ್ರು ಹಂಸದ ಒಂದು ನಡಿಗೆ ನೀರಲ್ಲಿ ಹೇಗಿರತ್ತೆ ಹೇಳಿ, ನೀರಲ್ಲಿ ಸ್ವಿಮ್ ಮಾಡ್ತಾ ಇರತ್ತೆ, ಮೇಲಿಂದ ಎಷ್ಟು ಸುಂದರವಾಗಿ ಗಾಂಭೀರ್ಯವಾಗಿ ಹೋಗ್ತಾ ಇರತ್ತೆ, ಒಳಗೆ ನೀರನ್ನ ಫೋರ್ಸ್ಫುಲಿ ತಳ್ತಾ ಇರತ್ತೆ, ಇಲ್ಲಾಂದ್ರೆ ಅದು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಮ್ಮ ಜೀವನ ಮೇಲಿಂದ ಯಾರಿಗೂ ಗೊತ್ತಾಗ್ಬಾರ್ದು, ನಾವೇನ್ ಮಾಡ್ಬೇಕು, ಸುಲಭವಾಗಿ ಹೋಗ್ತಾ ಇರ್ಬೇಕು. ಆದ್ರೆ ಅದರಲ್ಲಿ ಪ್ರಯತ್ನ ನಮ್ಮದು ತುಂಬಾ ಇರ್ಬೇಕು. ಸೊ ದಾಮೋದರ ಲೀಲೆಯಲ್ಲಿ ನಾವು ಇದನ್ನ ನೋಡ್ತಾ ಇದ್ದೇವೆ. ಸೊ ಕಾನ್ಸ್ಟೆಂಟ್ಲಿ ನಾವು ಹೇಗೆ ಯಶೋದಮಯ್ಯ ಅವರನ್ನ ನೆನೆಸ್ತಾ ಇದ್ರು ಅಂತ ಹೇಳಿ ಕೃಷ್ಣನ. ಆ ಇದ್ರಲ್ಲಿ ಇನ್ನೂ ಏನ್ ನೋಡ್ತಾ ಇದೀವಿ ಅಂತ ಹೇಳಿದ್ರೆ, ಫೈಂಡಿಂಗ್ ಜಾಯ್ ಇನ್ ಡಿವೋಷನ್. ಆ ಡಿವೋಷನ್ ಅಲ್ಲೂ ಏನು ಗೋಪಿಯರಾಗ್ಲಿ, ಇವರು ಗೋಪಾಸ್ ಅಲ್ಲಿ ಎಲ್ಲರೂ ಒಂದು ಸಂತೋಷವನ್ನು ಪಡೆದು ಕೃಷ್ಣನನ್ನ ನೆನೆಸಿದಾಗ ದುಃಖ ಎಲ್ಲಿದೆ ಅಲ್ವಾ? ನರಜನ್ಮ ಬಂದಾಗ ಕೃಷ್ಣ ಎನ್ನಬಾರ್ದು ಅಂತ ಹೇಳಿ ಕೃಷ್ಣ ಅಂತ ಹೇಳ್ಕೊಂಡು ಹೋದ್ರೆ ನಮ್ಗೆ ಎಲ್ಲವೂ ಸಂತೋಷ. ದಾಮೋದರ ಲೀಲೆಯಲ್ಲಿ ಎಂತ ಇವರು ಪಾಪಿಗಳು, ಕೊನೆಗೆ ನಳ ಕುಬೇರರು ಎಂತ ಪಾಪಗಳನ್ನು ಮಾಡಿದವ್ರಿಗೂ ಏನ್ ಸಿಕ್ತು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ದ ಗ್ರೇಸ್ ಕ್ಯಾನ್ ಬಿ ಫೌಂಡ್ ಫ್ರಮ್ ದ ಪನಿಷ್ಮೆಂಟ್ ಆಲ್ಸೋ. ಇದ್ರಲ್ಲಿ ನಾವು ನೋಡಿದ್ದು ಏನಂತ ಹೇಳಿದ್ರೆ, ಎಂತ ಪಾಪ ಕಾರ್ಯಗಳು ಮಾಡ್ಕೊಂಡು ನಾರದ ಮುನಿಗಳು ಹೋಗ್ತಾ ಇರ್ಬೇಕಾದ್ರೆ ಅವರು ಏನನ್ನೂ ನೋಡದೆ ಅವ್ರದೇ ಜಲಕ್ರೀಡೆಯಲ್ಲಿ ಅಪ್ಸರರೊಂದಿಗೆ ಮಗ್ನವಾಗಿದ್ದವ್ರಿಗೆ ಪನಿಷ್ಮೆಂಟ್ ಸಿಕ್ತು. ಏನ್ ಪನಿಷ್ಮೆಂಟ್? ಅದು ಅವರು ಮರವಾಗಿ ನಿಲ್ಬೇಕು ಅಂತ. ಮರವಾಗಿ ನಿಂತು ಅವ್ರಿಗೆ ಮುಕ್ತಿ ಕೊಡಕ್ ಬರ್ತಾರೆ ದೇವ್ರಂತ ಹೇಳಿದ್ರು. ಆದ್ರೂ ಸಹ ಅವ್ರದ್ದು ಆ ಪನಿಷ್ಮೆಂಟ್ ಅಲ್ಲಿ ಅವ್ರಿಗೆ ಭಗವಂತನ ಒಂದು ಸಾಕ್ಷಾತ್ ದರ್ಶನ ಆಗ್ಬೇಕಂತ ಹೇಳಿದ್ರೆ ಅದು ಹೇಗ ಸಾಧ್ಯ ಅಂತ ಹೇಳಿದ್ರೆ, ಆ ಪನಿಷ್ಮೆಂಟ್ ಕ್ಯಾನ್ ಬಿ ಕನ್ವರ್ಟೆಡ್ ಟು ಬೋನ್, ವರವಾಗಿ ಪರಿಣಿಸ್ತು. ಆ ವರ ಆಗ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಆ ಭಗವಂತನ ನೆನೆಸುವ ಒಂದು ಪ್ರಯತ್ನ ಏನಿದೆಯೋ ಅದ್ರಲ್ಲಿ ನಾವು ಯಾವುದೇ ಒಂದು ಏನೋ ಅಚಲವಾದ ನಂಬಿಕೆ ಇಟ್ಕೊಂಡು ನಾವು ಅದನ್ನ ಕಾನ್ಸ್ಟೆಂಟ್ ಆಗಿ ಮಾಡ್ಬೇಕು, ನಮ್ಮದು ಯಾವುದೇ ಕಾರ್ಯ ಇರಲಿ. ಸೊ ದಾಮೋದರ ಲೀಲೆ ನಮ್ಗೆ ಇದನ್ನು ಹೇಳ್ತಾ ಇದೆ. ಅಂಡ್ ದ ಇಂಪಾರ್ಟೆನ್ಸ್ ಆಫ್ ಸರೆಂಡರ್. ನಾವು ಸರೆಂಡರ್ ಅಂದ ತಕ್ಷಣ ಇದಕ್ಕೆ ಎಕ್ಸಾಂಪಲ್ ನಾವು ಬಲಿ ಮಹಾರಾಜನ್ನೇ ನಾವು ನೆನ್ಸ್ಕೊಳ್ತೀವಿ. ಸೊ ಬಲಿ ಮಹಾರಾಜರಿಗೆ ಒಂದು ರೀತಿ ನಮ್ಗೆ ನೋಡ್ದಾಗ ಅನಿಸ್ತು ಮೋಸ ಆಯ್ತು ಇವ್ರಿಗೆ, ಇವರಿಂದ ಪೂರ್ತಿ ಇದನ್ನೇ ತಗೊಂಡ್ಬಿಟ್ರು, ಅವರ ಪ್ರತಿಯೊಂದು ಅವರ ಏನೇನು ಅಪಿಲೆನ್ಸ್ ಇತ್ತು ಎಲ್ಲ ತಗೊಂಡ್ರು ಅಂತ. ಆದ್ರೆ ಭಗವಂತನ್ಗೆ ಅದು ಯಾವಾಗ ಕೊಡ್ಬೇಕಂತ ಗೊತ್ತಿತ್ತು ಆವಾಗ್ಲೇ ಕೊಟ್ರು ಅಲ್ವಾ? ಸೊ ಹಾಗಾಗಿ ಪೂರ್ತಿ ಸರೆಂಡರ್ ಆಗ್ಬೇಕಾಗತ್ತೆ. ಸೊ ಇಲ್ಲಿ ಯಶೋದಮಯ್ಯ ಕಟ್ಟಕ್ ಪ್ರಯತ್ನ ಪಟ್ಟು ಸಾಕಾಗಿ ಇನ್ನ ಆಗಲ್ಲಪ್ಪ ಕೃಷ್ಣ ಅಂತ ಯಾವಾಗ ಪರಮಾತ್ಮ ಅಂತಂದು ಈ ಸರಿ. ಸೊ ಯಾವಾಗ ನಾವು ಭಗವಂತನ ನೆನೆಸ್ಕೋತೀವೋ, ನಾವು ದ್ರೌಪದಿಯ ವಿಷಯದಲ್ಲೂ ನೋಡಿದ್ವಿ, ಒಂದು ಕೈ ಇಟ್ಕೊಂಡವಳು ಗೋವಿಂದ ಅಂದಾಗ ಬರ್ಲಿಲ್ಲ, ಎರಡೂ ಕೈ ಎತ್ಕೊಂಡು ಜಸ್ಟ್ ಸರೆಂಡರ್. ಆಗ ಸರೆಂಡರ್ ಮಾಡಿದಾಗ ಭಗವಂತ ವಸ್ತ್ರದ ರೂಪದಲ್ಲಿ ಬಂದವಳನ್ನ ಕಾಪಾಡ್ತಾರೆ. ಸೊ ಪೂರ್ತಿ ರೀತಿಯ ನಮ್ಮ ಸರೆಂಡರ್ನ ನಾವು ದಾಮೋದರ ಲೀಲೆ ನೋಡ್ತಾ ಇದ್ದೇವೆ. ಯಾವಾಗ ಯಶೋದಮಯ್ಯ ಆಯ್ತು ನನ್ ಕೈಲಿ, ಅವಳು 95 ದಪ್ಪ ಇದ್ಲು, ಅವಳ ಕೈಲಿ ಆಗ್ತಾ ಇರ್ಲಿಲ್ಲ, ಎಷ್ಟು ಪ್ರಯತ್ನ ಪಟ್ಟು ಓಡಿ ಇನ್ನ ಆಗೋದಿಲ್ಲ ಭಗವಂತ ಅಂತ ಅವಳು ಅಷ್ಟು ಬೆವರಿಳಿಸ್ಕೊಂಡು ಅವಳು ಹೂ ಎಲ್ಲ ಆ ಕಡೆ ಈ ಕಡೆ ಇದಾಗ್ತಾ ಇತ್ತು. ಆ ಒಂದಿದ್ರಲ್ಲಿ ಅವಳು ಯಾವಾಗ ಸರೆಂಡರ್ ಆದ್ಲೋ ಆಗ ಕೃಷ್ಣ ಒಲಿತಾನೆ. ಸೊ ಇದನ್ನು ನಾವು ದಾಮೋದರ ಲೀಲೆ ನೋಡ್ತೇವೆ. ಮತ್ತೆ ದ ಟ್ರೂ ಡಿವೋಷನ್ ಅಬೌಟ್ ದ ಲವಿಂಗ್ ಇಂಟಿಮೇಟ್ ರಿಲೇಶನ್ಶಿಪ್ ರಾದರ್ ದನ್ ಮಟೀರಿಯಲ್ ವೆಲ್ತ್ ಆರ್ ಪವರ್. ಈಗ ನಮ್ಗೆ ಮಟೀರಿಯಲ್ ವೆಲ್ತ್ ಪವರ್ ಇರತ್ತೆ, ನಾವು ತುಂಬಾ ಶ್ರೀಮಂತರಿರ್ತೀವಿ ಅನ್ಕೊಳ್ಳಿ, ತುಂಬಾ ದುಡ್ಡಿದೆ ನಮ್ಮ ಹತ್ರ, ಅದ್ರಿಂದ ಭಗವಂತ ಒಲಿತಾನ? ಇಲ್ಲ. ಭಗವಂತನ್ಗೆ ಅದು ಬೇಕಾಗಿಲ್ಲ. ಭಗವಂತನೇ ಇದ್ರದ್ ಒಡೆಯ ಇಲ್ಲ. ನಾವ್ ನಿಂತ್ ನೋಡ್ತಿದೀವಿ ಅಷ್ಟೇ. ನಮ್ಮಿಂದ ಬೆಳಕ್ ಮಾಡಕ್ಕಾಗತ್ತಾ, ನೀರ್ ಮಾಡಕ್ಕಾಗತ್ತಾ, ಮಳೆ ತರ್ಸಕ್ಕಾಗತ್ತಾ? ಎಲ್ಲಾನು ಭಗವಂತ ಮಾಡ್ತಿದ್ದಾನೆ. ವಿ ಆರ್ ಜಸ್ಟ್ ವಾಚಿಂಗ್, ವಿ ಆರ್ ಜಸ್ಟ್ ಎಂಜಾಯಿಂಗ್. ನಾವು ಅದನ್ನ ಅವ್ರು ಕೊಡುವ ಒಂದು ಎಲ್ಲ ಸೌಕರ್ಯಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ ಅಷ್ಟೇ. ನಮ್ಗೆ ಏನು ಮಾಡ್ಲಿಕ್ಕಾಗಲ್ಲ. ನೋಡ್ತಾ ಇದ್ದೀವಿ ಜಗತ್ತಿನ ಒಡೆಯ, ಅವನ ಹತ್ರ ಹೋಗ್ಬಿಟ್ಟು ನಾವು ಮಟೀರಿಯಲ್ ವೆಲ್ತ್ ಪವರ್ ಕೇಳೋದಲ್ಲ. ನಮ್ಮ ರಿಲೇಶನ್ಶಿಪ್ ಹೆಂಗಿರ್ಬೇಕು ಭಗವಂತನೊಡೆಗೆ ಅಂತ ಹೇಳಿದ್ರೆ ಅದು ಪ್ರೀತಿಯಿಂದ ಇರ್ಬೇಕು. ಆ ಪ್ರೀತಿಯನ್ನು ಯಾರು ಇದ್ರಲ್ಲಿ ಕೊಡ್ತಾ ಇರೋರು? ಗೋಪಿಯರು, ಯಶೋದೆ ತಾಯಿಯ ಪ್ರೀತಿಯನ್ನು ಕೊಟ್ಬಿಟ್ಟು ನಾವ್ ಇನ್ನೂ ಒಂದ್ ನೋಡ್ತೀವಿ ಇದ್ರಲ್ಲಿ ಯಾವ ರೀತಿ ಏನೋ
ಮಕ್ಕಳಿಗೆ ಪ್ರೀತಿಯನ್ನು ಕೊಡ್ಬೇಕು ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಮಕ್ಕಳಿಗೆ ಇವಾಗ ನಾವು ಇದನ್ನ ಯಾವ್ದವ್ರಿಗೆ ಸೂಟೇಬಲ್ ಅಲ್ಲ ಅನ್ನೋದನ್ನ ನಾವು ಮಾಡ್ಬೇಡ ಅಂತ ಹೇಳ್ತೀವಿ. ಅದು ಕೋಪದಿಂದ ಹೇಳ್ತೀವ? ಖಂಡಿತ ಇಲ್ಲ. ಅದ್ ನಾವ್ ಯಾಕೆ ಹೇಳ್ತೀವಂದ್ರೆ ಅದು ಅವರಿಗೆ ಆ ಟೈಮಲ್ಲಿ ಅದು ಒಳ್ಳೇದಲ್ಲ ಅಂತ ಹೇಳಿ ಹೇಳ್ತೀವಿ. ಸೊ ಅದನ್ನ ಯಾವ ಟೈಮಲ್ಲಿ ಅವ್ರು ಮಾಡ್ಬೋದು. ಅವ್ರಿಗೆ ಇವಾಗ ಚಿಕ್ಕದಿದ್ದ ಮಗು ಮೊಬೈಲ್ ತಗೊಂಡು ಆಟ ಆಡ್ತಿದ್ರೆ ನಾವು ಕೊಟ್ಬಿಡ್ತೀವ? ಇಲ್ಲ, ಅವ್ರಿಗೆ ಯಾವಾಗ ಬೇಕು, ಕಾಲೇಜ್ ಟೈಮಲ್ಲಿ ಬೇಕಾದ್ರೆ ತಗೋಂತ ನಾವು ಗಿಫ್ಟ್ ಕೊಡ್ತೇವೆ ಅಲ್ವಾ? ಸೊ ದಟ್ ಇಸ್ ಅವರ್ ಇಂಟೆನ್ಷನ್ ದಟ್ ವಿ ಆರ್ ಸೀಯಿಂಗ್ ಹಿಯರ್. ಅವ್ರು ಯಾಕೆ ಅವ್ರನ್ನ ಕಟ್ಟಿ ಹಾಕಿದ್ದು ಅಂತ ಹೇಳಿದ್ರೆ, ಅವ್ನ್ ಒಂದ್ ಜಾಗದಲ್ಲಿ ನಿಂತ್ಕೊಂಡ್ರೆ ನಾನ್ ನನ್ಗೆ ಬೆಣ್ಣೆ ಕೊಡ್ಬೋದು, ಒಳ್ಳೆ ಬೆಣ್ಣೆ ಕೊಡ್ಬೋದು, ಇನ್ನೂ ತೆಗ್ದು ತಿನ್ಲಿ ಅವನು ಚೆನ್ನಾಗಿ ಅಂತ ಹೇಳಿ. ಆದ್ರೆ ಭಗವಂತ ಏನ್ ಮಾಡ್ತಾನೆ, ಅದ್ರ ಮೊದ್ಲೇ ಕಟ್ಟಿ ಹಾಕಿದ್ದನ್ನು ಒಕ್ಕಲಿಂದ ಬಿಚ್ಕೊಂಡು ಹೋಗ್ಬಿಟ್ಟು ಮಂಗಗಳಿಗೆ ಬೆಣ್ಣೆ ಕೊಡ್ತಾನೆ. ಇದೇನಾಯ್ತು? ಪ್ರಸಾದದ ವಿತರಣೆ. ಸೊ ಇದ್ರಲ್ಲಿ ನಾವು ನೋಡ್ಬೋದು, ಪ್ರಸಾದದ ವಿತರಣೆ ಎಷ್ಟು ಆಗ್ತದೋ ಅಷ್ಟು ಮಾಡ್ತಾರೆ. ದಾನ ಧರ್ಮದಲ್ಲಿ ಕಾರ್ತಿಕ್ ತಿಂಗಳಲ್ಲಿ ಮಾಡಿದಷ್ಟು ಪುಣ್ಯ ಇನ್ಯಾವ ತಿಂಗಳಲ್ಲೂ ನಮ್ಗೆ ಸಿಗಲ್ಲ. ನಾವು ಆದಷ್ಟು ಪ್ರಸಾದದ ವಿತರಣೆಯನ್ನ ಈ ತಿಂಗಳು ಮಾಡ್ಬೇಕು. ಸೊ ದಾಮೋದರ ಲೀಲೆ ನಾವು ಇದನ್ನು ನೋಡ್ಬೋದು. ಭಗವಂತ ಕೃಷ್ಣ ಒಬ್ನೇ ತಿನ್ಬೋದಿತ್ತಲ್ವಾ ಬೆಣ್ಣೆನ್ನ? ಯಾಕೆ ಮಂಗಗಳಿಗೆ ಕೊಡ್ಬೇಕಿತ್ತು? ದಿಸ್ ಇಸ್ ಟು ಶೋ ಫಾರ್ ಅಸ್. ನಮ್ಗೆ ತೋರಿಸ್ಬೇಕಿತ್ತು ಏನನ್ನ? ಪ್ರಸಾದದ ವಿತರಣೆ ಎಷ್ಟು ಮುಖ್ಯ ಅಂತ ಹೇಳಿ. ಸೊ ಪ್ರಾಣಿ ಪಕ್ಷಿಗಳಿಗೂ ಸಹ ನಾವು ಪ್ರಸಾದದ ವಿತರಣೆಯನ್ನ ಮಾಡ್ಬೇಕು. ಅದ್ರಲ್ಲಿ ಅದು ತುಂಬಾ ಒಳ್ಳೇದು. ಅವರಿಗೂ ಒಂದು, ನಾವ್ ಯಾಕೆ ನಗರ ಸಂಕೀರ್ತನ್ ಹೋಗ್ತೀವಿ? ನಗರ ಸಂಕೀರ್ತನ್ ಹೋಗೋದ್ರಿಂದ ಎಲ್ಲ ಜೀವಿಗಳಿಗೂ ಕಿವಿಗಳಿಗೂ ಅದು ಬೀಳತ್ತೆ. ಹರೇ ಕೃಷ್ಣ ಮಹಾಮಂತ್ರ, ಹರಿನಾಮ ಎಲ್ಲರಿಗೂ ಕೇಳುವಂತಾಗ್ಲಿ ಅಂತಾನೆ ಹೋಗ್ತೀವಲ್ವಾ? ಸೊ ಹಾಗಾಗಿ ಪ್ರಸಾದ ವಿತರಣೆಯನ್ನ ನಾವು ಮಾಡ್ಬೇಕು. ಸೊ ಈ ತಿಂಗಳಲ್ಲಿ ಮಾಡಿದಷ್ಟು ನಮ್ಗೆ ಒಳ್ಳೇದು. ಮತ್ತೆ ನಾವು ಇದ್ರಲ್ಲಿ ಏನ್ ನೋಡ್ತಾ ಇದೀವಿ ಅಂತ ಹೇಳಿದ್ರೆ, ದಾಮೋದರ ಲೀಲೆಯಲ್ಲಿ ಪ್ರಯಾರಿಟಿ ಲಿಸ್ಟ್ ಅಲ್ಲಿ ನಾವ್ ಏನ್ ನೋಡ್ತಾ ಇದೀವಿ ಅಂದ್ರೆ, ಡಿವೋಷನಲ್ ಸರ್ವಿಸ್ ನಾವು ಆಕ್ಟಿವಿಟಿನ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಇದರಲ್ಲಿ. ಸೊ ಹೇಗೆ ವರಂದೇವ ಮೋಕ್ಷಾಂನ ಮೋಕ್ಷಾಂ ಬಂದಿಮ. ಸೊ ಇದನ್ನ ಸತ್ಯವ್ರತ ಮನೆಗಳು ಹೇಳ್ತಾರೆ, ನನ್ಗೆ ಯಾವ ವರ ಬೇಡ, ಏನೋ ಬೇಡ, ಯಾವಾಗ್ಲೂ ಇನ್ನು ಸುಂದರ ರೂಪ ನನ್ ಕಣ್ಮುಂದೆ ಇರ್ಲಿ, ಇನ್ನೇನು ಬೇಕಾಗಿಲ್ಲ ಅಂತ ಸತ್ಯವ್ರತ ಮನೆಗಳು ಇದನ್ನ ದಾಮೋದರ ಅಷ್ಟಕಂ ಬರ್ದಿರೋ ಹೇಳ್ತಾರೆ. ಯಾವಾಗ್ಲೂ ನಮ್ಗೆ ಎಷ್ಟೊಂದು ಆಕ್ಟಿವಿಟಿ ಇರುತ್ತೆ ನಮ್ಗೆ ಅಲ್ವಾ? ಎಷ್ಟೊಂದು ಕೆಲ್ಸಗಳಿರುತ್ತೆ. ಬಟ್ ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಡಿವೋಷನಲ್ ಸರ್ವಿಸ್ ಅನ್ನ ಇಟ್ಕೋಬೇಕು. ಆಮೇಲೆ ನಮ್ಗೆ ಬಂದಿದ್ದನ್ನ ಆಮೇಲೆ ಮಾಡೋಣ. ಸೊ ಭಗವಂತನ ದಾಮೋದರ ಲೀಲೆಯಲ್ಲಿ ನೋಡ್ತಾ ಇದ್ದೇವೆ ಹೇಗೆ ಕೃಷ್ಣನನ್ನ ಕಟ್ಟಿ ಹಾಕಿ ಅವನನ್ನ ಅಂದ್ರೆ ಅವನ ಸುತ್ತಲೇ ಜೀವನ ನಡೀತಾ ಇದೆ ಇಲ್ಲಿ ಬ್ರಜಭೂಮಿಯಲ್ಲಿ. ಸೊ ಆ ಲೀಲೆ ನಮ್ಗೆ ತೋರಿಸ್ತಾ ಇದೆ, ನಮ್ಮ ಜೀವನದಲ್ಲೂ ಸಹ ನಾವು ಭಗವಂತನ ಕೇಂದ್ರ ಬಿಂದುವಾಗಿ ಇಟ್ಕೊಂಡು ನಮ್ಮ ಎಲ್ಲಾ ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಹೋಗ್ಬೇಕು. ಆವಾಗ ನಮ್ಮ ಜೀವನದಲ್ಲಿ ಒಂದು ಸುಖ, ಸಂತೋಷ, ನೆಮ್ಮದಿ ಇರುತ್ತೆ. ಅದರ್ವೈಸ್ ಸಮಥಿಂಗ್ ಲ್ಯಾಕಿಂಗ್, ಏನೋ ಒಂದು ಕಳ್ಕೊಂಡ ಹಾಗೆ. ಒಂದು ದಿನ ನಾವು ಜಪ ಮಾಡೋದೇ ಏನೋ ಹೆಚ್ಚು ಕಡಿಮೆ ಆಯ್ತು. ಮಾಯಾದೇವಿ ಇಸ್ ವೆರಿ ಸ್ಟ್ರಾಂಗ್. ಏನೋ ಜಪ ಮಾಡ್ಬೇಕಾದ್ರು ಅಥವಾ ಓದೋದ್ರಲ್ಲಿ ಎಲ್ಲಾದ್ರಲ್ಲೂ ನಾವು ಸ್ವಲ್ಪ ಹಿಂದೆ ಇದ್ದಾಗ ಅವಳು ಇನ್ನೂ ಹಿಂದೆನೆ ಹಾಕ್ತಾಳೆ. ಏನ್ ಮಾಡ್ತಾಳೆ, ಏನ್ ಇವತ್ತೊಂದ್ ದಿವಸ ಆರಾಮ ರೆಸ್ಟ್ ಮಾಡು, ಏನಂತೆ ಮಾಡ್ತಿದ್ರೆ, ನೀನ್ ಕೇಳೋರು ಯಾರು? ಯಾರು ಗೊತ್ತಾಗತ್ತಾ? ನಾನೇ ಮಾಡಿದ್ರೆ ಆಯ್ತು ಬಿಡು ಇವತ್ತಿಂದು. ತುಂಬಾ ಹುಷಾರಾಗಿರ್ಬೇಕು ಮಾಯಾದೇವಿ ಹತ್ರ. ತುಂಬಾನೇ 4 ರೆಗ್ಯುಲೇಟರಿ ಪ್ರಿನ್ಸಿಪಲ್ ನೀನು ಫಾಲೋ ಮಾಡ್ಲಿಲ್ಲ ಅಂದ್ರೆ ಯಾರು ನೋಡ್ತಾರೆ, ಯಾರಿಗೆ ಗೊತ್ತಾಗತ್ತೆ, ನೀ ಯಾರು ಯಾಕೆ ಹೇಳ್ಬೇಕು? ಪರವಾಗಿಲ್ಲ, ಯು ಕ್ಯಾನ್ ಕನ್ಸ್ಯೂಮ್ ಎನಿಥಿಂಗ್. ಸೊ ಇದೆಲ್ಲ ಮಾಯಾದೇವಿಯ ತುಂಬಾ ಸ್ಟ್ರಾಂಗ್ ಆಗಿ ನಮ್ಮನ್ನ ಕೆಳಗೆ ಬೀಳ್ಸಕ್ ನೋಡ್ತಾ ಇರ್ತಾರೆ. ಅದಕ್ಕೆ ನಾವು ಆದಷ್ಟು ಭಕ್ತರ ಸಂಘದಲ್ಲಿ ಇರ್ಬೇಕು. ಸೊ ದಾಮೋದರ ಲೀಲೆಯಲ್ಲಿ ನಾವು ಇದನ್ನೇ ನೋಡ್ತಾ ಇದ್ದೇವೆ. ಫುಲ್ ಗೋಪಿಯರು, ಯಶೋದೆ, ಎಲ್ಲರದು ಏನ್ ಕಾರ್ಯಗಳಿದಾವೋ ಎಲ್ಲವೂ ಕೃಷ್ಣನ ಸುತ್ತಲೂ ಇದೆ. ಸೊ ಕೃಷ್ಣ ಇಸ್ ದ ಸೆಂಟರ್, ಈಸ್ ದ ಕೇಂದ್ರ ಬಿಂದು. ಸೊ ಡಿಸ್ಟ್ರಿಬ್ಯೂಟಿಂಗ್ ಪ್ರಸಾದಂ ನೋಡ್ತು ಆಮೇಲೆ ಸ್ವಿಫ್ಟ್ಲಿ ರನ್ ಆಫ್ಟರ್ ಕೃಷ್ಣ. ಸೊ ಹೇಗೆ ಎಲ್ಲರೂ ಭಗವಂತನ ಹಿಂದೆ ಓಡ್ತಾ ಇದ್ದಾರೆ. ಸೊ ಭಗವಂತನಲ್ಲದೆ ನಮ್ಗೆ ಬೇರೆ ಯಾವ್ದು, ಅವ್ರಿಗೆ ಏನು ಇಲ್ಲ ಬ್ರಜಭೂಮಿಯಲ್ಲಿ. ಗೋಪಿಯರು ಬರ್ಬೇಕು, ಕೃಷ್ಣನ್ ನೋಡ್ಬೇಕು, ಗೋಪಾಸ್ ಅವ್ರು ಹಾಡ್ಬೇಕು, ಯಶೋದೆಗೆ ಬೆಣ್ಣೆ ತೆಗಿಬೇಕು, ಎಲ್ಲ ಕೃಷ್ಣನಿಗೋಸ್ಕರ. ಸೊ ಒಂದು ಸ್ಟಡಿ ಡಿಟರ್ಮಿನೇಷನ್ ನಾವು ಇದ್ರಲ್ಲಿ ನೋಡ್ತಾ ಇದ್ದೇವೆ. ಡಿಟರ್ಮಿನೇಷನ್ ಅಂದ್ರೆ ಅಚ್ಚಲವಾಗಿ ನಮ್ಮ ನಂಬಿಕೆಯೊಂದಿಗೆ ಒಂದು ಸ್ಟಡಿ ಆಗಿರ್ಬೇಕು. ಇವತ್ತು ನಾವು ಮಾಡಿದ್ವಿ, ಇವತ್ತು 16 ರೌಂಡ್, ನಾಳೆ 4 ರೌಂಡ್, ನಾಡಿದ್ದು 2, ಮತ್ತೆ ನಾಡಿದ್ದು ಏನು ಇಲ್ಲ. ದಟ್ ಇಸ್ ನಾಟ್ ಭಕ್ತಿ ಅಲ್ಲ. ಪರ್ಸಿಸ್ಟೆಂಟ್ಲಿ ಎಂಡೆವರಿಂಗ್ ವಿತ್ ಸ್ಟಡಿ ಡಿಟರ್ಮಿನೇಷನ್. ನಮ್ದೇನಿರ್ಬೇಕು, ಎಂಡೆವರ್ ಇರ್ಬೇಕು, ಮತ್ತೆ ಡಿಟರ್ಮಿನೇಷನ್ ಇರ್ಬೇಕು, ಸ್ಟಡಿ ಆಗಿರ್ಬೇಕು.
ಇವತ್ತು ಒಂದು ನಾಳೆ ಒಂದು, ಇವತ್ತು 3 ಗಂಟೆಗೆ ಇದ್ವಿ, ನಾಳೆ 7 ಗಂಟೆಗೆ ಇದ್ವಿ, ನಾಡಿದ್ದು 8 ಗಂಟೆಗೆ ಇದ್ವಿ ನಾವು. ಸೊ ಫಾರ್ ಎವ್ರಿಥಿಂಗ್ ವಿ ಹ್ಯಾಡ್ ಟು ಸ್ಲೀಪ್ ಅರ್ಲಿ, ಹ್ಯಾಡ್ ಟು ಗೆಟ್ ಅಪ್ ಅರ್ಲಿ, ವಿ ಹ್ಯಾಡ್ ಟು ಡೂ ಅವರ್ ಸಾಧನ. ಅಲ್ಲಿಗೆ ನಮ್ಮ ಕರೆಕ್ಟ್ ಆಗಿ ಹೋಗುತ್ತೆ. ಕಾರ್ತಿಕ್ ತಿಂಗಳಲ್ಲಿ ಅದ್ರಲ್ಲೂ ಮೈ ಹಂಬಲ್ ರಿಕ್ವೆಸ್ಟ್ ಎವ್ರಿ ಒನ್, ಸೊ ಡೋಂಟ್ ಮಿಸ್ ಗೆಟಿಂಗ್ ಅಪ್ ಅರ್ಲಿ. ಸೊ ಇರ್ಬೋದು ಈಗ ಎಲ್ಲರೂ ಸೇವೆಯಲ್ಲಿ ಬಿಸಿ ಇದ್ದೀರಾ, ಎಲ್ಲೋ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಮೋಸ್ಟ್ಲಿ ಎಲ್ಲರೂ ಹೇಳ್ತೀವಿ ಭಕ್ತರೆಲ್ಲ, ಆದ್ರೂ ಸಹ ಏನೋ ಗ್ರೇಸ್ಫುಲಿ ವಿ ಕ್ಯಾನ್ ವರ್ಕ್ ಇಫ್ ವಿ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ನಮ್ದು ಬೆಳಿಗ್ಗೆ ನಮ್ಮ ಜಪ, ನಮ್ಮ ಆರತಿ ಇಷ್ಟೆಲ್ಲ ಆಗ್ಬಿಟ್ರೆ, ತುಳಸಿ ಮಹಾರಾಣಿ ಸೇವೆ, ತುಳಸಿ ದೇವಿ ಸೇವೆ ಇಷ್ಟೆಲ್ಲ ಆಗ್ಬಿಟ್ರೆ ನಮ್ಮ ಆ ದಿನ ತುಂಬಾ ಸ್ಮೂತ್ ಆಗಿ ಹೋಗುತ್ತೆ. ತುಳಸಿ ದೇವಿ ಸೇವೆ ಮಾಡೋದು ಈ ತಿಂಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ, ಎಲ್ಲರಿಗೂ ಗೊತ್ತಿರೋ ವಿಷಯ. ಸೊ ಎಷ್ಟಾಗುತ್ತೋ ಅಷ್ಟು ತುಳಸಿಗೆ ವಿ ಹ್ಯಾವ್ ಟು ಫಾರ್ ವಾಟರ್, ನಾವು ಜಲ ಕೊಡೋದಾಗ್ಲಿ, ಮತ್ತೆ ತುಳಸಿ ಆರತಿ ಹಾಡೋದು, ಆಮೇಲೆ ತುಳಸಿಯ 8 ಹೆಸರುಗಳನ್ನು ಹೇಳೋದು, ಪ್ರದಕ್ಷಿಣೆ ಮಾಡೋದು, ಅಂಡ್ ಈವ್ನಿಂಗ್ ಆರತಿ, ಮಾರ್ನಿಂಗ್ ಆರತಿ, ಯಾವ್ದು ಒಂದಾದ್ರೂ ಮಾಡುವ ಒಂದು ಕ್ರಮವನ್ನ ಎಲ್ಲರೂ ಇಟ್ಕೊಳ್ಳಿ. ಸೊ ಪರ್ಸಿಸ್ಟೆಂಟ್ಲಿ ಎಂಡೋರಿಂಗ್ ವಿತ್ ಸ್ಟಡಿ ಡಿಟರ್ಮಿನೇಷನ್. ನಮ್ಮ ಡಿಟರ್ಮಿನೇಷನ್ ತುಂಬಾ ಸ್ಟಡಿಯಾಗಿ ಸ್ಟ್ರಾಂಗ್ ಆಗಿರುತ್ತೆ. ದಾಮೋದರ ಲೀಲೆ ಎಷ್ಟು ಕರೆಕ್ಟ್ ಆಗಿ ನಮ್ಗೆ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಮಾತೆ ಬಿಡ್ಲೇ ಇಲ್ಲ, ನಾನು ಕಟ್ಬೇಕಂದ್ ಕಟ್ಲೇಬೇಕು, ಪ್ರಯತ್ನ ಪಟ್ರು ಅಷ್ಟು ಪ್ರಯತ್ನ ಅಲ್ವಾ. ಸೇಮ್ ನಾವು ಹಾಗೆ ಕೃಷ್ಣನನ್ನ ಒಲಿಸ್ಕೊಡ್ಬೇಕಂದ್ರೆ ನಾವು ಪ್ರಯತ್ನ ಪಡ್ಲೇಬೇಕು. ಪ್ರಯತ್ನ ಪಡ್ದಿದ್ರೆ ನಮ್ಗೆ ಏನು ಸಿಗೋದು ಸಾಧ್ಯ ಇಲ್ಲ. ಅಂಡ್ ನಮ್ಮ ಅಫೆನ್ಸ್ ಗಳನ್ನ ನಾವು ಅಡ್ಮಿಟ್ ಮಾಡ್ಕೊಳ್ಬೇಕು ಈ ಇದ್ರಲ್ಲಿ. ಆದಷ್ಟು ದಾಮೋದರ ಲೀಲೆಯಲ್ಲಿ ನೋಡ್ತಾ ಇದ್ದೇವೆ ನಾವು, ಇವರು ನಳಕುಬೇರ ಮತ್ತೆ ಮಣಿಗ್ರೀವ ತಮ್ಮ ಅಫೆನ್ಸ್ ನ ಅಡ್ಮಿಟ್ ಮಾಡ್ಕೊಂಡಿದ್ದಕ್ಕೆ ಅವರಿಗೆ ಕೊನೆಗೆ ಲೇಟ್ ಆದ್ರೂ ಸಹ ಅವ್ರಿಗೆ ಸಿಕ್ತು, ಅವ್ರಿಗೆ ಮುಕ್ತಿ ಸಿಕ್ತು. ಹಾಗೆ ನಮ್ಗುನು ಆ ಒಂದು ದಿನ ಬರುತ್ತೆ. ಸೊ ವಿ ಹ್ಯಾವ್ ಟು ವೆರಿ ಈಗರ್ಲಿ ವಿ ಹ್ಯಾವ್ ಟು ವರ್ಕ್ ಫಾರ್ ಕೃಷ್ಣ. ನಮ್ಗೆ ಈಗ ಪ್ರಭುಪಾದರು ಎಷ್ಟು ಚೆನ್ನಾಗಿ ಗೈಡ್ಲೈನ್ ಹಾಕೊಟ್ಟಿದ್ದಾರೆ. ಒಂದು ಮಂಗಳಾರತಿ, ಜಪ, ದೆನ್ ರೀಡಿಂಗ್, ದೆನ್ ಬುಕ್ ಡಿಸ್ಟ್ರಿಬ್ಯೂಷನ್. ನಮ್ಗೆ ಯಾವ ಸೇವೆ ನಾವು ಚೆನ್ನಾಗಿ ಮಾಡ್ಬೋದು ಆ ಸೇವೆನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ನಾವು ನೋಡ್ತಿದ್ದಂಗೆ ಇಲ್ಲಿ ದಾಮೋದರ ಲೀಲೆಯಿಂದ ನಮ್ಗೆ ಸುಮಾರು ಟೆಸ್ಟ್ ಗಳನ್ನು ನೋಡ್ಬೋದು. ಒಂದು ಮೆಮೊರಿ ಟೆಸ್ಟ್, ನಾನು ಒಂದು ಲೆಕ್ಚರ್ ಅಲ್ಲಿ ಕೇಳಿದ್ದು, ಮೆಮೊರಿ ಟೆಸ್ಟ್ ಇದೆ, ಮೇಂಟೆನೆನ್ಸ್ ಟೆಸ್ಟ್, ಮೈಂಡ್ ಟೆಸ್ಟ್, ದೆನ್ ಮಾರಲ್ ಟೆಸ್ಟ್, ಮರ್ಸಿ ಟೆಸ್ಟ್, ಒಂದು 5 ಟೆಸ್ಟ್ಗಳಿದೆ ನಮ್ಗೆ ಇದರಲ್ಲಿ. ಸೊ ಈ ಟೆಸ್ಟ್ ಗಳಿಂದ ವಿ ಕ್ಯಾನ್ ಲೀಡ್ ಟು ದೆನ್ ಫಾರ್ ಅವರ್ ಪ್ಯೂರಿಫಿಕೇಶನ್. ಈ ಟೆಸ್ಟ್ ಗಳನ್ನ ಪಾಸ್ ಮಾಡಿದಾಗ ನಾವು ಭಗವಂತನ ಮರ್ಸಿ, ದಯೆ ಸಿಗತ್ತೆ, ಕೃಪೆ ಸಿಗತ್ತೆ. ಸೊ ಮೆಮೊರಿ ಟೆಸ್ಟ್, ಸತತವಾಗಿ ನಾವು ಭಗವಂತನ ನೆನೆಸ್ಬೇಕು. ಅದು ನಾವು ದಾಮೋದರ ಲೀಲೆಯಲ್ಲಿ ನೋಡಿದ್ದೀವಿ, ಇವಾಗ ನಾನು ಹೇಳಿದೆ. ಆಮೇಲೆ ಮೇಂಟೆನೆನ್ಸ್ ಟೆಸ್ಟ್, ಭಕ್ತಿಗೆ ಬರೋದು ತುಂಬಾ ಸರಳ, ಇದರಲ್ಲಿ ಇರೋದು ತುಂಬಾ ಕಷ್ಟ. ಎಷ್ಟೊಂದ್ಸರಿ ಎಲ್ಲರೂ ಎಲ್ಲಾನು ಬಿಟ್ಟು, ಮದ್ಯಪಾನ ಇರ್ಲಿ, ನಾನ್ ವೆಜ್ ಇರ್ಲಿ, ಇದು ಎಲ್ಲವನ್ನು ಬಿಟ್ಟು ಬರ್ತಾರೆ, ಕೊನೆಗೆ ಒಂದ್ ದಿನ ಇರ್ಲಿಕ್ಕೆ ಆಗಲ್ಲ ಅಂತ ಹೋಗ್ತಾರೆ. ಸೊ ಇದಾಗ್ಬಾರ್ದು. ಮೇಂಟೆನೆನ್ಸ್, ವಿ ಹ್ಯಾವ್ ಟು ನಮ್ಮ ಸಾಧನೆಯನ್ನ ಮೇಂಟೈನ್ ಮಾಡಿ. ಸೊ ಇದನ್ನ ನಾವು ಲೀಲೆಯಲ್ಲಿ ನೋಡ್ತಾ ಇದ್ದೇವೆ. ಎಲ್ಲ ಗೋಪಿಯರು ಇದಕ್ ಹೋಗ್ತಾ ಇದ್ರು. ಅವ್ರು ಹೇಗೆ ಸತತವಾಗಿ ಯೋಚಿಸ್ತಿದ್ರು ಅಂದ್ರೆ, ಮೊಸರು, ಮಜ್ಜಿಗೆ, ಹಾಲು, ಬೆಣ್ಣೆ ಎಲ್ಲ ಮಾರಕ್ ಹೋದವರು ಅವ್ರು ಏನ್ ಹೇಳ್ತಾ ಇದ್ರಂತೆ ಗೊತ್ತಾ? ಹೋಗ್ತಾ ಹೋಗ್ತಾ ದಹಿ ಲೇಲೋ, ಮಾಖನ್ ಲೇಲೋ ಅಂತ ಹೇಳೋ ಬದ್ಲು ಕನಯ್ಯ ಲೇಲೋ, ಕೃಷ್ಣ ಲೇಲೋ, ಅದು ಕೃಷ್ಣನೇ ಅಲ್ವಾ ಅವ್ರ ಬಾಯಲ್ಲಿ ಬರೋದು. ಎಲ್ಲರೂ ಇವ್ರೇನ್ ಕೃಷ್ಣನ್ ಮಾರ್ತಿದಾರ ಅಂತಿದ್ರಂತೆ ಬ್ರಜಭೂಮಿಯಲ್ಲಿ. ಸೊ ಗೋಪಿಯರಿಗೆ ಅದ್ ಬಿಟ್ರೆ ಏನು ಬರೋದೇ ಇಲ್ಲ, ಸತತವಾಗಿ ಭಗವಂತನ ಬಗ್ಗೆ ಯೋಚಿಸ್ತಾ ಇದ್ರು. ದಹಿ ಲೇಲೋ, ಮಾಖನ್ ಲೇಲೋ ಏನು ಇಲ್ವೇ ಇಲ್ಲ ಅವ್ರ ಇದ್ರಲ್ಲಿ. ಬರೀ ಇದು ಕೃಷ್ಣ ಕೊಲೇಲೋ, ಕನ್ನಯ್ಯ ಕೊಲೇಲೋ, ಕಾನಾ ಕೊಲೇಲೋ ಅಂತ. ಆಮೇಲೆ ಅವ್ರ ಜ್ಞಾಪಕ ಏನ್ ಹೇಳ್ತಿದೀವಿ ಅಂತ ಹೇಳಿ ಅಲ್ವಾ. ಸೊ ವಿ ಹ್ಯಾವ್ ಟು ಬಿ ಗೋಪಿ ಭಾವದ ಗೋಪಿಯರು ತುಂಬಾ ಉನ್ನತ ಭಕ್ತಿಯರು. ಸೊ ಆ ಒಂದಿಲ್ಲ ಅಂದ್ರೆ ಅಟ್ಲೀಸ್ಟ್ ವಿ ಕ್ಯಾನ್ ಫಾಲೋ ದೇರ್ ಫುಟ್‌ಸ್ಟೆಪ್ಸ್. ಅವ್ರ ನೆನೆಸ್ಕೊಂಡಾದಾಗ್ಲಾದ್ರೂ ನಾವು ಭಗವಂತನ ಒಂದು ನೆನೆಸ್ಕೊಳ್ಳೋ ಒಂದು ನಮ್ಗಿದು ಬರುತ್ತೆ. ನಾನು ಇವರ ಒಂದು ನಿತಾಯ್ ಸೇನೆ ಮಾತಾಜಿಯವರ ಕ್ಲಾಸ್ ಅಲ್ಲಿ ಕೇಳಿಸ್ಕೊಳ್ತಾ ಇದ್ದೆ. ಅದ್ರಲ್ಲಿ ಅವ್ರು ಹೇಳ್ತಾ ಇದ್ರು, ಅವರು ಒಂದು ಬ್ಯಾಡ್ಜ್ ಮಾಡಿದ್ರಂತೆ, ರಿಮೈಂಡ್ ಮೀ ಇಫ್ ಐ ಆಮ್ ನಾಟ್ ರಿಮೈಂಡಿಂಗ್ ಕೃಷ್ಣ. ಸೊ ನಮ್ಮ ಕೆಲಸ ಏನಂದ್ರೆ, ನಾವು ಭಗವಂತನ ನೆನೆಸ್ಕೊಳ್ಬೇಕು, ಇನ್ನೊಬ್ಬರಿಗೆ ನೆನೆಸ್ಕೊಳಂಗ್ ಮಾಡ್ಬೇಕು.
ಹ್ಮ್ ಈ ಲೀಲೆಯಲ್ಲಿ ನಾವ್ ಅದೇ ನೋಡ್ತಾ ಇದೀವಿ. ಅವರು ಕೃಷ್ಣನ ನೆನೆಸ್ತಾ ಇದ್ದಾರೆ, ಇನ್ನೊಬ್ಬರು ನೆನೆಸೋ ಮಾಡ್ತಾ ಇದ್ದಾರೆ. ಹಾಗಿದ್ರೆ ನಾವೇನ್ ಮಾಡ್ಬೇಕು? ಸೊ ಇಟ್ ರಿಮೈಂಡ್ಸ್ ಅಸ್ ಅಬೌಟ್ ಕೃಷ್ಣ ಅಂಡ್ ವಿ ಹ್ಯಾವ್ ಟು ರಿಮೈಂಡ್ ಅದರ್ಸ್ ಅಬೌಟ್ ಕೃಷ್ಣ. ನಾವು ನೆನೆಸೋದಲ್ಲದೆ ಇನ್ನೊಬ್ಬರನ್ನು ನೆನೆಸ್ಕೊಳಂಗ್ ಮಾಡ್ಬೇಕು. ಅಂದ್ರೆ ನಾವು ದೀಪದಾನ ಮಾಡ್ಬೇಕು, ದಾಮೋದರ ಲೀಲೆಯನ್ನ, ದಾಮೋದರ ಅಷ್ಟಕವನ್ನು ಹಾಡ್ಬೇಕು, ಇನ್ನೊಬ್ಬರಿಗೂ ಹಾಡ್ಸ್ಬಿಟ್ಟು ನಾವು ಅವ್ರಿಗೆ ಆ ಒಂದು ಅವಕಾಶವನ್ನು ಮಾಡ್ಕೊಡ್ಬೇಕು, ಅದ್ರ ಬಗ್ಗೆ ಹೇಳ್ಬೇಕು, ಅವ್ರುನು ಮಾಡೋ ಹಾಗೆ ನಾವು ಮಾಡ್ಬೇಕು. ದಾಮೋದರ ಆರತಿಯನ್ನು ಮಾಡೋ ಹಾಗೆ ಮಾಡ್ಬೇಕು. ಯಾಕೆಂದ್ರೆ ಏನೋ ಐ ಬ್ಲಿಂಕ್ ಆಗಕ್ ಎಷ್ಟು ಟೈಮ್ ಬೇಕೋ, ಒಂದು ಕಣ್ಣು ರೆಪ್ಪೆ ಹಿಂಗ್ ಮಾಡಿ ತೆಗಿಯೋದ್ರಲ್ಲಿ ಆಡ್ಸೋದು ಎಷ್ಟು ಟೈಮ್ ಬೇಕು, ಅಷ್ಟೇ ಸಮಯದಲ್ಲಿ ನಾವು ಎಷ್ಟೋ ಜನ್ಮದಲ್ಲಿ ಪಾಪಗಳನ್ನ ಮಾಡಿರ್ತೀವಿ, ಅದೆಲ್ಲಾನು ನಾಶ. ಸೊ ಇದ್ರಿಗಿನ್ನಾನು ಬೇಕಾ? ಎಷ್ಟೊಂದ್ ಜನ ಗೊತ್ತಿಲ್ಲ ನಾವೇ ಎಷ್ಟೊಂದ್ ಸರಿ ಇರುವೆಗಳನ್ನ ತುಳಿದಿರ್ಬೋದು, ಕೆಲವು ನಾನ್ ವೆಜ್ ತಿಂದಿರ್ಬೋದು, ಎಷ್ಟೆಲ್ಲ ಪಾಪಗಳನ್ನ ಮಾಡಿರ್ತೀವಿ ನಾವು, ಮಾತಲ್ಲಿ ನೋಯಿಸಿರ್ಬೋದು, ಇಲ್ಲ ಗುರುಗ ನಿಂದನೆ, ಏನಾದ್ರೂ ವೈಷ್ಣವ ಅಪರಾಧ ಏನ್ ಮಾಡಿದ್ಯೋ ಗೊತ್ತಿಲ್ಲ, ಯಾವ್ದೋ ಒಂದು ದೊಡ್ಡವ್ರಿಗೆ ಒಂದ್ ಮಾತು ಹೇಳಿರ್ಬೋದು, ಎಷ್ಟೊಂದ್ ಪಾಪಗಳ ನಮ್ದು ಒಂದು ದೊಡ್ಡ ಲಿಸ್ಟ್ ಇರುತ್ತೆ. ಆದ್ರೆ ಈ ತಿಂಗಳಲ್ಲಿ ನಮ್ಗೆ ಇಟ್ ಇಸ್ ಅ ಬಿಗ್ ಆಫರ್. ವೆನ್ ವಿ ಸಿಂಗ್, ದೀಪದಾನ ಮಾಡಿ ದಾಮೋದರ ಅಷ್ಟಕ ಹೇಳಿದಾಗ ವಿ ಹ್ಯಾವ್ ಅ ವೆರಿ ಗುಡ್ ಅಪಾರ್ಚುನಿಟಿ. ದಟ್ ಇಸ್ ನಮ್ಮ ಎಲ್ಲಾ ಪಾಪಗಳು ತೊಳೆದೋಗುತ್ತೆ. ಸೊ ಮೇಂಟೈನ್ ಆಗುತ್ತೆ ನಮ್ಮ ಸಾಧನೆ ಮೇಂಟೈನ್ ಮಾಡಕ್ಕೆ ಇದು ತುಂಬಾ ಒಂದು ಒಳ್ಳೆಯ ಅವಕಾಶ. ಹಾಗೆ ನಮ್ಮ ಮೈಂಡ್, ನಮ್ಮ ಮನಸ್ಸನ್ನ ಕಂಟ್ರೋಲ್ ತಗೋಬೇಕು, ಮನಃಶಾಂತಿ ಬೇಕು ನಮ್ಗೆ ಅಂತ ಹೇಳಿದ್ರೆ ಮನಸ್ಸನ್ನ ಮಂಕಿಯಿಂದ ಮಾಂಕ್ ಮಾಡ್ಬೇಕು. ಮಂಕಿ ಇಸ್ ಅ ಮಂಗ, ಅದು ಜಂಪ್ ಆಗ್ತಾ ಇರತ್ತೆ, ಮನಸ್ಸು ಅಷ್ಟೇನೆ. ಮಾಂಕ್ ಇಸ್ ಅ ಸಾಧು ಸಂತ, ನಾವು ಅದು ಆಗ್ಬೇಕು. ಶಾಸ್ತ್ರದ ಅಧ್ಯಯನ, ಜಪ ಮತ್ತೆ ಭಕ್ತರ ಸಂಘ, ಇವ್ ಮೂರ್ ಮಾಡಿದಾಗ ನಾವು ಭಕ್ತಿಯಲ್ಲಿ ಇನ್ನು ಪ್ರಗತಿಯನ್ನ ಸಾಧಿಸ್ಬೋದು. ಭಕ್ತಿ ವರ್ಧನೆ ಈ ತಿಂಗಳಿರೋದು. ಸೊ ನಾವು ದಾಮೋದರ ಲೀಲೆಯಲ್ಲಿ ಗೊತ್ತಾಗತ್ತಲ್ವಾ, ಎಲ್ಲಿ ನೋಡಿದ್ರು ಕೃಷ್ಣನೇ ಇದ್ದಾನಲ್ವಾ, ಅಲ್ಲಿ ಕೃಷ್ಣಗೆ ಕಟ್ಟಿ ಹಾಕಿದ್ರು, ಅಲ್ಲಿಂದ ದೆನ್ ಹಿ ಕೇಮ್ ಟು ಡ್ರಿಂಕ್ ಮಿಲ್ಕ್, ದೆನ್ ಅಲ್ಲಿ ನೋಡಿದ್ವಿ ಎಷ್ಟು ಖುಷಿಯಾಗಿ ಯಶೋದೆ ಹಾಲನ್ನು ಕುಡಿಸ್ತಾ ಇದ್ಲಲ್ವಾ. ಸೊ ಮಕ್ಕಳನ್ನ ಹೇಗೆ ಕೇರ್ ತಗೊಳ್ಬೇಕು ಎಷ್ಟಿದ್ರಿಂದ. ಸೊ ಅಗೇನ್ ಶಿ ಕೆಪ್ಟ್ ಹಿಮ್ ಡೌನ್ ಅಂಡ್ ವೆಂಟ್ ಇನ್ಸೈಡ್, ಒಳಗ್ ಹೋದ್ಲು. ಯಾಕೆ? ಹಾಲು, ಆ ಹಾಲು ಸಹ ಭಗವಂತನಿಗೆ ನಾನು ಏನಾದ್ರೂ ಮಿಠಾಯಿ ಮಾಡ್ಬೋದು ಅನ್ನೋ ಒಂದ್ ಇದ್ರಲ್ಲಿ ಇಟ್ಟಿದ್ಲು, ಅದನ್ನ ಅವಳು ನಿಲ್ಸಕ್ ಹೋದ್ಲು. ಸೊ ಹೀಗೆ ಮಕ್ಕಳಿಗೆ ನಾವು ಎಷ್ಟಾಗ್ತಾರೆ ಅಷ್ಟು ಪ್ರೀತಿಯನ್ನ ಕೊಡ್ಬೇಕಾಗತ್ತೆ. ಅಷ್ಟೇ ನಾವು ಪ್ರೀತಿ ಜೊತೆಗೆ ಅವರಿಗೆ ನೈತಿಕತೆಯ ಒಂದು ಮೌಲ್ಯಗಳನ್ನ ನಾವು ಹೇಳ್ಕೊಡ್ಬೇಕಾಗತ್ತೆ. ಇದೆಲ್ಲ ನಮ್ಮ ಜವಾಬ್ದಾರಿಗಳಿದೆ. ಸೊ ಬರೀ ಪ್ರೀತಿ ಕೊಟ್ಟು ಅವರನ್ನ ಹಾಳು ಮಾಡೋದು ಅಲ್ಲ, ಮುದ್ದು ಮಾಡಿ ಹಾಳು ಮಾಡೋದು ಅಲ್ಲ, ಅವ್ರಿಗೆ ತಪ್ಪು ಮಾಡಿದಾಗ ಹೇಳುವ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಇವತ್ತು ಮಕ್ಕಳಿಗೆ ಹೊಡೆಯೋ ಆಗಿಲ್ಲ, ಬೈಯೋ ಆಗಿಲ್ಲ, ಯಶೋದಮಯ್ಯ ಅಂತರ ಕೋಲು ತಗೊಂಡು ಓಡೋರು ಯಾರಿಲ್ಲ ಇವಾಗ. ಸೊ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ತುಂಬಾ ಪ್ರೀತಿಯಲ್ಲಿ ಬೆಳ್ಸಕ್ ಹೋಗ್ತೀವಿ. ಸಮ್ವೇರ್ ವಿ ಆರ್ ಮಿಸ್ಸಿಂಗ್ ಸಮಥಿಂಗ್ಸ್ ಅನ್ಸುತ್ತೆ. ಮಾರಲ್ ಟೆಸ್ಟ್, ಮೈಂಡ್ ಟೆಸ್ಟ್ ಆದ್ಮೇಲೆ ಮಾರಲ್ ಟೆಸ್ಟ್ ಬರುತ್ತೆ, ಅದು ನೈತಿಕತೆ. ನೈತಿಕತೆಯಲ್ಲಿ ನಮ್ಮ ಇದನ್ನ ಕರೆಕ್ಟ್ ಆಗಿ ಇಟ್ಕೊಳ್ಬೇಕತ್ತೆ. ಅದೇ ಒಂದು ದೊಡ್ಡ ಟೆಸ್ಟ್. ನಾವು ಯಾವುದೇ ಡೀಲಿಂಗ್ಸ್ ಅನ್ನ ಇದಕ್ಕೋಸ್ಕರ ಮಾಡ್ಬಾರ್ದು, ಬಿಸ್ನೆಸ್ಗೋಸ್ಕರ ಭಗವಂತನೊಟ್ಟಿಗೆ ನಾವು ಪ್ರೀತಿಯಿಂದ ಎಲ್ಲವನ್ನು ಅವರೊಟ್ಟಿಗೆ ಮಾಡ್ಬೇಕಾಗತ್ತೆ. ಇಷ್ಟೆಲ್ಲ ಮೆಮೊರಿ ಟೆಸ್ಟ್, ಮೇಂಟೆನೆನ್ಸ್ ಟೆಸ್ಟ್ ಪಾಸ್ ಆಗ್ಬೇಕು, ಮೈಂಡ್ ಟೆಸ್ಟ್ ಪಾಸ್ ಆಗ್ಬೇಕು. ನಮ್ಮ ನೈತಿಕತೆನ ಸುಳ್ಳು ಹೇಳೋದು, ಕಳ್ಳತನ ಮಾಡೋದು, ಇನ್ನು ಮೋಸ ಮಾಡೋದು, ಇವೆಲ್ಲವನ್ನು ಮಾಡದೆ ನಾವು ಭಕ್ತಿಯಲ್ಲಿ ಉಳಿದ್ರೆ ಇವೆಲ್ಲ ಮಾಡ್ದಾಗ ನಮಗೆ ಮರ್ಸಿಸಿ ದಟ್ ಇಸ್ ಭಗವಂತನ. ಏನೇನ್ ಮಾಡ್ಬೇಕು ಅಲ್ಲಿಗೆ? ಮೆಮೊರಿಯಲ್ಲಿ ಯಾವಾಗ್ಲೂ ಭಗವಂತನ ಸತತವಾಗಿ ಕೀರ್ತನೆ ಮಾಡಿ, ಸತತವಾಗಿ ನೆನೆಸ್ಬೇಕು. ಮೇಂಟೆನೆನ್ಸ್, ನಾವು ಇದರಲ್ಲಿ ನಮ್ಮ ಸಾಧನೆ ಕರೆಕ್ಟ್ ಆಗಿ ನಮ್ಮ ಭಕ್ತಿಯಲ್ಲಿ ನಾವು ಉಳಿಬೇಕು. ಮನಸ್ಸನ್ನ ನಾವು ಕಂಟ್ರೋಲ್ ಮಾಡ್ಬೇಕು, ಮತ್ತೆ ನೈತಿಕತೆಯನ್ನ ಉಳಿಸ್ಕೋಬೇಕು. ಯಾವುದೇ ಒಂದು ಅಪರಾಧಗಳನ್ನ ಮಾಡದೆ, ಯಾವುದೇ ಕೆಟ್ಟ ಗುಣಗಳನ್ನ ನಾವು ಮನಸ್ಸಲ್ಲಿ ನಮ್ಮ ಇದರಲ್ಲಿ ಉಳಿಸ್ಕೊಳ್ಳದೆ, ಇವೆಲ್ಲ ಮಾಡಿದಾಗ ನಮ್ಗೆ ಏನ್ ಸಿಗತ್ತಂದ್ರೆ ಮರ್ಸಿ ಸಿಗತ್ತೆ. ಇಲ್ಲಿ ಏನಾಗತ್ತಂದ್ರೆ ಭಕ್ತಿಯ ಪರೀಕ್ಷೆ ಆಗತ್ತೆ. ಭಕ್ತಿಯ ಪರೀಕ್ಷೆನೂ ಆಗತ್ತೆ, ಭಕ್ತಿಯ ವರ್ಧನೆನೂ ಆಗತ್ತೆ. ಸುಮ್ನೆ ಎಲ್ಲ ಈಸಿಯಾಗಿ ನಮ್ಗೆ ಬಂದು ಭಗವಂತ ನಾವು ಕೊಟ್ಬಿಡಲ್ಲ. ಸೊ ನಮ್ಗೆ ಇದ್ರಲ್ಲೇ ಎಲ್ಲ ಸಿಗಲ್ವಂತೆ, ಮಟೀರಿಯಲ್ ಜೀವನದಲ್ಲೇನೆ ಹೇಗೆ ಇದ್ರಲ್ಲಿ ಸಿಕ್ಬಿಡತ್ತೆ ಅಧ್ಯಾತ್ಮದಲ್ಲಿ. ಸೊ ಇವೆಲ್ಲ ಟೆಸ್ಟ್ ಗಳನ್ನ ಪಾಸ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ? ಭಗವಂತನ ಮರ್ಸಿ ಸಿಗತ್ತೆ. ಸೊ ದಾಮೋದರ ಲೀಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಹೇಗೆ ಮರ್ಸಿ ಸಿಕ್ತು ಯಶೋದಮ್ಮ ಹೇಗೆ ಅಂತ ಹೇಳಿದ್ರೆ, ಭಗವಂತನ ಕಟ್ಟಿ ಹಾಕುವ
ಒಂದು ಇದು ಸಿಕ್ತು ಅವ್ರಿಗೆ ಅಲ್ವಾ. ಭಗವಂತನ ಕಟ್ಟಿ ಹಾಕೋದು ಅಷ್ಟು ಸರಳವಾ. ಸೊ ಶಿ ಕುಡ್ ಡೂ ದಟ್ ಜಸ್ಟ್ ಬಿಕಾಸ್ ಆಫ್ ಹರ್. ಶಿ ಹ್ಯಾಸ್ ಪಾಸ್ಡ್ ಆಲ್ ಇವೆಲ್ಲವನ್ನು ಅವ್ರು ಪಾಸ್ ಮಾಡಿರೋದ್ರಿಂದ ಅವರು ಕಟ್ಟಬಹುದಾಯ್ತು. ಭಕ್ತಿಯ ಒಂದು ಪರೀಕ್ಷೆಯನ್ನು ಪಾಸ್ ಮಾಡಿದ ನಮ್ಗೆ ಭಕ್ತಿ ಏನ್ ಸಿಗತ್ತೆ, ಆಮೇಲೆ ಮರ್ಸಿ ಸಿಗತ್ತೆ, ಅದು ಭಗವಂತನ ಕೃಪೆ ಸಿಗತ್ತೆ. ಆದ್ರೆ ಭಗವಂತನ ಕೃಪೆ ಸಿಕ್ಕ ಮೇಲೂ ಅದು ಉಳಿಸ್ಕೊಳ್ದೇ ಇರೋರು ಇತಿಹಾಸದಲ್ಲಿ ತುಂಬಾ ಜನ ಇದ್ದಾರೆ. ಭರತ್ ಮಹಾರಾಜ ಸ್ಟೋರಿ ನೋಡಿದ್ದೇವೆ, ಪರೀಕ್ಷಿತ್ ಮಹಾರಾಜನ ಸ್ಟೋರಿ ನೋಡಿದ್ವಿ. ಪರೀಕ್ಷಿತ್ ಮಹಾರಾಜ ಅಂತ ನ್ಯಾಯಪರ ರಾಜ, ಅಷ್ಟು ಚೆನ್ನಾಗಿ ಆಳ್ತಿದ್ದನು. ಹೋಗಿ ಶೃಂಗಿ ಮುನಿಯ ಕೊರಳಲ್ಲಿ ಏನ್ ಹಾಕ್ತ, ಹಾವಾಗ್ತ. ಭರತ ಮಹಾರಾಜ ಅಷ್ಟು ಇದ್ರಲ್ಲಿ ಆಶ್ರಮದಲ್ಲಿ ಕುತ್ಕೊಂಡು ಜಪ ತಪಗಳನ್ನು ಮಾಡುವನು ಹೋಗಿ ಒಂದು ಅದು ಜಿಂಕೆಯ ಒಂದು ಮುಖದಲ್ಲಿ ಸಿಕ್ಕಾಕೊಂಡು ಇನ್ನೊಂದು ಜನ್ಮ ಪಡಿಬೇಕಾಯ್ತು. ಎಷ್ಟು ಜನರಿದ್ದಾರೆ ಈ ತರ, ಹೇಳ್ತಾ ಹೋದ್ರೆ ತುಂಬಾ ಲಿಸ್ಟೇ ಇದೆ. ಸೊ ಈ ತರ ಅದನ್ನ ಸಿಕ್ಕ ಮೇಲೂ ಉಳಿಸ್ಕೊಳ್ಳೋಕು ನಮ್ಗೆ ಇಟ್ಸ್ ನಾಟ್ ಸೋ ಈಸಿ, ತುಂಬಾ ಕಷ್ಟ ಇದೆ. ಕೃಪೆ ಸಿಕ್ಕಿದೆ ನಮ್ಗೆ, ಅದಕ್ಕೆ ನಾವು ಪ್ರಭುಪಾದರ ಗುರು ಮಹಾರಾಜರ ಕೃಪೆಯಿಂದಾನೇ ನಾವು ಇವತ್ತು ಇಲ್ಲಿ ಇದ್ದೇವೆ. ಇಲ್ಲರೆ ಭಗವಂತನ ಸುದ್ದಿ ಮಾತಾಡಕ್ಕೆ ಅಯ್ಯೋ ನಾವ್ ಯಾರು, ನಮ್ಗೆ ಇದೇ ಇಲ್ಲ ಅನ್ನೋ ಕ್ವಾಲಿಫಿಕೇಶನ್ನೇ ಇಲ್ಲ ನಮ್ಗೆ. ಅದೆಲ್ಲ ಕೃಪೆ ಸಿಕ್ಕು ನಾವ್ ಇದ್ರಲ್ಲಿ ಉಳಿಬೇಕಂತ ಹೇಳಿದ್ರೆ ಪ್ರಭುಪಾದರಿಗೆ ನಾವು ಎಷ್ಟು ಸಾರಿ ನಮನಗಳನ್ನು ಹೇಳಿದ್ರು ಸಾಲದು. ಯಾಕೆಂದ್ರೆ ಸಮುದ್ರದ ಒಂದು ವೇವ್ಸ್ ಇರತ್ತಲ್ವ, ಅಲೆಗಳ ತರ ನಮ್ಮ ಜೀವನದಲ್ಲಿ ಬರ್ತಾನೆ ಇರತ್ತೆ. ಏನೇನೋ ಕಷ್ಟಗಳು. ಇದು ಕುಂತಿ ಮಹಾರಾಣಿ ಅಲ್ಲಿಂದ ಅವಳು ವಿಚಲಿತಲಾಗ್ಲಿಲ್ಲ, ಆದ್ರೆ ನಾವು ಆ ಲೆವೆಲ್ ಅಲ್ಲಿ ಇಲ್ಲ ಅಲ್ವಾ, ಆ ಲೆವೆಲ್ ಅಲ್ಲಿ ಇಲ್ಲ. ಆದ್ರೆ ನಾವು ಸರ್ಫಿಂಗ್ ಕಲಿಬಹುದಲ್ವಾ. ಈಗ ಸರ್ಫ್ ಮಾಡ್ತಾರಲ್ಲ ಸಮುದ್ರದ ಮೇಲೆ, ಏನೋ ಬೋಟಿಂಗ್ ತರ ಮಾಡ್ಕೊಂಡು ಅದನ್ನ ಗೆಲ್ತಾರೆ. ಆ ರೀತಿ ನಾವು ಗೆಲ್ಲಬೇಕು. ಈ ಒಂದು ಇದನ್ನ ಈ ಅಲೆಗಳು ಬರ್ತಾ ಇರುತ್ತೆ ಜೀವನದಲ್ಲಿ, ಕಷ್ಟ ಸುಖ ಒಂದು ನಾಣ್ಯದ ಎರಡು ಮುಖಗಳು. ಸುಖ ಬಂದಾಗ ನಾವೇನ್ ಮಾಡ್ಬೇಕು, ಭಗವಂತನ್ಗೆ ವಿ ಶುಡ್ ಗಿವ್ ಗ್ರಾಟಿಟ್ಯೂಡ್, ಔಟ್ ಆಫ್ ಗ್ರಾಟಿಟ್ಯೂಡ್ ವಿ ಶುಡ್ ಸೇ ಥ್ಯಾಂಕ್ ಯು. ಕಷ್ಟ ಬಂದಾಗ ಭಗವಂತನ ಇನ್ನೂ ತುಂಬಾ ನೆನೆಸ್ಕೊಳ್ಳಿ. ಸುಖ ಬಂದಾಗ ಮರ್ತ್ ಬಿಡ್ತೀವಿ ನಾವು. ಎಸ್ ವಿ ಗಾಟ್ ಎವ್ರಿಥಿಂಗ್, ಎಸ್ ಸನ್ ಹ್ಯಾಸ್ ಗಾಟ್ ಗುಡ್ ಜಾಬ್, ಡಾಟರ್ ಇಸ್ ಡೂಯಿಂಗ್ ವೆಲ್, ಎಲ್ಲ ಚೆನ್ನಾಗಿ ನಡೀತಿದೆ, ಏನ್ ಪರವಾಗಿಲ್ಲ ನಡೀತಾ ಇದೆ. ಸೊ ಕಷ್ಟ ಬಂದಾಗ ಅವಾಗ ಓಡುದು ಇದಾಗಲ್ಲ. ಕಷ್ಟ ಬಂದಾಗ, ಸುಖ ಬಂದಾಗ ಫಸ್ಟ್ ನಾವೇನ್ ಮಾಡ್ಬೇಕಂದ್ರೆ ನಮ್ಗೆ ಒಂದು ಗ್ರಾಟಿಟ್ಯೂಡ್ ಇರ್ಬೇಕು, ಕೃತಜ್ಞತೆ ಇರ್ಬೇಕು. ಭಗವಂತನ್ಗೆ ಇನ್ನೂ ಜಾಸ್ತಿ ನಾವು ಮಾಡ್ಬೇಕು. ಅವಾಗ ಕಷ್ಟ ಬಂದಾಗ ಭಗವಂತ ನಮ್ಮ ಕೈಬೇಕು. ಸೊ ಇದನ್ನ ನಾವೀಗ ಇವರು ಮಣಿಗ್ರೀವರ ಸ್ಟೋರಿಯಲ್ಲೂ ನೋಡಿದ್ವಿ, ಹೇಗೆ ಅವರನ್ನ ಕಟ್ಟಿ ಮರದ ರೂಪದಲ್ಲಿ ಇದ್ದವ್ರಿಗೂ ಅವ್ರೇನು ಕೊಟ್ರು, ಮುಕ್ತಿಯನ್ನು ಕೊಟ್ಟು ಎಷ್ಟು ಒಳ್ಳೆಯ ಒಂದು ಅವ್ರಿಗೆ ಜೀವನವನ್ನು ಕೊಡಿದ್ರು. ಸೊ ನಾವು ಕೃಷ್ಣನನ್ನ ನಾವು ಏನಾದ್ರೂ ನಾವ್ ಏನ್ ಮಾಡ್ಬೇಕಂದ್ರೆ ಅವ್ರಿಗೆ ಕ್ರೆಡಿಟ್ ಕೊಡ್ಬೇಕು. ನೀನು ಎವ್ರಿ ಡೇ ಡೋಂಟ್ ಫರ್ಗೆಟ್ ಇನ್ ದ ಎಂಡ್ ಆಫ್ ದ ಡೇ. ಸೊ ನಮ್ಗೆ ಏನ್ ಹೇಳ್ಕೊಡ್ತಾ ಇದೆ ಅಂದ್ರೆ ದಾಮೋದರ್ ಲೀಲೆ, ಮಣಿಗ್ರೀವ ಮತ್ತೆ ನಳಕುಬೇರ ಹೇಗೆ ಅವ್ರಿಗೆ ನಮನ ಮಾಡಿ ಅವ್ರು ಹೋಗ್ತಾರಲ್ವಾ, ನಮ್ಗೆ ನೀನು ಎಷ್ಟು ಒಳ್ಳೆಯ ಒಂದು ಇದು ಕೊಟ್ಟೆ ಅಂತ ಆ ಕ್ರೆಡಿಟ್ ನ ಭಗವಂತನ ಕೊಡು. ಇವತ್ತಿನ ದಿನ ನನ್ಗೆ ಹರಿನಾಮವನ್ನು ಹೇಳುವ ಒಂದು ಕೇಳುವ ಒಳ್ಳೆ ಜನರ ಸಂಘವನ್ನ ನಿನ್ ಕೊಟ್ಟೆ, ನಾನು ಇವತ್ತು ಒಳ್ಳೆ ರೀತಿಯ ಆರೋಗ್ಯದಿಂದ ಇದ್ದು ಇದನ್ನೆಲ್ಲ ಮಾಡಿದೆ. ಸೊ ಇದು ನಿನಗ ಅರ್ಪಣೆ. ವಿ ಹ್ಯಾವ್ ಟು ಗಿವ್ ದಟ್ ಕ್ರೆಡಿಟ್ ಟು ಕೃಷ್ಣ. ಭಗವಂತನ್ಗೆ ಆ ಕ್ರೆಡಿಟ್ ನಾವು ಕೊಡ್ಬೇಕು. ಆಗ ಕೊಟ್ಟಾಗ ನಮ್ಗೆ ಇವನ್ ನಾವು ಇದು ನೋಡ್ತೀವಿ, ಛೋಟ ಹರಿದಾಸ್ ಠಾಕೂರ್ ಇದ್ರಲ್ಲಿ ಯಾರು ನಮ್ಮ ಇದ್ರಲ್ಲೂ ಚೈತನ್ಯ ಚರಿತಾಮೃತದಲ್ಲೂ ಇದೆ. ಅವರು ಸಹ ಏನ್ ಮಾಡಿದ್ರು, ಒಂದು ಟೆಂಪ್ಟೇಷನ್ ಬಂತು ಅವ್ರಿಗೆ, ಒಂದು ಸ್ತ್ರೀಯನ್ನ ನೋಡಿದಾಗ. ಆಗ ಅವ್ರಿಗೆ ಏನ್ ಹೇಳ್ಬಿಡ್ತಾರೆ, ಅವ್ರಿಗೆ ಚೈತನ್ಯ ಮಹಾಪ್ರಭುಗಳು ಅವ್ರಿಗೆ ಪನಿಷ್ಮೆಂಟ್ ಸಿಗುತ್ತೆ. ಸೊ ಅದು ಡಿಫ್ರೆಂಟ್ ಇದು. ಸೊ ಈ ತರ ಟೆಂಪ್ಟೇಷನ್ಗಳು ಎಷ್ಟೊಂದು ಸಾರಿ ಬರುತ್ತೆ ನಮ್ಗೆ ನಮ್ ಜೀವನದಲ್ಲಿ. ಅಂಥದಿಲ್ಲದಿದ್ರು ನಾವು ತುಂಬಾ ಹಣ ಬಂದಾಗ ನಾವು ಅದು ಭಗವಂತನ್ಗೆ ಬಳಸ್ಕೊಳ್ತೇನೆ, ನಮ್ಗೆ ಇನ್ನೂ ಏನೋ ಮಾಡ್ಬೇಕು, ನಮಗೋಸ್ಕರನೇ ಇನ್ನೂ ಏನೋ ಮಾಡ್ಬೇಕು ಅನ್ನೋ ಒಂದು ಆಸೆಗಳು ನಮ್ಗೆ ಬರಬಹುದು. ಅದಕ್ಕೋಸ್ಕರ ನಾವು ತುಂಬಾ ಜಾಗೃತವಾಗಿ ಭಗವಂತನ ಮರೆಯದೆ, ಎಡೆ ಬಿಡದೆ ಭಗವಂತನ ಸೇವೆ ಮಾಡಿ. ನಮ್ಗೆ ನೋವಾಗತ್ತೆ, ಕಷ್ಟ ಆಗತ್ತೆ, ಬೇಡ, ಡೋಂಟ್ ಇದನ್ನ ತಪ್ಪನ್ನ ನಾವು ಯಾವಾಗ್ಲೂ ಮಾಡ್ಲೇಬಾರ್ದು. ಸೊ ನಾವು ಇವನ್ನ ಭಕ್ತಿ ವಿನೋದ್ ಠಾಕೂರ್ ಅವರ ಒಂದು ಇದ್ರಲ್ಲೂ ನೋಡ್ತಿದ್ವಿ, ಬೋಲ್ ಹರಿ ಬೋಲ್ ಅಲ್ಲಿ ಸುಖ ಇರ್ಲಿ ದುಃಖ ಇರ್ಲಿ ಯಾವಾಗ್ಲೂ ನಾವ್ ಏನ್ ಮಾಡ್ಬೇಕು, ಹರಿ 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 ಹೇಳ್ತಾನೆ ಇರ್ಬೇಕು, ಯಾವಾಗ್ಲೂ ನೆನೆಸ್ತಾನೆ ಇರ್ಬೇಕು. ಸೊ ದಿಸ್ ಇಸ್ ಎಸೆನ್ಸ್ ಆಫ್ ದ ಲೈಫ್.
ಸ್ಮೈಲ್ ಕಟ್ಸ್ ದ ಮೈಲ್ಸ್ ಅಂತ ಯಾವಾಗ್ಲೂ ನಾನು ಯೂಟ್ಯೂಬ್ ಅಲ್ಲಿ ಹಾಕ್ದಾಗ ನಿತಾಯ್ ಸೇವನಿ ಮಾತಾಜಿ ಪಿಕ್ಚರ್ ಜೊತೆಗೆ ಒಂದು ಇದು ಇರುತ್ತೆ. ಸೊ ಅದು ಖುಷಿ ಆಗತ್ತೆ. ಏನೋ ಎಷ್ಟೊಂದು ನಮ್ಮ ಇದರಲ್ಲಿ ಮೈಲ್ಸ್ ಗಟ್ಲೆ ಜರ್ನಿ ಇದೆ, ಕಷ್ಟದ ಜರ್ನಿ ಇರ್ಬೋದು. ಸೊ ಸ್ಮೈಲ್ ಮಾಡ್ಕೊಂಡು ನಾವು ಇದ್ರಲ್ಲಿ ಹೋಗ್ತಾ ಇರ್ಬೇಕು. ಭಗವಂತನ ಕೃಪೆ ನಮ್ಗೆ ಆರಾಮಾಗಿ ಸಿಗತ್ತೆ. ಸೊ ಸ್ಮೈಲ್ ವಿಲ್ ಕಟ್ ಅವರ್ ಮೈಲ್ಸ್ ಟುಗೆದರ್ ಜರ್ನಿಯನ್ನ ನಾವು ಒಂದು ಭಗವಂತನಿಗೆ ಥ್ಯಾಂಕ್ಸ್ ಹೇಳಿದಾಗ, ಆ ಗ್ರಾಟಿಟ್ಯೂಡ್ ಇಂದ ನಾವು ಕೃತಜ್ಞತೆ ಹೇಳಿದಾಗ ದಟ್ ವಿಲ್ ರೆಡ್ಯೂಸ್, ನಮ್ಮ ಕಷ್ಟಗಳು ರೆಡ್ಯೂಸ್ ಆಗತ್ತೆ. ಅವಾಗ ಭಗವಂತನ ನೆನೆಸ್ಕೊಳ್ಳೋ ಒಂದು ನಮ್ಗೆ ಇನ್ನು ಚಾನ್ಸ್ ಸಿಗತ್ತೆ. ಸೊ ಇವೆಲ್ಲ ಟೆಸ್ಟ್ ಗಳು ಪಾಸ್ ಮಾಡಿ ನಾವು ಮರ್ಸಿ ನಮ್ಗೆ ಸಿಕ್ಕಾಗ ನಾವೇನ್ ಮಾಡ್ಬೇಕು, ಆ ಮರ್ಸಿನ ಉಳಿಸ್ಕೊಂಡು ಭಗವಂತನ ಕೃಪೆಯನ್ನು ಉಳಿಸ್ಕೊಂಡು ಭಕ್ತಿ ಮೇ ಟಿಕೆ ರಹೇನ, ಇದ್ರಲ್ಲಿ ಉಳಿಯೋದುಂಟಲ್ಲ, ಇದು ಎಲ್ಲದ್ರಿಗಿನ್ನ ಕಷ್ಟ ಇದೆ. ಸೊ ಇಲ್ಲಿವರೆಗೂ ರೀಚ್ ಆಗ್ಬಿಡ್ತೀವಿ, ಇನಿಷಿಯೇಷನ್ ತಗೊಂಡ್ಬಿಡ್ತೀವಿ, ಟೆಸ್ಟ್ ಗಳು ಬರಿತೀವಿ, ಎಕ್ಸಾಮ್ ಬರಿತೀವಿ, ಇಲ್ಲಿ ಉಳಿಬೇಕಲ್ಲ ಆಗ ನಮ್ಗೆ ಇನ್ನೂ ಕಷ್ಟ ಇದೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಸಾಧನೆಯನ್ನು ನಿರಂತರವಾಗಿ ಪ್ರಭುಪಾದರು ಹಾಕಿಕೊಟ್ಟ ಗೈಡ್ಲೈನ್ಸ್ ಅಲ್ಲಿ ಹೋದ್ರೆ ನಮ್ಗೆ ದಾಮೋದರ ಲೀಲೆಯಿಂದ ನಾವು ಫುಲ್ಲಿ ಸರೆಂಡರ್, ಯಾವಾಗ್ಲೂ ಅವ್ರನ್ನ ನೆನೆಸ್ಬೇಕು. ನಮ್ಮ ಇದು ಪಾರ್ಟ್ ಟೈಮ್ ಇರಬಾರ್ದು, ಭಕ್ತಿ ಪೂರ್ತಿ ಅವರನ್ನು ನಂಬಿ ಬಿಡ್ಬೇಕು ಅನ್ನೋ ಒಂದು ವಿಚಾರವನ್ನ ನಾವು ತಿಳ್ಕೊಳ್ಬಹುದು. ನಮ್ಗೆ ಇವಾಗ 30 ದಿನ ಸಿಕ್ಕಿದೆ. ಅದು ಕಾರ್ತಿಕದ 30 ದಿನ. ಬಾಕಿ 365 ದಿನಗಳಲ್ಲಿ 30 ದಿನ ತೆಗೆದ್ರೆ 335 ದಿನಾನು ನಾವು ಮಾಡ್ತೀವಿ, ಭಕ್ತಿ ಮಾಡಲ್ಲ ಅಂತಿಲ್ಲ. ಒಂದು ವರ್ಷದಲ್ಲಿ 365 ಡೇಸ್ ಅಲ್ವಾ, ಅದ್ರಲ್ಲಿ 30 ಡೇಸ್ ದಟ್ ಇಸ್ ಕಾರ್ತಿಕ್ ತಿಂಗಳು. ಇದ್ರಲ್ಲಿ ನಾವು ಮಾಡಿದ್ರೆ ಭಕ್ತಿ ಮಾಡಿದ್ರೆ, ಆಧ್ಯಾತ್ಮದಲ್ಲಿ ನಾವು ಸೇವೆಯನ್ನು ಮಾಡಿದ್ರೆ, ಕೃಷ್ಣನ ಸೇವೆಯನ್ನು ಮಾಡಿದ್ರೆ ನಮ್ಗೆ 1000 ಪಟ್ಟು ಲಾಭ ಸಿಗ್ಬೇಕಾದ್ರೆ ವೈ ನಾಟ್ ನಾವು ಅದನ್ನ ಯೂಸ್ ಮಾಡ್ಕೊಳ್ಬಾರ್ದು. ಈಗೆಲ್ಲರೂ ನಾನು ನೋಡ್ತಾ ಇದ್ದೇನೆ ಗೂಗಲ್ ಮೀಟ್ ಅಲ್ಲಿ, ಇದರಲ್ಲಿ ಎಲ್ಲರೂ ಹಾಕ್ತಾ ಇದ್ದೀರಾ, ನೀವು ಗಜೇಂದ್ರ ಮೋಕ್ಷ ಇದು ಎಲ್ಲರೂ ಕೃಷ್ಣ ಬುಕ್ ಓದೋದು ಎಲ್ಲರೂ ಮಾಡ್ತಿದ್ದೀರಾ, ತುಂಬಾ ಸಂತೋಷ. ಈ ಸರಿ ಅನ್ಸುತ್ತೆ, ಈ ಸರಿ ನೋಡ್ತಾ ಇರೋದು ಇಷ್ಟೊಂದು. ಸೊ ಇಟ್ಸ್ ವೆರಿ ಗುಡ್. ಇಲ್ಲಿ ಸೇರಿರುವ ಎಲ್ಲಾ ಡಿವೋಟೀಸ್, ಎಲ್ಲಾ ಭಕ್ತರು ಈ ಒಂದು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಅಷ್ಟೇ ಅಲ್ಲದೆ ಒಂದಿದಕ್ಕೆ ಸ್ಟಿಕ್ ಆಗಿರ್ಬೇಡಿ. ಇದನ್ನ ನಮ್ಗಷ್ಟೇ ಪಡ್ಕೊಳ್ಳೋದಲ್ಲ, ಇನ್ನೊಬ್ಬರಿಗೆ ನಮ್ಮ ಮನೆಯಲ್ಲೇ ಮಾಡಿ ನಾವು ಪ್ರಸಾದ ವಿತರಣೆ ಮಾಡ್ತೀವಿ, ಆದ್ರೆ ಇನ್ನೊಬ್ಬರ ಮನೆ ಹೋಗಿ ಅವ್ರನ್ನ ಭಕ್ತರನ್ನಾಗಿ ಮಾಡೋ ಪ್ರಯತ್ನವನ್ನ ಸ್ವಲ್ಪ ನಾನು ಕಡಿಮೆ ನೋಡಿದ್ದೀನಿ ಈ ಕಡೆ. ಆ ಪ್ರಯತ್ನವನ್ನು ತುಂಬಾ ಮಾಡ್ಬೇಕು. ಇದು ನನ್ನ ಒಂದು ಪರ್ಸನಲ್ ರಿಕ್ವೆಸ್ಟ್ ಎಲ್ಲರಿಗೂ, ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತರಲ್ಲೂ. ಸೊ ನಮ್ಗೆ ಹೇಗೂ ಸಿಗ್ತಾ ಇದೆ, ನಮ್ಗೆ ಹೇಗೂ ಸಿಕ್ಕಿದೆ. ನಾನು ಹೇಳ್ಕೊಳಕ್ ಅಥವಾ ಯಾರಿಗಾದ್ರೂ ಇನ್ಸ್ಪೈರ್ ಆಗೋದಾಗ್ಲಿ ಅನ್ನೋದಕ್ಕೆ ನಾನು ಈ ವಿಚಾರವನ್ನು ಹೇಳ್ತೇನೆ. ನಾನ್ ದುಬೈಲಿ ಇದ್ದಾಗ ಬೆಳಿಗ್ಗೆ 8 ಗಂಟೆ ಹೊರಡ್ತಾ ಇದ್ದೆ, ರಾತ್ರಿ 10 ಗಂಟೆ ಮನೆ ಸೇರ್ತಿದ್ದೆ, ಓನ್ಲಿ ಕಾರ್ತಿಕ್ ಮಂತಲ್ಲಿ. ಒಂದ್ ದೊಡ್ಡ ಬ್ಯಾಗ್ ಫುಲ್ ನಮ್ಗೆ ಕಿಟ್ಸ್ ಕೊಡ್ತಾ ಇದ್ರು ಮನೆ ಕೊಡಕ್ಕೆ. ತಗೊಂಡ್ ಹೊರಟೆ ಅಂತ ಹೇಳಿದ್ರೆ ಬೆಳಿಗ್ಗೆ ನನ್ ಮಕ್ಳು ಮಧ್ಯಾಹ್ನ ಸ್ಕೂಲಿಂದ ಬರ್ತೀನಿ, ನಮ್ ಬಿಲ್ಡಿಂಗ್ ಅಲ್ಲಿ ತುಂಬಾ ಕ್ಲಾಸಸ್ ಮಾಡ್ತಿದ್ದೆ, ಎಲ್ಲರೂ ಡಿವೋಟಿ ಮಾಡಿ ಹಾಕಿದ್ದೆ 10 ಜನಕ್ಕೆ. ಸೊ ಅವರೇ ಪಿಕ್ ಮಾಡ್ತಿದ್ರು, ಅವರೇ ಹೋಮ್ವರ್ಕ್ ಮಾಡಿಸ್, ಅವರೇ ಪ್ರಸಾದ ತಿನ್ನಿಸ್ತಿದ್ರು. ಮಾತಾಜಿ ನೀವೇನ್ ಮಾಡ್ತೀರಿ, ನಮ್ ಮಾಡಕ್ಕಾಗಲ್ಲ, ನಿಮ್ ಕೆಲ್ಸ ನೀವ್ ಮಾಡಿ ಅಂತೀರಿ. ಆ ತಿಂಗಳಲ್ಲಿ ನಾನು ಯಾಕೆ ಮಾಡ್ತಿದ್ದೆ ಅಂತಾನು ನನ್ಗೆ ಗೊತ್ತಿಲ್ಲ. ಈಗ ನೆನೆಸ್ಕೊಂಡ್ರೆ ನನ್ಗೆ ಮೈ ಜುಮ್ ಅನ್ಸುತ್ತೆ. ನಾನು ಈ ರೀತಿ ಮಾಡ್ತಿದ್ನಾ ಅಂತ ಹೇಳಿ. ಒಂದೊಂದು ಕಡೆ ಹೋದ್ ಕಡೆ 150-200 ಜನ, ಅಷ್ಟು ಜನ ಇರ್ತಿದ್ರು. ಅಂತ ಕಡೆ ಪ್ರವಚನ ಮಾಡಿ, ಕ್ಲಾಸ್ ರನ್ ಮಾಡಿ, ದಾಮೋದರ ಆರತಿ ಮಾಡಿ, ಅಲ್ಲಿಂದ ಇನ್ನೊಂದಂತ ಎಲ್ಲೋ ರೀಚ್ ಆಗ್ತಿದ್ವಿ ಕೊನೆಗೆ. ಸೊ ಏನೋ ಅಷ್ಟು ಆರತಿಗಳನ್ನ ಮಾಡ್ತಿದ್ವಿ, ಅಷ್ಟು ಜನರಿಗೆ ಇದು ಕೊಡ್ತಿದ್ರು. ಜನರು ನಾರ್ತ್ ಇಂಡಿಯನ್ಸ್ ಅದ್ರಲ್ಲಿ ಸ್ಪೆಷಲಿ ತುಂಬಾ ಇಷ್ಟಪಡ್ತಿದ್ರು ದಾಮೋದರ ಲೀಲೆ ಕೇಳಕ್ಕೆ, ದಾಮೋದರ ಆರತಿ ಮಾಡ್ಸಕ್ಕೆ. ಅದು ಎಷ್ಟು ರೆಸ್ಪೆಕ್ಟ್ ಕೊಡ್ತಿದ್ರು ಅಂದ್ರೆ ನಮ್ಗೆ, ನಾವ್ ಏನೋ ಅಲ್ಲ ಇದ್ರಲ್ಲಿ, ಒಂದ್ ತೃಣಕ್ಕೂ ಸಮಾನ ಇಲ್ಲ ನಾವು. ಅವ್ರೆ ನೈ ಹಮಾರೆ ಘರ್ ಭಗವಾನ್ ಕೋ ಲೇಕೆ ಆನೆ ವಾಲಿ ಹರ್ ಸಾಲ್ ಅಂತ ಅಷ್ಟು ನಮ್ಗೆ ಮಾನ ಸಮ್ಮಾನ ಕೊಟ್ಟು ಎಷ್ಟು ಒಳ್ಳೆ ರೀತಿ ಮಾಡಿಸ್ಕೊತಿದ್ರು ಅಂದ್ರೆ, ನಾನು ಎವ್ರಿ ಇಯರ್ ಅವ್ರ ಮನೇಲಿ ಎಷ್ಟು ಪ್ರೋಗ್ರೆಸ್ ನೋಡ್ತಾ ಇದ್ದೆ ನಾನು. ಐ ಕುಡ್ ವಿಜುವಲೈಸ್ ದಟ್. ಅಷ್ಟು ನಮ್ಗೆ ಅವ್ರ ದಾಮೋದರ ಲೀಲೇನು ನೈ ಠೀಕ್ ಹೈ ಲಾಸ್ಟ್ ಇಯರ್ ಸುನಾ ಹೇನಾ ಅಂತ ಹೇಳಂದ್ರು. ನೈ ಮಾತಾಜಿ ಆಪ್ ಸುನಾಯಿ ಅವ್ರ ಮತ್ತೆ ಕೇಳೋದು, ಮತ್ತೆ ಎಲ್ಲಾನು ಅಷ್ಟು ಶ್ರದ್ಧೆಯಿಂದ ಮಾಡ್ಸೋದು. ಅದಕ್ಕೆ ನಾನು ಎಲ್ಲರಲ್ಲೂ ನನ್ನ ನಿಜ ಒಂದು ನನ್ನ ಹಂಬಲ್ ಪ್ರೇಯರ್, ನಿಮ್ಮ ಪಕ್ಕದ ಮನೆಗೆ ಹೋಗಿ ಆರತಿ ಮಾಡಿ. ನಿಮ್ಮನೆ ಕರಿತಿರಲ್ಲ, ಕರೀರಿ, ಓಕೆ, ಬಟ್ ನೀವು ಹೋಗಿ ನಿಮ್ಮ ರೋಡಲ್ಲಿ ನಿಮ್ಮ ಫ್ರೆಂಡ್ಸ್ ಮನೆಯಲ್ಲಿ ಹೋಗಿ ಆರತಿ ಎಷ್ಟು ಆಗತ್ತೋ ಅಷ್ಟು ಮಾಡಿ.
ಇದರಿಂದ ಕೃಷ್ಣ ಪ್ರಜ್ಞೆಯನ್ನ ನಾವು ಸ್ಪ್ರೆಡ್ ಮಾಡಬಹುದು. ಮತ್ತೆ ಭಗವಂತನ ಕೃಪೆ ಎಲ್ಲರಿಗೂ ಸಿಗತ್ತೆ. ಇದರಿಂದ ನಮ್ಮ ಸಮಾಜ, ನಮ್ಮ ದೇಶ, ನಮ್ಮ ಜಗತ್ತು, ನಮ್ಮ ರಾಷ್ಟ್ರ ಎಲ್ಲಾನು ಒಂದು ಕೃಷ್ಣಮಯ ಆದ್ರೆ ಎಲ್ಲಾನು ಇಲ್ಲಿ ಆಗ್ತಿರೋ ಅನಾಚಾರಗಳು ಕಡಿಮೆ ಆಗುತ್ತೆ. ಇವತ್ತು ಕಲಿಯುಗದಲ್ಲಿ ಆಗ್ತಾ ಇರೋ ಎಲ್ಲಾ ಒಂದು ಏನೋ ಈ ಕೆಟ್ಟ ಕೆಲ್ಸಗಳಿಗೆಲ್ಲ ಒಂದೊಂದ್ಸರಿ ಜವಾಬ್ದಾರಿ ನಾವೇ ಅನ್ಸ್ಬಿಡುತ್ತೆ, ನಮ್ಗೆ ಭಕ್ತರೇ ಅನ್ಸ್ಬಿಡುತ್ತೆ, ಯಾಕೆ ಗೊತ್ತಿಲ್ಲ. ಅಂದ್ರೆ ನಮಗಷ್ಟೇ ನಾವು ಎಂಜಾಯ್ ಮಾಡ್ಕೊಂಡಿದೀವ, ನಾವು ವಿ ಹ್ಯಾವ್ ಟು ವರ್ಕ್ ವೆರಿ ಹಾರ್ಡ್. ನಾನು ಹೇಳಿದ್ನಲ್ಲ, ವಿ ಹ್ಯಾವ್ ಟು ಪರ್ಸ್ಪೈರ್ ಲೈಕ್ ಯಶೋದಮಯ್ಯ. ನಾವು ಕಷ್ಟ ಪಡ್ಬೇಕು. ಈ ತಿಂಗಳೇ ನಮ್ಗೆ ಇದೊಂದು ಅಪಾರ್ಚುನಿಟಿ ಕೊಡ್ತಾ ಇದೆ. ಸ್ಕೂಲ್ಗಳಿಗೆ ಹೋಗಿ, ಹಾಸ್ಟೆಲ್ಗಳಿಗೆ ಹೋಗಿ, ಎಲ್ಲಾಗುತ್ತೋ ಅಷ್ಟಲ್ಲಿ ಆರತಿಗಳನ್ನ ಮಾಡಿಸಿ. ಆಕ್ಚುಲಿ ಇಲ್ಲಿ ಬಂದ್ಮೇಲೆ ನಂದೇ ಕಡಿಮೆ ಆಗಿದೆ, ಬಟ್ ಸ್ಟಿಲ್ ನಾನು ನನ್ಗೆ ಯಾವಾಗ ಶಕ್ತಿ ಇತ್ತು, ಯಾವಾಗ ನಾನು ತುಂಬಾ ಮಾಡ್ಬೋದಿತ್ತು, ಹಾಗೆ ಸರಿಯಾಗಿ ಲೆಫ್ಟ್ ಅಂಡ್ ರೈಟ್ ನಾನು ಏನು ಯೋಚಿಸ್ದೆ, 3 ತಿಂಗಳು ಮೊದಲು ಫೋನ್ ಮಾಡಿ ಅಪಾಯಿಂಟ್ಮೆಂಟ್ಸ್ ತಗೊಳ್ತಿದ್ದೀನಿ. 3 months ಬಿಫೋರ್ ಕಾರ್ತಿಕ್ ಮಂತ್ ಆ ಡೇಟ್ ಗಳನ್ನೆಲ್ಲ ಹಾಕೊಂಡು ಆ ಡೇಟ್ಗೆ, ಆ ಟೈಮ್ಗೆ ಕರೆಕ್ಟ್ ಅಲ್ಲಿ ರೀಚ್ ಆಗಿ ಅಷ್ಟು ನಾವು ಆರತಿ ಮಾಡಿಸ್ತಾ ಇದ್ವಿ. ಅದರಿಂದ ತುಂಬಾ ಜನ ಭಕ್ತರಾದ್ರು. ಸೊ ಇದನ್ನ ದಾಮೋದರ್ ಲೀಲೆಯ ಒಂದು ವಿಶೇಷತೆ ಇದು. ಸೊ ಇದರಿಂದ ನಾವು ಕಲಿಬೇಕಾಗಿದೆ ಕಂಪ್ಲೀಟ್ ಸರೆಂಡರ್. ಪೂರ್ತಿ ಭಗವಂತನಿಗೆ ನಾವು ಶರಣಾಗತಿ ಆದ್ರೆ ನಮ್ಗೆ ಖಂಡಿತವಾಗಿಯೂ ಇದರಲ್ಲಿ ಭಕ್ತಿಯ ವರ್ಧನೆ ಆಗತ್ತೆ ವಿನ ಭಕ್ತಿಯ ವಿನಾಶ ಆಗೋದಿಲ್ಲ. ಇನ್ನು ನಾವು ತುಂಬಾ ಇದರಲ್ಲಿ ಬೆಳಿತೇವೆ. ಅದಕ್ಕೋಸ್ಕರ ಎಲ್ಲರೂ ಇದನ್ನ ಸೀರಿಯಸ್ ಆಗಿ ತಗೊಂಡು ಅಕ್ಕಪಕ್ಕದವ್ರಿಗೆ, ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗಳಿಗೆ ಇದ್ರ ಬಗ್ಗೆ ಹೇಳಿ. ಏನು ಇದರಲ್ಲಿ ನಾಚಿಕೆ ಪಟ್ಕೊಳ್ಳೋದೇನಿಲ್ಲ. ಅಂದ್ರೆ ಈ ಕಡೆ ಸ್ವಲ್ಪ ಕಡಿಮೆ ಉಂಟು ನಾನ್ ನೋಡ್ದಾಗೆ, ಆದ್ರೆ ಎಲ್ಲರಿಗೂ ತಲುಪ್ಬೇಕಲ್ವಾ ದಾಮೋದರನ ಕೃಪೆ. ನಾವು ಇದಕ್ಕೆ ಪ್ರಯತ್ನ ಪಡೋಣ. ಸಮಯ ಆಯ್ತು ಅನ್ಕೋತೀನಿ. ಯಾ 12:45. ಓಕೆ, ಇನ್ನು ಹೇಳಲಿಕ್ಕೆ ತುಂಬಾ ಇತ್ತು ಕಾರ್ತಿಕ್ ತಿಂಗಳದು ವರ್ಚಸ್ ಬಗ್ಗೆ. ನಾನು ದಾಮೋದರ್ ಲೀಲೆಯ ಲೆಸನ್ಸ್ ಅನ್ನು ಮೇನ್ ಆಗಿ ತಗೊಂಡಿದ್ದೆ ಇವತ್ತು. ದಾಮೋದರ್ ಲೀಲೆಯಿಂದ ನಾವು ಕಲಿಬೇಕಾಗಿದ್ದೆ ಪೂರ್ತಿ ಶರಣಾಗತಿ. ಆ ಶರಣಾಗತಿಯ ಒಂದು ಎಸೆನ್ಸ್ ಅನ್ನ ಎಷ್ಟಾಗುತ್ತೋ ಅಷ್ಟು ನಾನು ಹೇಳಿದ್ದೀನಿ. ಆದ್ರೆ ನಾವು ಇದರಲ್ಲಿ ಕೇಳುವುದು ತುಂಬಾ ಮುಖ್ಯ ಇದೆ. ಹಿಯರಿಂಗ್ ಎಷ್ಟಾಗುತ್ತೋ ಅಷ್ಟು ಶ್ರವಣನು ಮಾಡ್ಬೇಕು, ಅಷ್ಟೇ ನಾವು ಕೀರ್ತನೆನೂ ಮಾಡ್ಬೇಕು. ಶ್ರವಣಂ, ಕೀರ್ತನಂ, ಸ್ಮರಣಂ, ಆಲ್ವೇಸ್ ರಿಮೆಂಬರಿಂಗ್. ಸತತವಾಗಿ ನಾವು ಕೃಷ್ಣನ ನೆನೆಸ್ಬೇಕು. ಎಲ್ಲಾ ತಿಂಗಳಲ್ಲೂ ಮಾಡ್ತೇವೆ, ಬಟ್ ಕಾರ್ತಿಕ್ ತಿಂಗಳಲ್ಲಿ ನಾವು ತುಂಬಾ ಮಾಡ್ಬೇಕು. ಮತ್ತೆ ನಾವು ಈ 2 ಟೈಮ್ ಘೀ ಲ್ಯಾಂಪ್ ನಾವು ದೀಪದಾನವನ್ನು ಮಾಡೋದು ತುಂಬಾ ಒಳ್ಳೇದು. ಆಗ್ಲೆಲ್ಲ 1 ಸಾರಿ ಆದ ದಾಮೋದರ ಅಷ್ಟಕವನ್ನು ಹೇಳಿ ನಾವು ದೀಪದಾನವನ್ನು ಮಾಡ್ಲೇಬೇಕು. ಇದರಿಂದ ನಾವು ಎಲ್ಲಿ ಹೋಗ್ಬೋದು, ಭಗವಂತನ ಧಾಮಕ್ಕೆ. ಅಲ್ಲಿ ಯಾವ ದೀಪನು ಬೇಡ, ಏನು ಬೇಡ ಅಲ್ವಾ. ಕೃಷ್ಣನ ಶರೀರದಿಂದ ಬರುವ ಆ ಒಂದು ಏನೋ ಪ್ರಜ್ವಲವಾಗಿರೋ ಒಂದು ಬೆಳಕೆ ನಮ್ಗೆ ಅಲ್ಲಿ ದೀಪ. ಅಂತ ಕಡೆ ಹೋಗೋ ಒಂದು ಹರಿಭಕ್ತಿ ವಿಲಾಸದಲ್ಲಿ ಕೊಟ್ಟಿದ್ದಾರೆ. A person who offers a lamp to Lord Krishna during Kartik attains eternal spiritual world where there is no suffering. ಅಲ್ಲಿ ಯಾವ ಸಫರಿಂಗು ಇಲ್ಲ, ಅಲ್ಲಿ ನಾವು ಹೋಗ್ಬೋದು. ಅದಕ್ಕೋಸ್ಕರ ದೀಪದಾನದ ತುಂಬಾ ಪ್ರಾಮುಖ್ಯತೆ ಇದೆ. ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಬಾಗಿಲ ಆಚೆ ಕಾರ್ತಿಕ್ ಸೋಮವಾರ ದೀಪ ಇಡ್ತಾರೆ. ಗೊತ್ತಿಲ್ಲ ಪಾಪ, ಇಷ್ಟೇ ಓಕೆ ಇಡೋಣ, ಲೈಟ್ ಲ್ಯಾಂಪ್ ಇಡೋಣ. ಮೊದಲು ನಾವು ಇಡ್ತಿದ್ವಿ, ತುಳಸಿ ಗಿಟ್ಟಿ ಮನೆ ತುಂಬಾ, ಕಾಂಪೌಂಡ್ ಮೇಲೆ ಎಲ್ಲಾ ಕಡೆ ಇಡ್ತೀವಿ. ಇದಕ್ಕೊಂದು ಸೈಂಟಿಫಿಕ್ ರೀಸನ್ ಇದೆ. ನೆಕ್ಸ್ಟ್ ಇದರಿಂದ ಹೀಟ್ ತುಂಬಾ ಜನರೇಟ್ ಆಗುತ್ತೆ, ಆಮೇಲೆ ಆ ಕಡೆಯಿಂದ ಮಳೆ ಜೋರ್ ಬರುತ್ತೆ, ಇದೆಲ್ಲ ಇದೆ ಓಕೆ. ಬಟ್ ಕೃಷ್ಣನ್ ತೋರ್ಸಿದ್ವಾ, ನೆನ್ಸಿದ್ವಾ, ಅದ್ರ ಬಗ್ಗೆ ಗೊತ್ತಿಲ್ಲ ಪಾಪ. ಈ ಅವೇರ್ನೆಸ್ ನ ನಾವು ಎಲ್ಲರನ್ನೂ ಕ್ರಿಯೇಟ್ ಮಾಡ್ಬೇಕು. ಯಾರಿಗೂ ಇಲ್ಲಿ ಬಂದು ಮತ್ತೆ ಸಫರ್ ಆಗೋದು ಬೇಡ ಈ ಮಟೀರಿಯಲ್ ವರ್ಲ್ಡ್ ಅಲ್ಲಿ. ಸೊ ಏನೋ ಎಲ್ಲರಿಗೂ ಭಗವಂತನ ಧಾಮ ಸಿಗ್ಬೇಕಂತ ಹೇಳಿದ್ರೆ ಕಾರ್ತಿಕ ತಿಂಗಳು ತುಂಬಾ ಒಳ್ಳೆಯ ಒಂದು ಅವಕಾಶ ಕೊಡ್ತಿದೆ. ಅದ್ರಲ್ಲೂ ಹುಣ್ಣಿಮೆ ದಿವಸ ನಾವ್ ಯಾವಾಗ ದೀಪನ ತೋರಿಸ್ತೀವೋ ಭಗವಂತ ಹೇಳ್ತಾನಂತೆ, ಇನ್ ರಿಟರ್ನ್ ನಾನು ಏನ್ ಕೊಡ್ಲಿ ಇವ್ರಿಗೆ, ನನ್ಗೆ ಎಷ್ಟು ಅವರು ಖುಷಿ ಕೊಟ್ಟಿದ್ದಾರೆ, ಇಷ್ಟು ಸಂತೋಷವನ್ನು ಕೊಟ್ರು, ಇಷ್ಟು ಒಳ್ಳೆಯ ಪ್ರೀತಿಯಿಂದ ನಂಗೆ ದೀಪವನ್ನು ತೋರಿಸಿದ್ರು, ಇದ್ರ ಬದಲಾಗಿ ಕೊಡ್ಲಿಕ್ಕೆ ನನ್ನ ಹತ್ರ ಸಫಿಶಿಯಂಟ್ ಮನಿ ಇಲ್ಲ, ನನ್ನ ಹತ್ರ ದುಡ್ಡು ಇಲ್ಲ ಅಂತೇಳಿ ಹೇಳ್ತಾರೆ. ಈ ಲ್ಯಾಂಪ್ ಬದಲಾಗಿ ಅವ್ರು ತೋರ್ಸೋ ದೀಪದ ಬದಲಾಗಿ ನನ್ನ ಹತ್ರ ಕೊಡ್ಲಿಕ್ಕೆ ಏನು ಇಲ್ಲ ಅಂತ ಭಗವಂತ ಹೇಳ್ತಾನೆ. ಅಷ್ಟು ದೀಪಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ. ಸೊ ಈ ಲ್ಯಾಂಪ್ ಅನ್ನು ತೋರ್ಸೋದ್ರಿಂದ ನಾವು ಎಷ್ಟೋ ಜನ್ಮದ ಪಾಪಗಳನ್ನ ನಾವು ಕಳ್ಕೊಳ್ಬಹುದು.
ಇಂಥ ಒಂದು ಸದವಕಾಶ ಇರುವ ಕಾರ್ತಿಕ ತಿಂಗಳ ದೀಪದಾನಂದನ ಎಲ್ಲರೂ ಖಂಡಿತವಾಗಿಯೂ ಮನೆಯಲ್ಲೂ ಮಾಡಿ ದಾಮೋದರ ಲೀಲೆಯನ್ನು ಕೇಳಿ ದಾಮೋದರ ಅಷ್ಟಕವನ್ನು ಹೇಳಿ ಆದಷ್ಟು ಗಜೇಂದ್ರ ಸ್ತುತಿ ಭಾಗವತ ಒಂದು ಶ್ಲೋಕನಾದ್ರೂ ಓದಿ, ಭಗವದ್ಗೀತೆ ಒಂದು ಶ್ಲೋಕನಾದ್ರೂ ಓದಿ. ಒಂದು ಶ್ಲೋಕವನ್ನು ಓದಿದ್ರೆ ಎಷ್ಟೋ ಸಾವಿರ ನೀವು ದನಗಳನ್ನ ಗೋಗಳನ್ನ ಇದು ಕೊಡೋ ಪುಣ್ಯ ಸಿಗುತ್ತೆ. ನಾವು ಯೋಚಿಸ್ಲಿಕ್ಕೂ ಆಗಲ್ಲ. ಇವಾಗ 1 ಲೀಟರ್ ಇದು ಕೊಡೋದು ಹಾಲು ದಾನ ಕೊಡೋದೇ ದೊಡ್ಡ ವಿಶೇಷ ಆಗಿದೆ ಇವಾಗ, ಅಲ್ವಾ? ಸೊ ಒಂದು ಗೋವನ್ನ ಎಲ್ಲಿಂದ ಕೊಡೋಣ, ಒಂದು ದನವನ್ನ ನಾವು ದಾನವಾಗಿ ಕೊಡ್ಬೇಕಾದ್ರೆ ಎಷ್ಟೊಂದು ನಮ್ಗೆ ಇವತ್ತು ಮಟೀರಿಯಲಿ ನಮ್ಗೆ ಫಿನಾನ್ಷಿಯಲಿ ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ. ಎಷ್ಟು ಆರಾಮಾಗಿ ನಮ್ಗೆ ಸಿಗ್ತಾ ಇದೆ ಅಲ್ವಾ ಪುಣ್ಯ. ಈ ಒಂದು ಶ್ಲೋಕ ಹೇಳೋದ್ರಿಂದ ಅದು ಆಗತ್ತಂದ್ರೆ ವೈ ನಾಟ್, ಲೆಟ್ ಅಸ್ ಗ್ರಾಬ್ ದಿಸ್ ಅಪಾರ್ಚುನಿಟಿ. ಈ ಅಪಾರ್ಚುನಿಟಿನ ನಾವು ಏನ್ ಮಾಡೋಣ, ಯೂಸ್ ಮಾಡ್ಕೊಳ್ಳೋಣ. ಸೊ ಲೆಟ್ ಅಸ್ ಡೂ ದ ಶಾಸ್ತ್ರದ ಅಧ್ಯಯನ, ದೀಪದಾನ, ಆದಷ್ಟು ಹಿಯರಿಂಗ್, ಶಾಸ್ತ್ರಗಳನ್ನ ಪ್ರವಚನಗಳನ್ನ ಕೇಳೋಣ, ಇನ್ನೊಬ್ಬರಿಗೆ ಕೊಡೋಣ. ಅದನ್ನು ಮಾಡೋ ಒಂದು ಸಂಕಲ್ಪದೊಂದಿಗೆ ಇವತ್ತಿನ ಒಂದು ಕ್ಲಾಸ್ ಅನ್ನ ನಾನು ನಿಲ್ಲಿಸ್ತಾ ಇದ್ದೀನಿ. ಇದಕ್ಕೆ ವಿರಾಮವನ್ನು ಕೊಡ್ತೀನಿ. ಯಾರಿಗೇನಾದ್ರೂ ಪ್ರಶ್ನೆಯನ್ನೇ ಇದ್ರೆ ಕೇಳ್ಬೋದು. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ನಮಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವೇದಾವತಿ ಮಾತಾಜಿ ಅವ್ರದ್ದೊಂದು ಪ್ರೇಯರ್ಸ್ ಹೇಳಿಸ್ಬಿಡ್ಬೇಕಿತ್ತು. ಹೇಳಿಸ್ನಲ್ಲ, ನೀವಿರ್ಲಿಲ್ಲ. ಹೌದಾ? ಓ ಸಾರಿ ಮಾತಾಜಿ, ಆ ಕಡೆ ಈ ಕಡೆ ಓಡಾಡ್ತಿದ್ದೆ. ಹಾ ಸರಿ. ಸ್ಟಾರ್ಟಿಂಗ್ ಅಲ್ಲೇ ಹೇಳಿಸ್ತೇವೆ. ಹೌದಾ? ಓಕೆ. ಸೊ ಇವತ್ತು ಸುಭಾಷಿಣಿ ಮಾತಾಜಿ ಜಾಯಿನ್ ಆಗಿದ್ರು, ಲೀವ್ ಆಗ್ಬಿಟ್ರು ಅನ್ಸುತ್ತೆ. ಲೀವ್ ಆಗ್ಬಿಟ್ಟಿದ್ದಾರೆ. ಸೊ ಒಂದ್ಸಲ ಸುಭಾಷಿಣಿ ಮಾತಾಜಿ ಅವ್ರ ತಾಯಿಗೂ ಕೂಡ ಅವ್ರ ಅತ್ತೆ ಕೂಡ ಬೇಗನೆ ರಿಕವರಿ ಆಗ್ಲಿ, ಅದು ಏನೋ ಏನ್ ಪ್ರಿಡಿಕ್ಟ್ ಮಾಡಿದ್ದಾರೆ ಅಂದ್ರೆ ಈಗ ಅದು ಇಂಟೆಸ್ಟೈನಲ್ ಹರ್ನಿಯ ಆಗಿದೆ ಅಂತ ಹೇಳಿ ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಸೊ ಶಿ ಈಸ್ ಆಲ್ಮೋಸ್ಟ್ 18 years ನೌ. ಸೊ ಈಗ ಅದು ಆಪರೇಷನ್ ಮಾಡಕ್ಕಾಗತ್ತಾ ಈ ಏಜ್ ಅಲ್ಲಿ, ಅವ್ರಿಗೆ ಮಾಡಕ್ಕಾಗಲ್ವಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಈಗ. ಸೊ ಇವತ್ತು ಸರ್ಜನ್ಸ್ನೆಲ್ಲ ಮೀಟ್ ಮಾಡಿ ಒಂದು ಫೈನಲ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಮಾತಾಜಿ. ಸೊ ಅವರು ಕೂಡ ಬೇಗನೆ ಗುಣಮುಖರಾಗ್ಲಿ ಅಂತ ಹೇಳಿ, ಯಾಕಂದ್ರೆ ಅವ್ರಿಗೆ ಸರ್ಜರಿ ಮಾಡಿದ್ರು ಕಷ್ಟ ಇದೆ, ಮಾಡದೇ ಇದ್ರೆ ಶಿ ಕೆನಾಟ್ ಹ್ಯಾವ್ ಫುಡ್, ಅಂದ್ರೆ ಊಟ ಮಾಡೋದೆಲ್ಲ ಕಷ್ಟ ಆಗುತ್ತೆ, ಡೈಜೆಷನ್ ಆಗಲ್ಲ ಇಂಟೆಸ್ಟೈನ್ ಇರೋದ್ರಿಂದ. ಸೊ ಮಿಕ್ಕಿದ ಜೀವನ ಅವರು ಅವಾಗ ಬರೀ ಲಿಕ್ವಿಡ್ ಮೇಲೆ ಜೀವನ ಮಾಡ್ಬೇಕಾಗತ್ತೆ. ಸೊ ಈ ತರ ಒಂದು ಪ್ರಾಬ್ಲಮ್ಸ್ ತುಂಬಾನೇ ಜಾಸ್ತಿನೇ ಇದೆ ಅನ್ಬೋದು ಒಂದ್ ಲೆಕ್ಕದಲ್ಲಿ. ಸೊ ಹಾಗಾಗಿ ಮಾತಾಜಿ ಅವ್ರ ಅತ್ತೆ ಕೂಡ ಅಟ್ಲೀಸ್ಟ್ ಇನ್ ಕೇಸ್ ಸರ್ಜರಿ ಆದ್ರೂ ಅದು ಸಾಲ್ವ್ ಆಗ್ಲಿ, ಪ್ರಾಬ್ಲಮ್ ಎಲ್ಲ ಅವ್ರಿಗೆ ಒಂದು ಏನೋ ತೊಂದರೆ ಆಗದೇನೆ ಇರ್ಲಿ ಅಂತ ಹೇಳಿ ಅವ್ರ ಅತ್ತೆಗೂ ಕೂಡ ಒಂದ್ಸಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ ಎಲ್ಲರೂ. ಖಂಡಿತವಾಗ್ಲೂ ನಮ್ಗೆಲ್ಲರೂ ಗೊತ್ತಿರೋ ಹಂಗೆ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರ ಅವರು. ನಮ್ಮ ರಥಯಾತ್ರೆ ಟೈಮಲ್ಲೂ ಪ್ರಸಾದಂ ಸ್ಪಾನ್ಸರ್ ಮಾಡೋದು ಸ್ಟಾರ್ಟಿಂಗ್ ಇಂದಾನು ಬಿಡಿ, ನಮ್ಮ ಟೆಂಪಲ್ಗೆಲ್ಲ ಅವ್ರದೇ ಇರೋದು, ನಮ್ಗೆ ಅವ್ರ ಅತ್ತೆದೇ ನಮ್ಗೆ ನಾವು ಬ್ಯಾಕ್ ಸಪೋರ್ಟ್ ಇರೋದೇ ಅವ್ರದಿರೋದ್ರಿಂದಾನೇ ಮಾತಾಜಿ ಮತ್ತು ಪ್ರಭುಜಿ ನಮ್ಗೆ ಇಷ್ಟೊಂದು ಕೊಡ್ತಿರೋದು. ಅವ್ರಿಗೋಸ್ಕರ ಖಂಡಿತ ಒಂದು ಸ್ಪೀಡಿ ರಿಕವರಿಗೆ ಎಲ್ಲರೂ ಪ್ರೇಯರ್ ಮಾಡೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರಿ 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 ರಾಮ ಹರಿ ರಾಮ 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 ಹರಿ ಹರಿ. ಯಾವ್ದಾರ ಏನೋ ಪ್ರಶ್ನೆಗಳಿದಾವ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಮಾತಾಜಿ ಕ್ಲಾಸ್ ತುಂಬಾ ಚೆನ್ನಾಗಿತ್ತು, ಒಳ್ಳೊಳ್ಳೆ ಪಾಯಿಂಟ್ ಹೇಳಿದ್ರಿ. ಅದನ್ನ ನಮ್ಮ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅನ್ನೋದನ್ನೇ ಈಗ ಚಿಂತೆ ಮಾಡ್ಬೇಕು ಮಾತಾಜಿ. ತುಂಬಾ ಚೆನ್ನಾಗಿತ್ತು ಕ್ಲಾಸ್. ನಿಮ್ಮ ಒಂದು ಹಳೆಯ ಒಂದು ನೀವು ದುಬೈನಲ್ಲಿ ಇದ್ದಿದ್ದು ಒಂದು ಎಕ್ಸ್ಪೀರಿಯನ್ಸ್ ಹೇಳಿದ್ರಿ. ಆ ರೀತಿ ನಾವು ಆಗ್ಬೇಕು ಅನ್ನೋದು ಸ್ಫೂರ್ತಿ ಬರುತ್ತೆ ಮಾತಾಜಿ. ಆ ರೀತಿ ಆಗಿ ನಾವು ಎಲ್ಲಾ ಕಡೆ ಪ್ರಚಾರ ಮಾಡೋ ಹಾಗೆ ಪ್ರೇಯರ್ ಮಾಡಿ ಮಾತಾಜಿ. ಇವತ್ತು ಹುಣಸೂರಲ್ಲಿ ಇದೆ ಮಾತಾಜಿ. ಈಗ ಮಧ್ಯಾಹ್ನ ಹೊರಡ್ತಾ ಇದೀವಿ, ನಾನು ವೇಣು ಪ್ರಭುಜಿ ಅವರ ಇದರಲ್ಲಿ. ಅದು ಯಾರಿಗೆ ಆಗತ್ತೆ ಸಹಾಯ ಬರಕ್ಕೆ ಆಸಕ್ತಿ ಇದೆ ಬರ್ಬೋದು, ಹುಣಸೂರು ನಾವು ಈ ರೀತಿ ಪ್ರಚಾರ ಮಾಡಬಹುದು ಅಂತ ಪ್ರಭುಜಿ ಜೊತೆ ಸ್ವಲ್ಪ ಅವರ ಸಂಘದಲ್ಲಿ ನಾವು ಇರೋಣ ಅಂತ ಈ ರೀತಿ
ಮನಸ್ಸಲ್ಲಿ ಇಲ್ಲ, ಬರುತ್ತೆ ತುಂಬಾ ಒಳ್ಳೇದು ಮಾತಾಜಿ. ಹುಣಸೂರಲ್ಲಿ ನೀವು ಇಷ್ಟೊಂದ್ ಪ್ರಯತ್ನ ಮಾಡಿ ಇಷ್ಟೊಂದ್ ಜನನ್ ಸೇರಿಸ್ತಾ ಇದ್ದೀರಾ, ಎಷ್ಟೊಂದು ನಿಮ್ ರಿಲೇಟಿವ್ಸ್ ನೆಲ್ಲ ಡಿವೋಟಿಸ್ ಮಾಡಿದೀರಾ. ನಿಜವಾಗ್ಲೂ ಮೀನಾಕ್ಷಿ ಮಾತಾಜಿ ಸೆಟ್ ಅನ್ ಎಕ್ಸಾಂಪಲ್ ಟು ಅಸ್. ಅವರ ರಿಲೇಟಿವ್ ಸರ್ಕಲ್ ಅಲ್ಲೇ ಎಷ್ಟು ಜನನ್ನ ಅವರು ಜಪ ಮಾಡೋಂಗಾದ್ರೆ ಇವತ್ತು ಅರೌಂಡ್ 80 ಜನ ಎಷ್ಟು ಜಗನ್ನಾಥ್ಪುರಿ ಪರಿಕ್ರಮ ಹೋಗ್ತಿದ್ದಾರೆ ನೋಡಿ. ಎಷ್ಟು ಮಾತಾಜಿ ಇದರಲ್ಲಿ ಹಿಂದೆ ಎಷ್ಟು ವರ್ಕ್ ಮಾಡಿರ್ಬೋದು ಅಂತ ಹೇಳಿ. ಇಟ್ ವಾಸ್ ರಿಯಲಿ ಅಡ್ಮೈರಬಲ್ ಅಂಡ್ ಯುನೋ ಅದನ್ನ ನಾವು ಫಾಲೋ ಮಾಡ್ಬೇಕು ನಿಮ್ಮನ್ನ. ನೋಡಿ, ನಮ್ ರಿಲೇಟಿವ್ಸ್ ಅಲ್ಲಿ ಮಾತಾಡಕ್ಕೆ ನಾವ್ ಹೆದರ್ತೀವಿ ನಿಜವಾಗ್ಲು. ನಾನ್ ಸಹ ನಮ್ ರಿಲೇಟಿವ್ಸ್ ಅಲ್ಲಿ ಯಾವತ್ತೂ ಹೇಳಲ್ಲ. ನಾನು ಔಟ್ಸೈಡ್ ಯಾರಿಗಾದ್ರೂ ಪ್ರೀಚ್ ಮಾಡ್ತೀನಿ, ಇವ್ರಿಗೆ ಹೇಳೋದೇ ಬೇಡ ಅಂತ ಸುಮ್ನಾಗ್ಬಿಡ್ತೀನಿ. ಬಟ್ ನೀವು ಧೈರ್ಯವಾಗಿ ಮುಂದುವರೆದ್ರಲ್ಲ ಮಾತಾಜಿ, ನಿಮ್ಗೆ ನಿಜವಾಗ್ಲು ಅಭಿನಂದನೆಗಳನ್ನ ಸಲ್ಲಿಸ್ಬೇಕು ನಾವು. ಇಲ್ಲ ಮಾತಾಜಿ, 85 ಜನ ನನ್ ಕಡೆಯಿಂದ ಅಲ್ಲ, ಶ್ಯಾಮಕಾಂತ ಮಾತಾಜಿ ಅಲ್ಲ, ಕಡೆಯಿಂದ ನಮ್ಮ ಶಾಮಕಾಂತ ಮಾತಾಜಿ ಇದ್ದಾರೆ, ಇದು ನಿಮ್ ರಿಲೇಟಿವ್ಸ್ ಇಸ್ಕಾನ್ ತುಂಬಾ ಟೆಂಪಲ್ ಇದಾರಲ್ವಾ ಅದ್ರಲ್ಲಿ? ಆ ಮಾತಾಜಿ ಅವ್ರ ಕಡೆ ಒಂದ್ 40 ಮೆಂಬರ್ಸ್ ಇದ್ದಾರೆ. ಹುಣಸೂರಿಂದಾನೇ ಒಂದ್ 40 ಮೆಂಬರ್ಸ್ ಎಲ್ಲ ಸೇರಿ ಬರ್ತಾ ಇರೋದು. ಅಂಡ್ ಅವರ್ಸ್ ಅಲ್ಲಿ ಬರ್ತಾ ಇರೋ ಟ್ರೂಪ್ ನಲ್ಲಿ ಆ ನಮ್ಮ ಮೈಸೂರು ಟ್ರೂಪ್ ಏನ್ ಹೋಗ್ತಾ ಇದೀವಲ್ಲ, ನಾವೇ ಬಿಗ್ಗೆಸ್ಟ್ ಟ್ರೂಪ್ ಈ ಸಲ. ಅಂಡ್ ನಮ್ ಕಡೆಯಿಂದಾನೇ ಪ್ರೇಯರ್ ಮಾಡಿ ಮಾತಾಜಿ, ಸೇಫ್ ಆಗಿ ಹೋಗಿ ಭಗವಂತನ ಒಂದ್ ದರ್ಶನ ಮಾಡಿ, ಅಷ್ಟು ಡಿವೋಟಿಗೂ ಕರ್ಕೊಂಡ್ ಬರೋದು ದೊಡ್ಡ ಒಂದು ಟಾರ್ಗೆಟ್ ಆಗಿದೆ. ಇಲ್ಲ, ಖಂಡಿತ ಮಾತಾಜಿ. ನರಸಿಂಹ ಇಸ್ ದೇರ್ ಆಲ್ವೇಸ್ ಟು ಪ್ರೊಟೆಕ್ಟ್ ಅಸ್. ಹೋದ ವರ್ಷ ನೀವೆಲ್ಲ ಇದ್ರಿ ಮಾತಾಜಿ, ಈ ವರ್ಷ ನಿಮ್ಮನ್ನ ಮಿಸ್ ಮಾಡ್ಕೋತೀವಿ. ನೀವು ಎಲ್ಲ ಇದ್ರಿ ಹೋದ ವರ್ಷ. ನೀವು ನಮ್ಗೋಸ್ಕರ ಪ್ರೇ ಮಾಡಿ. ಇವಾಗ ನಮ್ಮ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಾಗಿ ನಮ್ಮನೇಲಿ ಬರೋರೆಲ್ಲ ಭಕ್ತರಾಗ್ಲಿ. ಎಸ್ ಮಾತಾಜಿ, ಅದೇ ಪ್ರಯತ್ನ ಮಾಡ್ತಾ ಇದೀವಿ ನಾವು ಕೂಡ. ನಮ್ ಕೈಲಾಗಿದ್ ಮಾಡಿದ ಮಾತಾಜಿ, ಮಾಕಿದು ಭಗವಂತನ ಕೃಪೆ. ನಾವು ದಾಮೋದರ ಲೀಲೆಯಿಂದ ಇದೆರಡು, ನಮ್ಮ ಪ್ರಯತ್ನ ಮತ್ತು ಭಗವಂತನ ಕೃಪೆನ ನಾವು ಕಲಿಬಹುದು ಅಂತ ನೀವ್ ಹೇಳಿದಿರ ಇವಾಗ ತಾನೆ. ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ಹರೇ ಕೃಷ್ಣ ಮಾತಾಜಿ. ಗ್ಲೋರೀಸ್ ಟು ಪ್ರಭುಪಾದ ಅಂಡ್ ಗುರು ಮಹಾರಾಜ್. ನಮ್ದೇನು ಇಲ್ಲ, ಅವ್ರಿಗೇನ್ ಮಾತಾಡ್ಸ್ಬೇಕು, ನಾನು ಕ್ಲಾಸ್ ಶುರು ಮಾಡೋ ಮೊದ್ಲು ಅವ್ರಿಗೆ ಪ್ರೇ ಮಾಡ್ಬಿಡ್ತೀನಿ. ನಿಮ್ಗೇನೋ ವಿಷಯಗಳು ಹೇಳಿದ್ರೆ ನೀವು ನನ್ ಮೂಲಕ ಹೇಳ್ಸಿ ಅಷ್ಟೇ ಅಂತೀನಿ. ನಮ್ದೇನು ಕೆಪಾಸಿಟಿ ಇಲ್ಲ ಮಾತಾಜಿ. ಇಟ್ ಇಸ್ ಓನ್ಲಿ ಅವರ್ ಗುರು ಡೈರೆಕ್ಟಿಂಗ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ, ದಂಡೋತ್ ಪ್ರಣಾಮ ಮಾತಾಜಿ. ಮಾತಾಜಿ, ತುಂಬಾ ದಿನದಿಂದ ನಿಮ್ ಕ್ಲಾಸ್ ಕೇಳಿದ್ವಿ ಮಾತಾಜಿ. ಎಷ್ಟು ದಿವಸ ಆಗಿತ್ತು ನೀವ್ ಬಂದಿದ್ದೇ ಇಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರು ಪ್ರಭುಜಿ. ದಾಮೋದರ ಆರ್ತಿಯಿಂದ ನಾವು ಶರಣಾಗತಿಯ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು ಮಾತಾಜಿ. ನಾವು ಭಗವಂತನಿಗೆ ಹೆಂಗ್ ಶರಣಾಗ್ಬೇಕು, ಶರಣಾಗತಿಯಿಂದನೇ ನಾವು ಭಗವಂತನ ಕಾಣಕ್ ಸಾಧ್ಯ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರು ಮಾತಾಜಿ. ಎಸ್ ಮಾತಾಜಿ, ನಾವೇ ನಮ್ ಕಡೆಯಿಂದಾನೇ ಹೋಗ್ಬೇಕಾದ್ ಫಸ್ಟ್ ಸ್ಟೆಪ್. ಅವಾಗ ಕೃಷ್ಣ ಒಲಿತಾರೆ. ನಮ್ಗೆ ಡೌಟ್ ಇರಬಾರ್ದು ಅಷ್ಟೇ. ಹೌದಾ, ನಿಜವಾಗ್ಲೂ ಕೃಷ್ಣ ಮಾಡ್ತಾರ? ಇಲ್ಲ, ವಿ ಹ್ಯಾವ್ ಟು ಸರೆಂಡರ್ ಅವರ್ ಸೆಲ್ಫ್ ಫಸ್ಟ್, ದೆನ್ ಕೃಷ್ಣ ವಿಲ್ ಡೆಫಿನೆಟ್ಲಿ. ಅಂದ್ರೆ ನಮ್ದು ಫುಲ್ ಸರೆಂಡರ್ ಇರ್ಬೇಕು ನಾವು. ನಾನ್ ನಿಜವಾಗ್ಲೂ ಇವಾಗ ನಾನು ಆ ಮೊದ್ಲು ಮಾಡೋ ಸೇವೆನಲ್ಲಿ ನಾನು ಕಾಲ್ಭಾಗನು ಮಾಡ್ತಿಲ್ಲ ಇವಾಗ. ಬಟ್ ಯಾವತ್ ನಾವ್ ಮಾಡ್ತೀವಲ್ಲ, ನಮ್ಗೆ ಕೈಕಾಲ್ ಗಟ್ಟಿ ಇದ್ದಾಗ, ನಮ್ ಟೈಮ್ ಇದ್ದಾಗ, ಅದು ಭಗವಂತ ಮರೆಯಲ್ಲ. ನಾನು ಫಾರ್ ಎಕ್ಸಾಂಪಲ್, ನಾನ್ ಜಸ್ಟ್ ಪರ್ಸನಲ್ ಆಗಿ ನನ್ನ ವಿಷಯನ ಹೇಳ್ಬೇಕಂದ್ರೆ, ಜಸ್ಟ್ 1 ವೀಕ್ ಬ್ಯಾಕ್ ನಾನು ಇದಕ್ ಹೋಗಿದ್ದೆ ಉಡುಪಿ. ಎಲ್ಲ ನನ್ನ ಮಗನ ಲಗ್ನ ಪತ್ರಿಕೆಯನ್ನ ಕೊಡ್ಲಿಕ್ಕೆ. ನಂಗೆ ಎಲ್ಲಿ ಹೋದ್ರು ಪ್ರಸಾದ ರೆಡಿ ಇರ್ತಿತ್ತು. ಎಷ್ಟು ನಂಗೆ ಆಶ್ಚರ್ಯ ಆಗ್ತಿತ್ತು, ಭಗವಂತ ನಾನು ಏನು ಮಾಡಿಲ್ಲ, ಯಾಕೆ ಇಷ್ಟು ಕೇರ್ ತಗೊಳ್ತಾರೆ ಅನ್ನೋ ಅಷ್ಟು ನನಗೆ ಇದಾಯ್ತು. ಸೊ ಕೃಷ್ಣ ವಿಲ್ ನೆವರ್ ಫಾರ್ಗೆಟ್ ಅಸ್. ನಾವು ಯಾವಾಗ ನಮ್ಗೆ ಟೈಮ್ ಇದ್ದ ನಾವ್ ಏನ್ ಸೇವೆ ಮಾಡ್ತಿಲ್ವ, ಭಗವಂತ ಇವತ್ತು ಮರೆಯಲ್ಲ. ಇಟ್ಸ್ ಫ್ಯಾಕ್ಟ್. ಅದಕ್ಕೆ ನಮ್ಗೆ ಆದಾಗ ನಾವು ಮರೆಯದೆ ಭಗವಂತನ ಸೇವೆ ಮಾಡಿ ನಮ್ಮನ್ನ ಸಮರ್ಪಣೆ ಮಾಡ್ಕೊಳ್ಳೇಬೇಕು. ತುಂಬಾ ಚೆನ್ನಾಗಿ ಹೇಳಿದ್ರು ಮಾತಾಜಿ. ದಂಡೋತ್ ಪ್ರಣಾಮ. ಓಕೆ, ಬೇರೆಯವ್ರಿಗೆ ಯಾರಿಗೂ ಪ್ರಶ್ನೆ ಇಲ್ಲ? ಎಸ್ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಶ್ವೇತಾ ಮಾತಾಜಿ. ಮಾತಾಜಿ ಎಕ್ಸಾಂಪಲ್ ಎಲ್ಲ ತುಂಬಾ ಚೆನ್ನಾಗಿತ್ತು ಮಾತಾಜಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ಮಾತಾಜಿ ಸರೆಂಡರ್ ಆಗೋದಂದ್ರ ಅಂತ ಹೇಳಿದ್ರೆ ಮಾತಾಜಿ, ಅದ್ ನಿಜವಾಗ್ಲೂ ನಿಜ ಮಾತಾಜಿ. ನಾವು ಫುಲ್ಲಿ ಹಾರ್ಟ್ಲಿ ಸರೆಂಡರ್ ಆಗೋದು ಇದು ನನ್ಗೂ ಹಂಗೆ ಅನಿಸುತ್ತೆ ಮಾತಾಜಿ. ಒಂದೊಂದ್ಸರಿ ಭಗವಂತ ಇಷ್ಟೆಲ್ಲ ಮಾಡ್ತಾರ, ನಿಜವಾಗ್ಲೂ ನಾವ್ ಇಷ್ಟು ಇದ್ ಮಾಡ್ಬೇಕಾ, ಸರೆಂಡರ್ ಆಗ್ಬೇಕಾ ಅಂತ ಅನ್ಸುತ್ತೆ ಮಾತಾಜಿ. ಇದು ಇಲ್ಲ ಮಾತಾಜಿ, ನಾವು ಆಗ್ಲೇಬೇಕು.
ಭಗವಂತ ನಮ್ಮನ್ನ ಕೈ ಬಿಡೋದೇ ಇಲ್ಲ. ನಾನು ತುಂಬಾ ನನ್ನ ಇದ್ರಲ್ಲಿ ನಾನು ನೋಡಿದ್ದೇನೆ, ಇಟ್ಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ನಮ್ಗೆ ಯಾವಾಗ ಅವಕಾಶ ಇರತ್ತೆ, ಆಮೇಲೆ ಯಾವಾಗ ನಾವು ಇಚ್ಛೆ ಪಡ್ತೀವಲ್ಲ ಅದನ್ನ ಭಗವಂತ ನೆರವೇರಿಸ್ತಾರೆ. ಅವತ್ತು ಹೇಗೋ ಎಲ್ಲ ಸರಿ. ನಾನು ಇವತ್ತು ಕ್ಲಾಸ್ ಮಾಡ್ಬೇಕು, ನನ್ ಇವತ್ತು ಇಷ್ಟು ಟೈಟ್ ಶೆಡ್ಯೂಲ್ ಇದೆ ನಂದು ಅಂದ್ರೆ ನನ್ಗೆ ಯಾವ ರೀತಿಯ ಒಂದು ಸೌಕರ್ಯ ಮಾಡ್ಕೊಡ್ತಾರೆ ಅಂದ್ರೆ ನಾನು ಹೇಳ್ಬಾರ್ದು. ನನ್ ಮಗ ಬೆಂಗಳೂರಿಗೆ ಹೋದ, ಇವತ್ ಬೆಳಿಗ್ಗೆ ರಾತ್ರಿ ಬರ್ತಾನೆ, ನಾನು ಫ್ರೀ ಇದೀನಿ, ನನ್ ಮಾಡ್ಬೋದು. ನಮ್ ಪ್ರಭುಜಿ ಇನ್ನೊಂದ್ ಕಡೆ ಹೋದ್ರು ಅಂದ್ರೆ ನಾನ್ ಕ್ಲಾಸ್ ಮಾಡೋಕೆ ಇಚ್ಛೆ ಪಟ್ರೆ ಭಗವಂತ ಎಲ್ಲ ದಾರಿ ಟಕ 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 ಓಪನ್ ಮಾಡ್ತಾರೆ. ಸೊ ದಿಸ್ ಇಸ್ ಹೌ ಇಟ್ ಇಸ್. ಏನೋ ನಮ್ಮ ಏನ್ ಗೊತ್ತಾ, ಬೇರೆಯವ್ರು ಮಾಡ್ದಿದ್ರು ನಾವು ನಮ್ಮ ಮನೆ ಮೆಂಬರೇ ತಗೊಳ್ಳಿ, ಎಲ್ರು ಮಾಡ್ತಾ ಇಲ್ಲ ಅನ್ಕೊಳ್ಳಿ, ಬಟ್ ನಾವನ್ನ ಮಾಡಿ ನಮ್ಮ ಸಾಧನೆ ನಾವು ಮಾಡಿ ವಿ ಹ್ಯಾವ್ ಟು ಸೆಟ್ ಅನ್ ಎಕ್ಸಾಂಪಲ್. ಅದ್ರಲ್ಲಿ ನಾವು ಅದನ್ನ ನಾವು ಇದ್ ಮಾಡ್ಬಾರ್ದು, ಶೇಕ ಆಗ್ಬಾರ್ದು. ಸೊ ಎಲ್ಲರಿಗೂ ಗೊತ್ತಿದೆ ದೇವಸ್ಥಾನದಲ್ಲಿ. ಸೊ ನಾನ್ ಬಿಡೋದಿಲ್ಲ, ಹೇಗಿದ್ರು ಆಯ್ತು. ನಂಗೆ ಸಮ್ಟೈಮ್ಸ್ ಟೈಮ್ ಕನ್ಸ್ಟನೂ ಇರುತ್ತೆ, ಟೈಮ್ ಅಲ್ಲಿ ಮಾಡಕ್ ಆಗದೆ ಇರೋಂತ ಪರಿಸ್ಥಿತಿನೂ ಇರುತ್ತೆ, ಬಟ್ ಬಿಡೋದಿಲ್ಲ. ವಿ ಹ್ಯಾವ್ ಟು. ಕೃಷ್ಣ ಅವಾಗ ಹಿ ವಿಲ್ ಡೆಫಿನೆಟ್ಲಿ ಶೋ ದ ವೇ. ಅದ್ ಹೇಗೋ ಮಾಡ್ಸೇ ಕೊಡ್ತಾರೆ. ಸೊ ಅದಕ್ಕೆ ಕಾನ್ಸ್ಟೆಂಟ್ ಆಗಿ ನಮ್ಮ ರಿಮೆಂಬರೆನ್ಸ್, ನಾನು ಎಷ್ಟೇ ಕೆಲಸ ಮಾಡ್ತಿರ್ಲಿ ನನ್ ಒಳಗ್ ಕೃಷ್ಣನ್ನೇ ನೆನೆಸ್ಕೊಳ್ತೀನಿ ವಿನ ಬೇರೆ ನನ್ನ ತಲೆಯಲ್ಲಿ ಏನೂ ಓಡೋದೇ ಇಲ್ಲ. ಸೊ ಆ ರೀತಿ ಅಂದ್ರೆ ಹೇಳ್ಕೊಳಿಕ್ಕಲ್ಲ, ಬಟ್ ಆ ರೀತಿ ನಾವು ಭಗವಂತನ ಯಾವಾಗ್ಲೂ ಸತತವಾಗಿ ನಾವು ಅವರನ್ನ ನೆನೀತಾ ಇರ್ಬೇಕು. ಹಿ ವಿಲ್ ನೆವರ್ ಲೀವ್ ಅವರ್. ಅವ್ರು ನಮ್ಮ ನಿಜವಾದ ತಂದೆ, ನಮ್ಮನ್ನು ಕೈ ಬಿಡ್ತಾರ ಯಾವತ್ತೂ ಕೈ. ಸೊ ಡೋಂಟ್ ಬಿ ಶೇಕಿ, ಜಸ್ಟ್ 100% ನಂಬಿ ಬಿಡಿ ಭಗವಂತನ. ಮಾತಾಜಿ, ಇನ್ನೊಂದ್ ಮಾತು, ನಾವು ಒಂದ್ ಸ್ವಲ್ಪ ಸೇವೆ ಮಾಡಿದ್ರು ಸಾಕು, ಭಗವಂತ ನಮ್ಮನ್ನ ಮರೆಯಲ್ಲ. ನಾವು ಮರೆತ್ರು ಕೃಷ್ಣ ಮರೆಯಲ್ಲ ನಮ್ಮನ್ನ ಅಂತ ಹೇಳ್ತಾರಲ್ಲ ಮಾತಾಜಿ, ಅದಂತೂ ತುಂಬಾ ಸತ್ಯ ಮಾತಾಜಿ. ನಂಗಂತೂ ತುಂಬಾ ಅನುಭವ ಆಗಿದೆ ಮಾತಾಜಿ ಇದು. ಎಸ್, ಕರೆಕ್ಟ್ ಮಾತು ನೀವ್ ಹೇಳಿದ್ದು. ಭಗವಂತ ಮರೆಯಲ್ಲ. ನಾವ್ ಯಾವತ್ತೋ ಮಾಡಿರ್ತೀವಿ ಅನ್ಕೊಳ್ಳಿ. ನಾನು ಅದಕ್ಕೆ ನಾನು ಹೇಳಿದ್ದು, ನಾನು ಆ ರೀತಿ ಅವಾಗ ಮಾಡಿದ್ದೆ. ಇವಾಗ ನಾನ್ ನಿಜ ಹೇಳ್ತೀನಿ, ಎಲ್ಲರ ಮುಂದೆನೆ ಹೇಳ್ತೀನಿ, ನಂಗೆ ಅಷ್ಟ್ ಸೇವೆ ಮಾಡಕ್ ಆಗ್ತಿಲ್ಲ. ನನ್ ಮಗನ ಮದ್ವೆ ಅಂತೇಳಿ ನಾನು ಟೆಂಪಲ್ಗೆ ಹೋಗ್ತಿಲ್ಲ 2 ತಿಂಗಳಿಂದ. ಅಷ್ಟೊಂದ್ ಬ್ಯುಸಿ ಅಂತ ಯಾವ ಸೇವೆನೂ ಮಾಡ್ತಿಲ್ಲ. ಆನ್ಲೈನ್ ಏನಿದೆಯೋ ಅಷ್ಟೇ ಮಾಡ್ತೀನಿ. ಬಟ್ ಯಾವತ್ತೋ ಮಾಡಿರ್ತೀವಲ್ಲ, ಅದು ಎಲ್ಲಿ ಹೋಗಲ್ಲ, ನಮ್ಮ ಅಕೌಂಟ್ ಅಲ್ಲಿ ಬರ್ದಿರತ್ತೆ. ಕೃಷ್ಣ ವಿಲ್ ಟೇಕ್ ಕೇರ್. ಸೊ ಡೆಫಿನೆಟ್ಲಿ ಮಾತಾಜಿ, ನೀವ್ ಹೇಳಿದ್ ಕರೆಕ್ಟ್. ನಿಮ್ಮ ಅಲ್ಪ ಮಾತ್ರ ಸೇವೆಯಿಂದಾನು ಭಗವಂತ ನಮ್ಮ ಕೈ ಬಿಡಲ್ಲ. ಆದ್ರೆ ನಮ್ಮ ಭಾವಗಳು ಮಾತ್ರ ಶುದ್ಧಿಯಾಗಿರ್ಬೇಕು. ಅಶುದ್ಧತನ ಇದೆ ನನಗೆ. ಯಾವತ್ತಾರು ತುಂಬಾ ಮಾಡಕ್ ಆಗದ್ರೆ ನನಗೆ 2 ಕಣ್ಣಲ್ಲಿ ನೀರ್ ಹಾಕ್ಬಿಡ್ತೀನಿ. ಕೃಷ್ಣ, ಈ ದಿನ ನೀ ಯಾಕೆ ಕೊಟ್ಟೆ ನಂಗೆ, ನಿನ್ನ ನೆನೆಸ್ತಿರೋಂತ ದಿನ ನೀನ್ ನಂಗೆ ಯಾಕೆ ಕೊಟ್ಟೆ ಅಂದ್ಬಿಟ್ಟು ಜಗಳಾಡ್ಬಿಡ್ತೀನಿ. ಆವಾಗ ನಂಗೆ ಒಂದ್ ಸ್ವಲ್ಪ ಸಮಾಧಾನ ಆಗತ್ತೆ. ಸೊ ಐ ವಿಲ್ ಫೈಟ್ ಆಲ್ಸೋ ವಿತ್ ಕೃಷ್ಣ. ಸೊ ದೋಸ್ ಫೈನಲಿ ದಟ್ ಇಸ್ ಅವರ್ ಫೀಲಿಂಗ್ಸ್. ಎಸ್ ಮಾತಾಜಿ, ಯು ಆಲ್ವೇಸ್ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಮಾಡಿ. ಓಕೆ ಮಾತಾಜಿ, ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ರಾಧೇಶ್ಯಾಮ್. ಕೃಷ್ಣ ಮಾತಾಜಿ, ಐ ಥಿಂಕ್ 1 o'clock ಆಗಿದೆ. ಯು ಕ್ಯಾನ್ ಗೋ ಫಾರ್ ನರಸಿಂಹ ಆರತಿ. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಲೀಲಾ ಮಾತಾಜಿ ತುಂಬಾ ಚೆನ್ನಾಗಿ ಭಗವಂತನ ಲೀಲೆ ಬಗ್ಗೆ, ನಾವು ಹೇಗೆ ಭಗವಂತನ ಸೇವೆ ಮಾಡ್ಬೇಕು ನನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮಾತಾಜಿ. ನಾವು ಎಷ್ಟು ತಿಳ್ಕೋಬೇಕು, ಇನ್ನೂ ಹೆಚ್ಚೆಚ್ಚು ತಿಳ್ಕೋಬೇಕು ನಿಮ್ಮ ಇದ್ರಿಂದ, ಪ್ರವಚನದಿಂದ. ಆ ಭಾಗ್ಯನ ಯಾವಾಗ್ಲೂ ನಮ್ಗೆ ಕೊಡ್ತಾ ಇರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು. ಹರೇ ಕೃಷ್ಣ. ಪ್ರಣಾಮ್ಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನು ಮುಂದಿನ ಕಾರ್ಯಕ್ರಮ ನರಸಿಂಹ ಭಜನೆ. ಭಗವಾನ್ ನರಸಿಂಹ ಭಜನೆಯನ್ನು ಆದರಣೀಯ ಪದ್ಮಾವತಿ ಕೀರ್ತಿಮಯಿ ದೇವಿ ದಾಸಿ ಮಾತಾಜಿಯವರು ಹಾಡಲಿದ್ದಾರೆ. ಮಾತಾಜಿಯವರು ಮೈಸೂರಿನಲ್ಲಿ ವಾಸವಾಗಿದ್ದು ತಮ್ಮ ಕೃಷ್ಣ ಭಕ್ತಿ ಜೀವನವನ್ನು ಪ್ರಾರಂಭ ಮಾಡಿದ್ರು. ಮಾತಾಜಿಯವರು 1 ವರ್ಷದ ಹಿಂದೆ ಪರಮ ಪೂಜ್ಯ ಜಯಪತಾಕ ಗುರು ಮಹಾರಾಜರಿಂದ ದೀಕ್ಷೆಯನ್ನು ಪಡೆದು ಭಕ್ತಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತು ಅವರ ಪ್ರಭುಜಿ ನಾಗೇಶ್ವರ್ಯ ನಿತ್ಯಾನಂದ ಪ್ರಭುಜಿ, ಮಾತಾಜಿ ಮತ್ತೆ ಪ್ರಭುಜಿ ಇಬ್ರು ದಟ್ಟಗಳ್ಳಿ ಇಸ್ಕಾನ್ ದೇವಸ್ಥಾನದಲ್ಲಿ ಗೌರ ಗದಾಚಂದ್ರರ ಸೇವೆಯಲ್ಲಿ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ. ಇವರು ಬೆಳಿಗ್ಗೆ 8 ಗಂಟೆಯಿಂದ ಪ್ರಾರಂಭ ಮಾಡಿ ಭಗವಂತನಿಗೆ ಆರತಿ ಸೇವೆ, ಭೋಗದ ಸೇವೆ, ಮಧ್ಯಾಹ್ನದ ಆರತಿ ಸೇವೆ, ಭೋಗದ ಸೇವೆ ಮತ್ತು ಸಂಜೆಯ
ಶಯನ ಆರತಿ ಮತ್ತು ಭೋಗದ ಸೇವೆಯಲ್ಲಿ ತಮ್ಮ ಭಕ್ತಿ ಜೀವನವನ್ನ ಭಗವಂತನಲ್ಲಿ ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಪದ್ಮಾವತಿ ಕೀರ್ತಿಮಯಿ ಮಾತಾಜಿ. ಹರೇ ಕೃಷ್ಣ. ಪ್ರಣಾಮಗಳು ಮಾತಾಜಿ. ಶುರು ಮಾಡ್ಲಾ ಮಾತಾಜಿ? ಎಸ್ ಮಾತಾಜಿ, ಪ್ರಾರಂಭ ಮಾಡಿ ಮಾತಾಜಿ. ओम श्री विघ्न विनाशक नरसिंह देव भगवान की जय। भक्त शिरोमणि भक्त प्रहलाद महाराज की जय। शील प्रभुपाद की जय। गुरुदेव महाराज की जय। नामाचार्य शील हरिदास ठाकुर जी की जय। प्रेम से कहो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद की जय। ಮಾತಾಜಿ ಹರೇ ಕೃಷ್ಣ. ಮಾತಾಜಿ ಸ್ವಲ್ಪ ಡೌನ್ ಮಾಡ್ಕೊಳ್ಳಿ ಮೊಬೈಲ್, ನಿಮ್ಮ ಫೇಸ್ ಕಾಣಿಸ್ತಾ ಇಲ್ಲ. ನಾಗೇಶ್ ಪ್ರಭುಜಿ ಹಿಂದೆ ಸ್ಕ್ರೀನ್ ಕ್ಲೋಸ್ ಮಾಡಿ, ಅದು ಕಿಟಕಿದು ಕಿಟಕಿ ಕ್ಲೋಸ್. ಸ್ಕ್ರೀನ್ ಕ್ಲೋಸ್ ಮಾಡಿ ಪ್ರಭುಜಿ. ಹಾ, ಈಗ ಕಾಣಿಸ್ತಾ ಇದ್ದಾರೆ. ಫುಲ್ ಕ್ಲೋಸ್ ಮಾಡ್ಬೇಕು. श्री नरसिंह जय नरसिंह जय जय नरसिंह। प्रह्लादेश जय पद्ममुख पद्मभृङ्गा। उग्रं वीरं महाविष्णुं ज्वलन्तं सर्वतोमुखं। नरसिंहं भीषणं भद्रं मृत्युं नमाम्यहम्। नमस्ते नरसिंहाय नमस्ते नरसिंहाय। प्रह्लादलाददायिने प्रह्लादलाददायिने। हिरण्याकशीर्पूर्वक्षः हिरण्याकशीर्पूर्वक्षः। शीलटङ्कानकालाये शीलटङ्कानकालाये। इतो नरसिंह परतो नरसिंहो तो नरसिंह परतो नरसिंहो। येतो यामि ततो नरसिंह बहि नरसिंह हृदये नरसिंह बहि नरसिंह हृदये नरसिंह। नरसिंहामदिं शरणं प्रपदे तव करकमलवरेणका। अकुतशृङ्गा दलिता हिरण्यकशिपूतनभृङ्गम्। केशवधृता नरहरिरूपा। जय जगदीश हरे जय जगदीश हरे जय जगदीश हरे। जय केशवधृता नरहरिरूपा। जय जगदीश हरे जय जगदीश हरे जय जगदीश हरे। जय नरसिंहदे जय नरसिंहदे नरसिंहदे जय नरसिंहदे। जय भक्ता प्रह्लाद जय भक्ता प्रह्लाद भक्ता प्रह्लाद जय प्रह्लाद महाराज। जय जय प्रभुपाद 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 जय जय प्रभुपाद। जय जय गुरुदेव 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 जय जय गुरुदेव। जय विघ्न विनाशक लक्ष्मी नरसिंहदेव भगवान की जय। भक्त शिरोमणि भक्त प्रहलाद महाराज की जय। श्रील प्रभुपाद की जय। गुरुदेव महाराज की जय। नित्य गौर हरि प्रेमानंदे हरि हरि बोल।
ಹರೇ ಕೃಷ್ಣ ಮಾತಾಜಿ, ಎಲ್ರಿಗೂ ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ತುಂಬಾ ಚೆನ್ನಾಗಿ ನರಸಿಂಹ ಭಜನೆಯನ್ನ ಸೊಗಸಾಗಿ ಆಡಿದೀರಾ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ, ಪ್ರಣಾಮಗಳು ಮಾತಾಜಿ. ಈ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ, ಪ್ರಣಾಮಗಳು ಮಾತಾಜಿ. ಹೀಗೆ ನಿಮ್ಮ ಸೇವೆನ ಸಲ್ಲಿಸ್ತಾ ಇರಿ ಗೋಪಿಸೇನದಲ್ಲಿ ಮಾತಾಜಿ. ಹರೇ ಕೃಷ್ಣ, ಪ್ರಣಾಮಗಳು ಮಾತಾಜಿ. ಶ್ಯಾಮಕಾಂತ ಎಸ್ ಹರೇ ಮಾತಾಜಿ, ಕೃಷ್ಣ. ಹರೇ ಕೃಷ್ಣ. ಸೊ ಹರೇ Closing ಕೃಷ್ಣ, statement. ಎಲ್ಲರಿಗೂ ಧನ್ಯವಾದ ಪ್ರಣಾಮ್. ಸೊ ಎಲ್ಲರಿಗೂ ಗೊತ್ತಿದೆ, ನೆಕ್ಸ್ಟ್ ವೀಕ್ ತುಂಬಾ ವರ್ಷ ಇಡೀ ಕಾಯುವಂತಹ ಒಂದು ಫೆಸ್ಟಿವಲ್ ಡೇ, ದೀಪಾವಳಿ. ಸೊ ಮಂಗಳವಾರ ಅಮಾವಾಸ್ಯೆ ಇದೆ, ದೀಪಾವಳಿ ಅಮಾವಾಸ್ಯೆ. ಸೊ ಎಲ್ಲರೂ ನಿಮ್ಮ ನಿಮ್ಮ ಒಂದು ಮನೆಗಳಲ್ಲಿ ಹಬ್ಬದಲ್ಲಿ ಬ್ಯುಸಿಯಾಗಿರ್ತೀರಾ ಅಂತ ಗೊತ್ತಿದೆ. ಸೊ ಹಾಗಾಗಿ ನಾವು ಮುಂದಿನ ವಾರ ಕ್ಲಾಸನ್ನ ಕ್ಯಾನ್ಸಲ್ ಮಾಡ್ತೀವಿ. ನೆಕ್ಸ್ಟ್ ವೀಕ್ ಕ್ಲಾಸ್ ಇರಲ್ಲ. ಸೊ ಅದನ್ನ ನೆಕ್ಸ್ಟ್ ವೀಕ್ 28th ಅವತ್ತು ಕ್ಲಾಸ್ ಮತ್ತೆ ಕಂಟಿನ್ಯೂ ಮಾಡೋಣ. ಸೊ ಅವತ್ತು ಶಿವಮೊಗ್ಗದವರು ತಗೋಬೋದಾ ಕಂಪೇರಿಂಗು? ಕ್ಲಾಸು ಮೋಸ್ಟ್ಲಿ ಸಂಧ್ಯಾ ಮಾತಾಜಿ ತಗೋತಾರೆ 99%. ಇಫ್ ಇನ್ ಕೇಸ್ ಸಂಧ್ಯಾ ಮಾತಾಜಿ ತಗೊಂಡಿಲ್ಲ ಅಂದ್ರೆ ನೀವೇ ಯಾರ ಕ್ಲಾಸ್ ತಗೊಳೋದಕ್ಕೂ ಆಗುತ್ತೆ. ಮತ್ತೆ ವೈಷ್ಣವ ಭಜನೆ ಮತ್ತೆ ದಾಮೋದರ ಆರತಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಹೇಳಿ ಮಾತಾಜಿ. ವೈಷ್ಣವ ಸಾಂಗ್ ನಾ ಹಾಡ್ತೀನಿ ಮಾತಾಜಿ. ನಾಗರತ್ನ ಮಾತಾಜಿ ಅಲ್ಲ? ಹಾ ಮಾತಾಜಿ. ಎಸ್ ಮಾತಾಜಿ. ಮಾತಾಜಿ, ನೀವು ಮೈಸೂರು ಶಿವಮೊಗ್ಗ. ಶಿವಮೊಗ್ಗನಾ? ಓಕೆ, ಶಿವಮೊಗ್ಗ ಮಾತಾಜಿ. ಸರಿ, ಓಕೆ ಮಾತಾಜಿ. ಶಿವಮೊಗ್ಗದವ್ರು ಅಂದ್ರಲ್ಲ, ಅದಕ್ಕೆ ಹೇಳಿ. ಫೈನ್ ಮಾತಾಜಿ, ಓಕೆ. ಅನುತ್ತಮ ಉಲ್ಲಾಸಿ ಮಾತಾಜಿ, ಹರೇ ಕೃಷ್ಣ. ಮಾತಾಜಿ ಮೋಸ್ಟ್ಲಿ ಬಿಸಿ ಇರ್ಬೋದು. ನಾಗರತ್ನ ಮಾತಾಜಿ, ನೀವೇ ಹೇಳ್ತೀರಾ ಅನುತ್ತಮ ಉಲ್ಲಾಸ್ ಮಾತಾಜಿಗೆ? ಇಲ್ಲ ಮಾತಾಜಿ, ಅವ್ರು ಅಷ್ಟು ಪರಿಚಯ ಇಲ್ಲ, ಅವ್ರ ನಂಬರು ಇಲ್ಲ ನನ್ನ ಹತ್ರ. ಹೌದಾ? ಓಕೆ, ಸರಿ. ಓಕೆ, ನಾನು ಹೇಳ್ತೀನಿ ಬಿಡಿ. ಸರಿ. ಒಂದ್ ಮೆಸೇಜ್ ಹಾಕಿದ್ರೆ ಮಾತಾಜಿ ನೋಡ್ಬಿಟ್ಟು ನನ್ಗೆ ಡೈರೆಕ್ಟ್ ಮೆಸೇಜ್ ಹಾಕಕ್ ಹೇಳಿ ಮಾತಾಜಿ, ಮತ್ತೆ ನೀವು ಬಿಸಿ ಇರ್ತೀರಲ್ಲ. ನಾನು ಸಂಧ್ಯಾ ಮಾತಾಜಿ ಕ್ಲಾಸ್ ಇದೆಯಾ ಇಲ್ವಾ ಅಂತ ನಾನು ಕನ್ಫರ್ಮ್ ಮಾಡ್ತೀನಿ. ಮಾತಾಜಿ ಹತ್ರ ಮಾತಾಡ್ಬಿಟ್ಟು ಒಂದ್ ಮೆಸೇಜ್ ಹಾಕಿ ಮಾತಾಜಿಗೂ. ಸೊ ಶಿವಮೊಗ್ಗದವರು ಎಲ್ಲ ಒಂದು ಇದನ್ನ ಅವ್ರು ತಗೊಂಡ್ರೆ ಸೊ ದಟ್ 28th ಕ್ಲಾಸ್ ಆಗತ್ತೆ. ಓಕೆ ಅಲ್ಲ? ಸೊ ಶಿವಮೊಗ್ಗದವರು ದಯವಿಟ್ಟು ಹಿಂಗೆ ಮುಂದೆ ಬರ್ಬೇಕು. ಸೊ ನಾಗರತ್ನ ಮಾತಾಜಿ ತರ ನೀವುಗಳು ಮುಂದೆ ಬಂದು ಈ ತರ ಸೇವೆಗಳನ್ನ ತಗೊಂಡ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ನರಸಿಂಹ ಆರತಿ ಆಡೋದಿಕ್ಕೆ ಕಂಪೇರಿಂಗ್ ಮಾಡಕ್ಕೆ. ಎಸ್ ಮಾತಾಜಿ. ಅಂಡ್ ಇವಾಗ ಕ್ಲಾಸ್ ಮುಗಿದ್ಮೇಲೆ ಯಾರ್ಯಾರು ಲಾಗೌಟ್ ಆಗ್ಬೇಕು, ನಿಮ್ ಸೇವೆಗಳಿದ್ರೆ ಲಾಗೌಟ್ ಆಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾವು ರೀಡಿಂಗ್ ಸೆಷನ್ ಮಾಡೋರು. ಸೊ ಇವತ್ತಿನ ಒಂದು ರೀಡಿಂಗ್ ಸೆಷನ್ ನ ಕಂಟಿನ್ಯೂ ಮಾಡ್ತೀವಿ. ಈ ದಾಮೋದರ್ ಮಾಸದಲ್ಲಿ ಟ್ಯೂಸ್ಡೇ ಕೂಡ ಮಿಸ್ ಮಾಡದೆ ಓದೋಣ. ಯಾಕಂದ್ರೆ ಎಕ್ಸೆಪ್ಟ್ ಸಂಡೇ ಬೇರೆ ಯಾವ್ದಿನಾನು ರಜಾ ಕೊಡೋದು ಬೇಡ ಅಂತ ಹೇಳಿ ಒಂದು ಸಂಕಲ್ಪ ಮಾಡ್ಕೊಂಡು ಓದ್ತಾ ಇರೋದ್ರಿಂದ ಸೊ ಇವತ್ತು ರೀಡಿಂಗ್ ಸೆಷನ್ ಇಲ್ಲೇ ಝೂಮ್ ನಲ್ಲೇ ಕಂಟಿನ್ಯೂ ಮಾಡ್ತಾ ಇದೀವಿ. ಸೊ ಯಾರ್ಯಾರು ಓದ್ತೀರಾ ಯು ಕ್ಯಾನ್ ಸ್ಟೇ ಬ್ಯಾಕ್, ಇಲ್ದೇದವರು ಬೇಕಾದ್ರೆ ಲೀವ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಎಸ್ ಪುಷ್ಪ ಮಾತಾಜಿ, ಯು ಕ್ಯಾನ್ ಫಿನಿಶ್ ದ ಪ್ರೇಯರ್ಸ್. ಲೀಲಮ್ಮ ಮಾತಾಜಿ ಅಷ್ಟೇ ಅಲ್ಲ, ಇನ್ನೇನಿಲ್ಲ ಅಲ್ಲ ಹೇಳೋದು? ಮತ್ತೆ ದಾಮೋದರ ಆರತಿ ಮೈಸೂರಲ್ಲಿ ಯಾರು ಮಾಡ್ಸೋರು ಇಚ್ಛೆ ಪಡೋರು ದಯವಿಟ್ಟು ಮುಂದೆ ಬಂದು ಎಲ್ಲರೂ ತಮ್ಮ ಹೆಸರುಗಳನ್ನ ಗೋಪಿಸೇನಲ್ಲೂ ಹಾಕ್ಬೋದು, ಇಲ್ಲ ಪರ್ಸನಲಿ ವೇಣುಪ್ರಭು ಅವ್ರು ಕಳಿಸ್ಬೋದು, ಇಲ್ಲ ನನ್ಗೆ ಶ್ಯಾಮಕಾಂತ ಮಾತಾಜಿ ಯಾರಿಗಾದ್ರೂ ತಿಳಿಸಿ. ಎಲ್ಲರೂ ದಯವಿಟ್ಟು ಮಾಡಿಸಿ ಬೇರೆಯವ್ರ ಮನೆಗೂ ಮಾಡಿಸೋ ಒಂದು ಇದಕ್ಕೆ ಮುಂದಾಗಿ. ಯಾಕೆಂದ್ರೆ ಈ ತಿಂಗಳೇ ಇರೋದು ಬೆನಿಫಿಟ್, ಎಲ್ಲರಿಗೂ ಸಿಗ್ಲಿ ಇದೊಂದು ಪುಣ್ಯ, ಎಲ್ಲರಿಗೂ ಸಿಗೋದ್ರಿಂದ ಎಲ್ಲರೂ ಭಕ್ತರಾಗ್ಬೋದು. ಸೊ ಅದಕ್ಕಾಗಿ ಆರತಿ ಮಾಡ್ಸಕ್ಕೆ ದಯವಿಟ್ಟು ಮುಂದೆ ಬನ್ನಿ. ಬೇಕಾದ್ರೆ ಪ್ರಸಾದಂ ತುಂಬಾ ಸಿಂಪಲ್ ಆಗಿ ಇಟ್ಕೊಳ್ಳಿ, ಫ್ರೂಟ್ಸ್ ಪ್ರಸಾದಮೇ ಕೊಡಿ, ಒಂದ್ ಅವಲಕ್ಕಿನೇ ಕೊಡಿ. ಯಾಕಂದ್ರೆ ಎಲ್ಲ ಗ್ರ್ಯಾಂಡ್ ಸ್ಕೇಲ್ ಅಲ್ಲಿ ಮಾಡ್ಬೇಕಂತಿಲ್ಲ, ಇಂಪಾರ್ಟೆಂಟ್ ಇರೋದೇ ಆರತಿ ಮಾಡಿಸೋದು. ಸೊ ನಿಮ್ಗೆ ಯಾವ ರೀತಿ ಆಗ್ತಾರೋ ಅದನ್ನ ದಯವಿಟ್ಟು ಮಾಡಿಸಿ. ಓಕೆ, ಹರೇ ಕೃಷ್ಣ. ಕ್ಲೋಸಿಂಗ್ ಪ್ರೇಯರ್ಸ್ ಹೇಳ್ಬೋದು. ಪುಷ್ಪ ಮಾತಾಜಿ ಕ್ಲೋಸಿಂಗ್ ಪ್ರೇಯರ್ಸ್ ಹೇಳಿ. ಎಸ್ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ವಂದನೆ ಪ್ರಾರ್ಥನೆಗಳು. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ
एको देवो देवकी पुत्र एव एको मन्त्रस्तस्य नमामि यानि कर्मापि एकं तस्य देवस्य सेवः त्वमेव माता च पिता त्वमेव बन्धु च सखा त्वमेव विद्या द्रविणं त्वमेव सर्वं मम देव कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः वसुदेवं सुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम् कात्यायिनी महामाये महायोगिन्य अधीश्वरी नन्दगोपसुतं देवी पतिं मे कुरुते नमः श्रीकृष्ण शरणं मम दासोऽहं कृष्ण तवास्मि हरे कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण